ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಾಣೀತೆ ಕರವಾಣ್ಯಂಬ ಚರಣೌ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರಭೃತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪತನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪಟುಗರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ದಶಮಸ್ಕಂಧಾರಂಭಃ. ಹರಿ ಓಂ. ರಾಜೋವಾಚ ಕಥಿತೋ ವಂಶವಿಸ್ತಾರೋ ಭವತಾ ಸೋಮಸೂರ್ಯಯೋಃ ರಾಜ್ಞಾಂಚೋ ಭಯವಂಶ್ಯಾನಾಂ ಚರಿತಂ ಪರಮದ್ಭುತಂ. ದಶಮೇ ದಿಶಮೇಂಬೋಧೌ ಧೀತರ್ಯಾತರಿತುರ್ಯತಃ ಪಾರಾಶರ್ಯ ಪರಂಪಾರಂ ಅಸಿ ದಾಶಾಸುತಾಸುತಃ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ದಶಮಸ್ಕಂದದ ಟಿಪ್ಪಣಿಯನ್ನು ಪ್ರಾರಂಭ ಮಾಡುವ ಮೊದಲು ವೇದವ್ಯಾಸರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀವು ದಾಶಾಸುತಾಸುತಃ, ಅಂಬಿಗರ ಹೆಣ್ಣು ಸತ್ಯವತಿ, ಆ ಸತ್ಯವತಿಯ ಮಕ್ಕಳು ನೀವು. ಹೀಗಾಗಿ ನಿಮಗೆ ನೌಕೆಯನ್ನು ನೀರಿನಲ್ಲಿ ನೌಕೆಯಿಂದ ಜನರನ್ನು ಪಾರುಗಾಣಿಸುವುದು ಬಹಳ ಚೆನ್ನಾಗಿ ಬರ್ತಿರ್ತದೆ. ಹಾಗಾಗಿ ಈ ದಶಮಸ್ಕಂದವೆಂಬ ದಾಟಲು ಅಸಾಧ್ಯವಾದಂತಹ ಈ ಸಮುದ್ರದಿಂದ ನಿಮ್ಮ ಅನುಗ್ರಹ ನಮ್ಮನ್ನು ನೌಕೆಯಂತೆ ಇದರಿಂದ ದಾಟಿಸಲಿ ಅಂತ ಮೊದಲಿಗೆ ಪ್ರಾರ್ಥನೆಯನ್ನು ಸತ್ಯಧರ್ಮತೀರ್ಥರು ಮಾಡುತ್ತಾರೆ. ಯಾಕೆ ಅಂದರೆ ಇದು ಕೃಷ್ಣನ ಲೀಲಾ ಸಮುದ್ರ. ಇದರಲ್ಲಿ ಅನಂತವಾದ ರತ್ನಗಳಿವೆ. ಒಂದೊಂದು ಕಥೆಯೂ ಒಂದೊಂದು ರತ್ನ. ಅಷ್ಟೆಲ್ಲ ರತ್ನಗಳಿಂದ ಕೂಡಿದ ರತ್ನಾಕರ ಈ ದಶಮಸ್ಕಂಧ. ಹಾಗಾಗಿ ಇದರಲ್ಲಿ ಒಂದೆರಡು ರತ್ನಗಳು ನಮ್ಮ ಕೈಯಲ್ಲಿ ಹಿಡಿಯಲಾಗಲಿಕ್ಕಿಲ್ಲ. ಆದರೆ ಯಾವುದು ಸಿಗುತ್ತದೋ ಅದೆಲ್ಲವೂ ರತ್ನವೇ. ಆದ್ದರಿಂದ ಇದರ ಅನುವಾದವನ್ನು ಮಾಡುವಂತಹ ಪ್ರಯತ್ನವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಕೃಷ್ಣನ ಕಥೆಗೆ ಜೋಡಿಸಿ ಹೇಳಲಿಕ್ಕೆ ಬಹಳಷ್ಟು ದಾಸರ ವಾಣಿ ಇದೆ. ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರ ಅನೇಕ ಕಲ್ಪನಾ ವಿಲಾಸವಿದೆ. ಅದೆಲ್ಲವನ್ನು ಹೇಳ್ತಾ ಕುಳಿತರೆ ದಶಮಸ್ಕಂದ ಪ್ರಾಯ ಒಂದು ವಾರ ಆದರೂ ಅದು ಮುಗಿಯೋದೇ ಇಲ್ಲ. ಹಾಗಾಗಿ ಭಾಗವತದ ಪ್ರಕಾರ ಎಷ್ಟು ಅಲ್ಲಿ ವಿಶಿಷ್ಟವಾದಂತಹ ವ್ಯಾಖ್ಯಾನಗಳಿವೆ. ಯಾಕೆಂದರೆ ಎಲ್ಲ ದಾಸರ ವಾಣಿಯಾಗಲಿ ವಾದಿರಾಜರ ರುಕ್ಮಿಣೀಶ ವಿಷಯವಾಗಲಿ ಎಲ್ಲದಕ್ಕೂ ಕೃಷ್ಣ ಕಥೆಗೆ ಮೂಲ ಅದು ಭಾಗವತವೇ. ಹಾಗಾಗಿ ಮೂಲ ಭಾಗವತದಲ್ಲಿ ಬರತಕ್ಕಂತಹ ಕೃಷ್ಣನ ಆ ಒಂದು ಲೀಲೆಯನ್ನು ವರ್ಣಿಸುವ ಪ್ರಯತ್ನವನ್ನು ಮಾತ್ರ
ಮಾಡ್ತಾ ಇದ್ದೇನೆ. ನನಗೇನು ಬಹಳ ಚೆಂದಾಗಿ ಹಾಡಲಿಕ್ಕೆ ಬರೋದಿಲ್ಲ. ಕೇವಲ ಕೃಷ್ಣನ ಕಥೆಯೇ ಅಷ್ಟು ರಸಾಸ್ವಾದವನ್ನು ನೀಡ್ತಾ ಇರುವಂಥದ್ದಾದ್ದರಿಂದ ಅದನ್ನು ಭಾಗವತೋಕ್ತ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ಇಂದಿನಿಂದ ಮಾಡ್ತಾ ಇದ್ದೇವೆ. ಇದು 4 ದಿನವೂ ಆಗಬಹುದು, 5 ದಿನವೂ ಆಗಬಹುದು. ಅಂತೂ ಇದನ್ನು ದಶಮಸ್ಕಂದದಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಅಂತ ದೊಡ್ಡದಾದಂತಹ ಒಂದು ಸ್ಕಂದ ಇದಿದೆ. ಇದನ್ನು ಯಥಾಯೋಗ್ಯವಾಗಿ ಯಥಾಮತಿ ತಿಳಿಯುವ ಪ್ರಯತ್ನವನ್ನು ನಾವು ಇವತ್ತಿನಿಂದ ಮಾಡಬೇಕಾಗಿದೆ. ಯದು ವಂಶದ ಪರಮಾದ್ಭುತವಾದ ವಿಸ್ತಾರವನ್ನು, ಸೋಮಸೂರ್ಯ ವಂಶದ ವಿಸ್ತಾರವನ್ನು ಹೇಳಿ ಆದ ಮೇಲೆ ಯದುವಂಶದ ವಿಸ್ತಾರವನ್ನು ಕೂಡ ಶುಕಾಚಾರ್ಯರು ನವಮಸ್ಕಂದದ ಕೊನೆಯಲ್ಲಿ ಹೇಳಿದರು. ಆವಾಗ ಪ್ರಶ್ನೆಯನ್ನ ಮಾಡ್ತಾನೆ ಪರೀಕ್ಷಿತ. ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋವದ ವಿಸ್ತರಾತ್. ಯದುವಂಶದಲ್ಲಿ ಬಂದ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಏನೆಲ್ಲವನ್ನ ಮಾಡಿದ ಅನ್ನುವುದನ್ನು ನಮಗೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ರಿ. ನೀವು ಸುಮ್ಮನೆ ಸ್ವಲ್ಪ ರುಚಿ ತೋರಿಸಿ ಮುಂದೆ ಹೋಗ್ಬಿಡ್ಬೇಡ್ರಿ. ನಿವೃತ್ತತರ ಶೈರುಪಗೀಯಮಾನಾದ್ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾನ್. ಪರೀಕ್ಷಿತ ಕೇಳ್ತಾನೆ, ಯಾವ ಭಗವಂತ ಅವನ ಕಥಾಮೃತ ಇದು ಈ ಸಂಸಾರಕ್ಕೆ ಔಷಧ, ನಮ್ಮ ಕಿವಿಗಳಿಗೆ ಆನಂದವನ್ನು ನೀಡುವಂಥದ್ದು, ಅಂಥ ಭಗವಂತನ ಅನುವಾದ ನಡೆದಾಗ ಅದು ಸಾಕು ಅನ್ನುವಂಥವ ಅವ ಮನುಷ್ಯ ಅಂತೂ ಆಗ್ಲಿಕ್ಕಿಲ್ಲ. ಪ್ರಾಯ ಪ್ರಾಣಿ ಇದ್ರೆ ಇರಬಹುದಷ್ಟೇ. ನಾವಂತೂ ಯಾರೂ ಇದನ್ನು ಸಾಕು ಅಂತ ಅನ್ನೋದಿಲ್ಲ. ಪಿತಾಮಹ ಮೇ ಸಮರೇ ಮರಂಜಯೈರ್ದೇವವ್ರತಾದ್ಯಾಥಿ ರಥೈ ಸ್ಥಿಮಿಂಗಿಲೈಃ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾತರನ್ ವತ್ಸ ಪದಂ ಸ್ಮ ಯತ್ಪ್ಲವಾಕ. ಯಾವ ಕೃಷ್ಣನ ಅನುಗ್ರಹವೆಂಬ ನೌಕೆಯ ಮೇಲೆ ಕುಳಿತ ನನ್ನ ಅಜ್ಜ ಅರ್ಜುನ ತಿಮಿಂಗಿಲಿನಂತೆ ಇರತಕ್ಕಂತಹ ಭೀಷ್ಮದ್ರೋಣರೇ ಮೊದಲಾದವರಿಂದ ಕೂಡಿದ ಕೌರವರ ಸೈನ್ಯ ಸಾಗರವನ್ನ ಸರಳವಾಗಿ ದಾಟಿ ಹೋದನೋ ಅಂತಹ ಆ ಕೃಷ್ಣನ ಮಹಿಮೆಯನ್ನು ನಮಗೆ ವಿಸ್ತಾರವಾಗಿ ಹೇಳ್ರಿ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂಕುರು ಪಾಂಡವಾನಂ ಜುಗೋಪ ಕುಕ್ಷಿಂಗತ ಆತ್ತ ಚಕ್ರಃ ಮಾತುಶ್ಚ ಮೇ ಯಶರಣಂಗತಾಯಾಹ. ನನ್ನ ತಾಯಿ ಬಂದು ನನ್ನ ಗರ್ಭದ ಮೇಲೆ ಅಶ್ವತ್ಥಾಮ ತಾನು ಚಕ್ರವನ್ನ ಬಿಟ್ಟಿದ್ದ, ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾನೆ. ಹಾಗಾಗಿ ನಾನು ಬೇಕಾದರೆ ಪ್ರಾಣ ಬಿಡುತ್ತೇನಾದರೆ ಮಾಮೆ ಗರ್ಭೋನಿಪಾತ್ಯತಾಂ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾಳೆ. ತಾಯಿಯಾದಂತಹ ಉತ್ತರೆ, ಪರೀಕ್ಷಿತನ ತಾಯಿ, ಕೌರವ ಪಾಂಡವರ ಒಂದೇ ಒಂದು ಬೀಜ ಸಂತಾನ ಉಳಿದಿದೆ, ನನ್ನ ಗರ್ಭದಲ್ಲಿದೆ, ಅದೂ ಕೂಡ ಹೋದರೆ ಈ ವಂಶ ಇಲ್ಲಿಗೆ ನಿಲ್ತದೆ. ಕೃಷ್ಣ ಶರಣು ಬಂದಿದ್ದೇನೆ, ನನ್ನ ಗರ್ಭವನ್ನ ಕಾಪಾಡು ಅಂತ ಕೇಳಿದರೆ ಕುಕ್ಷಿಂಗತಃ ಅತ್ತಚಕ್ರಃ, ಕುಕ್ಷಿಯೊಳಗೆ ತಾನು ಹೋಗಿ ತಾನು ಅತ್ತಚಕ್ರಃ ಅಂತ ಚಕ್ರವನ್ನ ಹಿಡಿದುಕೊಂಡು ಭಗವಂತ ಅಲ್ಲಿ ನಿಂತಿದ್ದಾನೆ ಅಂತ ದಶಮಸ್ಕಂದದಲ್ಲಿ ಬಂದಿದೆ. ಪ್ರಥಮ ಸ್ಕಂದದಲ್ಲಿ ಭಗವಂತ ಗದಾವನ್ನು ಹಿಡ್ಕೊಂಡು ಪ್ರವೇಶ ಮಾಡಿದ ಅಂತಿದೆ. ಹಾಗಾಗಿ ಅದಕ್ಕೂ ಮತ್ತೆ ಹೇಳ್ತಾರೆ ನಮ್ಮ ಸತ್ಯಧರ್ಮ ತೀರ್ಥರು ಬಂದು, ಚಕ್ರ ಅನ್ನೋ ಶಬ್ದಕ್ಕೆ ಆಯುಧ ಅಂತ ಅರ್ಥ ಇದೆ. ಚಕ್ರ ಅನ್ನೋ ಶಬ್ದಕ್ಕೆ ಆಯುಧ ಅಂತ ಅರ್ಥ ಇದೆ. ಹಾಗಾಗಿ ಅಲ್ಲಿ ಆಯುಧ ಅಂದ್ರೆ ಗದಾಯುಧ ಅಂತೆ ನೀವು ತಗೊಳ್ರಿ. ಹೀಗಾಗಿ ಪ್ರಥಮ ಸ್ಕಂದಕ್ಕೆ ದಶಮ ಸ್ಕಂದಕ್ಕೆ ಯಾವ ವ್ಯತ್ಯಾಸ ಇಲ್ಲ. ಅಂತೂ ಗದಾಪಾಣಿಯಾಗಿ ಭಗವಂತ ಉತ್ತರೆಯ ಗರ್ಭವನ್ನ ಪ್ರವೇಶ ಮಾಡಿ ನನ್ನನ್ನ ರಕ್ಷಿಸಿದ್ದಾನೆ. ನಾನಿವತ್ತು ಯಾರಿಂದ ಬದುಕುಳಿದು ನಿಮ್ಮಿಂದ ಇಷ್ಟು ಭಾಗವತವನ್ನು ಕೇಳ್ತಾ ಇದ್ದೇನೆ, ಅವನ ಕಥೆನೇ ನೀವು ಸಂಕ್ಷಿಪ್ತ ಹೇಳಿ ಹೋದ್ರೆ ಹೆಂಗ್ ಸ್ವಾಮಿ? ಅದನ್ನು ವಿಸ್ತಾರವಾಗಿ ಹೇಳ್ರಿ. ಮಾತುಶ್ಚ ಮೇ ಮಾತುಹು, ನನ್ನ ತಾಯಿಯ ಗರ್ಭವನ್ನ ಪ್ರವೇಶಿಸಿದ. ಅಷ್ಟೇ ಅಲ್ಲ, ಮಾತಾ ಪ್ರಮಾತ ಜ್ಞಾನ ಉಳ್ಳವ ನಾನು ಅವನನ್ನ ಸುತ್ತಲೂ ನೋಡ್ತಾ ಇರಬೇಕಾದಾಗ ನನ್ನನ್ನೂ ಜುಗೋಪ ರಕ್ಷಣೆ ಮಾಡಿದ. ಹಾಗಾಗಿ ಅವನ ಕಥೆಯನ್ನ ನಮಗೆ ಹೇಳ್ರಿ. ಯಾಕೆ ಭಗವಂತ ವಸುದೇವ ದೇವಕಿಯರಲ್ಲಿ ಅವತರಿಸಿದ? ಬಲರಾಮದೇವರ ಅವತಾರ ಹೇಗಾಯಿತು? ಯಾಕೆ ಭಗವಂತ ತಾನು ವೃಂದಾವನಕ್ಕೆ ತೆರಳಿದ? ಯಾಕೆ ತಾನು ಈ ಎಲ್ಲ ಏನೆಲ್ಲ ಲೀಲೆಗಳನ್ನು ತಾನು ತೋರಿಸಿದ? ಇದೆಲ್ಲವನ್ನು ನನಗೆ ಹೇಳ್ರಿ. ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಿ ಬಾಧತೆ. 4-5 ದಿವಸಗಳಿಂದ ನನಗೆ ಹಸಿವೆ ನೀರಡಿಕೆ ಅಂತನ್ನುವುದರ ಬಾಧೆಯೇ ಆಗ್ತಾ ಇಲ್ಲ. 4-5 ದಿನಗಳಿಂದ ಪರಿಪೂರ್ಣ ನಿರಾಹಾರನಾಗಿದ್ದಾನೀಗ ಪರೀಕ್ಷಿತ.
ಇಷ್ಟಾದರೂ ನನಗೆ ಸ್ವಲ್ಪ ಬಾಧಾ ಆಗ್ತಾ ಇಲ್ಲ. ಪಿಬಂತಂ ತ್ವನ್ಮುಖಾಂಭೋಜ ಶ್ರುತಂ ಹರಿಕಥಾಮೃತಂ, ನಿಮ್ಮ ಮುಖಾಂಭೋಜದಿಂದ ಬರುವ ಹರಿಕಥೆ ಎಂಬ ಅಮೃತವನ್ನು ಕುಡಿತಾ ಇರಬೇಕಾದಾಗ ನನಗೆ ನೀರಡಿಕೆ ಆಗ್ತಾ ಇಲ್ಲ, ನನಗೆ ಹಸಿವಾಗ್ತಾ ಇಲ್ಲ. ನೀವು ಹೇಳ್ತಾ ಹೋಗ್ರಿ, ನಾ ಕೇಳ್ತಾ ಇಲ್ಲೇ ಕೂಡುತ್ತೇನೆ, ಎಲ್ಲೂ ಎದ್ದು ಹೋಗುದಿಲ್ಲ, ಆರಾಮಾಗಿ ನೀವು ಹೇಳ್ರಿ ಅಂತ. ಆವಾಗ ಪ್ರತ್ಯರ್ಚ ಕೃಷ್ಣ ಚರಿತಂ ಕಲಿ ಕಲ್ಮಶಗ್ನಂ ವ್ಯಾಹರ್ತು ಆರಭತ ಭಾಗವತ ಪ್ರಧಾನರಾದ ಶುಕಾಚಾರ್ಯರು ಕಲಿಯ ಕಲ್ಮಶವನ್ನೇ ನಾಶ ಮಾಡುವ ಕೃಷ್ಣನ ಚರಿತೆಯನ್ನ ಹೇಳಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಹೇಳಿದ್ರು, ಸಮ್ಯಕ್ ವ್ಯವಸ್ಥಿತ ಬುದ್ಧಿಸ್ತವ ರಾಜರ್ಷಿ ಸತ್ತಮ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಿಕೀ ರತಿ. ವಾಸುದೇವನ ಕಥೆಯನ್ನ ಕೇಳುವುದರೊಳಗೆ ಇಷ್ಟು ನಿನಗೆ ರತಿ ಹುಟ್ಟೇದಲ್ಲ, ಹಸಿವೆ ಬೇಡ, ನೀರಡಿಕೆ ಬೇಡ, ನಿದ್ರೆ ಬೇಡ, ಕೇಳ್ತಾ ಕೊಡ್ತೀನಿ ಅಂತಂತೀಯಲ್ಲ, ಇಲ್ಲೇ ನೀನು ಮೊದಲು ಉದ್ಧಾರ ಆದಿ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ. ಅರ್ಥ ಮಾಡ್ಕೊಳ್ರಿ, ವಾಸುದೇವನ ಕಥೆಯನ್ನ ಹೇಳುವ ಸಂದರ್ಭದಲ್ಲಿ 3 ಜನರ ಉದ್ಧಾರ ಆಗ್ತದಂತ. 3 ಜನರು, ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥ ಅಂತ. ಹೇಳುವವನು ಉದ್ಧಾರ ಆಗ್ತದ, ಪ್ರಶ್ನೆ ಮಾಡಿದವನು ಉದ್ಧಾರ ಆಗ್ತದ, ಜೊತೆಗೆ ಸುಮ್ಕುತ್ ಕೇಳೋದು ಉದ್ಧಾರ ಆಗ್ತದೆ. 3 ಜನರ ಉದ್ಧಾರ. ತತ್ಪಾದ ಸಲಿಲಂ ಯಥ, ಅವನ ಪಾದದಿಂದ ಬಂದ ಸಲಿಲ ಅಂದ್ರೆ ಗಂಗೆಯಂತೆ ಅಂತ. ಅಂದ್ರ ನೀವು ಕಾಶಿ ಒಳಗೆ ಹೋಗಿ ನಿಂತ್ಕೊಂಡು ಗಂಗಾ ನದಿ ಎಲ್ಲದರಿ ಅಂತ ಕೇಳಿದ್ರಿ. ಅವಾಗ ಯಾವ ಒಬ್ಬ ಈ ಕಡೆ ಹೋಗ್ಬೇಕು ನೋಡ್ರಿ, ಇಲ್ಲಿ ಘಾಟ್ ಅದ, ಘಾಟ್ನೊಳಗೆ ಗಂಗಾ ನದಿ ಅದ ಅಂತ ಹೇಳಿದ. ನಿಮ್ ಜೊತೆಗೆ 4 ಹುಡುಗರು ಬಂದಿದ್ರು. ಆವಾಗ ಗಂಗೆಯ ಬಗ್ಗೆ ಪ್ರಶ್ನೆ ಮಾಡಿದ್ದೆ, ಪ್ರಶ್ನೆ ಮಾಡೋಂದು ಉದ್ಧಾರ ಮಾಡ್ತಂತ, ಆದ್ರೆ ಹೇಳೋಂದು ಉದ್ಧಾರ ಮಾಡ್ತಂತ, ಜೊತೆಗಿದ್ದವ್ರು ಉದ್ಧಾರ ಮಾಡ್ತಂತ, ಅದನ್ನು ಕೇಳೋರು ಉದ್ಧಾರ ಮಾಡ್ತಂತ. ಹಿಂಗ ಗಂಗೆಯ ಬಗ್ಗೆನೇ ಇದಿದ್ದಾಗ, ಇನ್ನು ಭಗವಂತನ ಕಥೆಯ ಬಗ್ಗೆ ನೀವು ಪ್ರಶ್ನೆಯನ್ನ ಮಾಡಿದಾಗ, ಅದನ್ನ ಹೇಳುವಾಗ ಕೇಳುವಾಗ ಎಲ್ಲರ ಉದ್ಧಾರ ಆಗ್ತದೆ ಅನ್ನುವುದರಲ್ಲಿ ಸಂಶಯವೇ ಇಲ್ಲ. ತತ್ಪಾದ ಸಲಿಲಂ ಯಥ ಅಂತ. ತತ್ ಅಂದ್ರೆ ಏನ್ ಹೇಳ್ರಿ? ತತ ಅಂದ್ರೆ ಭಗವಂತ, ಹೌದಲ್ಲ? ವ್ಯಾಪ್ತನಾದ ಭಗವಂತನಿಗೆ ತತ ಅಂತಂತಾರೆ. ಅದು ತತ್ ಆಗ್ಯದ, ಅಲ್ಲಿ ಸ್ವಲ್ಪ ಅಲ್ಪ ಆಗ್ಯದ. ಅದು ಅಲ್ಪ ಅಂದ್ರೆ ಏನು? ಅವನಷ್ಟು ವ್ಯಾಪ್ತರಲ್ಲ, ಸ್ವಲ್ಪ ವ್ಯಾಪ್ತರು ಅಂತಂದ್ರೆ ಬ್ರಹ್ಮದೇವರು, ಅವರು ತತ್. ಪ ಎಲ್ಲರನ್ನ ಪಾಲನೆ ಮಾಡುವಂತಹ ಭಗವಂತ ಪ. ಅದ ಭಕ್ಷಣೆ ಅಂತ ಧಾತು. ಅದ ಅಂತಂದ್ರೆ ಎಲ್ಲರನ್ನ ನಾಶ ಮಾಡುವ ರುದ್ರದೇವರು, ತತ್ ಬ್ರಹ್ಮ. ಪ ವಿಷ್ಣು, ಅದ ಮಹೇಶ್ವರ. ತತ್ ಪಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸಲಿಲ. 3 ಜನರಿಂದ ಬಂದಂತಹ ಸಲಿಲ ಬ್ರಹ್ಮದೇವರ ಕಮಂಡಲ ಒಳಗೆ ತುಂಬಿಕೊಂಡು, ಯದ್ ಬ್ರಹ್ಮ ಹಸ್ತಾಶ್ರಯಂ ಪ್ರಾಪ್ತಾಚ್ಯುತ ಪಾದ ಸಂಗಮಹಿತ ಪಶ್ಚಾಚ್ಚ ನಾಕಂಶ್ರಿತ ಸೌವರ್ಣಾಚಲ ಶೃಂಗಮೇತ್ಯ ಮುದಿತ ಶಂಭೋ ಶಿರಸ್ಸಂಗತ ಅಪ್ಯಾಸ್ಮಾಕ ಕ್ಷಿತಿಮಂಡಲೆ ತ್ರಿಪಥಗೆ ತುಷ್ಟಾಸ್ಯಭೀಷ್ಟ ಪ್ರದ ಅಂತ ವಾದರಾಜರು ಹೇಳಿದಂತೆ, ಬ್ರಹ್ಮದೇವರ ಕಮಂಡಲುವಿನಲ್ಲಿ ಭಗವಂತನ ಪಾದದ ಸಂಘವನ್ನ ಪಡೆದು, ರುದ್ರದೇವರ ಶಿರಸ್ಸಂಗವನ್ನ 3 ಜನರ ಸಂಘವನ್ನ ಪಡೆದ ನೀರು ಯಾವುದು ಅಂತಂದ್ರೆ ಅದು ಗಂಗಾ. ಅದಕ್ಕೆ ತತ್ಪಾದ ಸಲಿಲಂ ಯಥ ಅಂತ ಭಾಗವತದೊಳಗೆ ಅಂದಾರ ಅಂತ ತಿಳ್ಕೊಳ್ರಿ. ಹೀಗಾಗಿ ಇಂತಹ ಗಂಗೆಯ ಆ ಒಂದು ಅವಳು ಎಲ್ಲರನ್ನು ಉದ್ಧಾರ ಮಾಡ್ತಾಳೆ. ಎಷ್ಟು ಅವಳು ಉದ್ಧಾರ ಮಾಡ್ತಾಳೆ ಅನ್ನೋದಕ್ಕೆ ಲೆಕ್ಕ ಇಲ್ಲ. ನಾವು ಪತಿತರಾದರೂ ಅವಳು ಉದ್ಧಾರ ಮಾಡ್ತಾಳೆ, ನಮ್ಮಲ್ಲಿ ರೋಗವಿದ್ರೂ ಅವಳು ಉದ್ಧಾರ ಮಾಡ್ತಾಳೆ, ಎಲ್ಲವನ್ನೂ ಉದ್ಧಾರ ಮಾಡ್ತಾಳೆ. ಆ ರೀತಿ ಕೃಷ್ಣನ ಕಥೆ. ಪತಿತ ನಾನು ಪಾವನೆಯು ನೀನು ಗತಿಗಾಣೆ ವಿಶ್ವ ತ್ರಾಣೆ. ನಾನು ಪತಿತ, ಆದರೆ ನೀನು ಪಾವನೆ. ನಾನು ಗತಿಗಾಣದವ, ಆದರೆ ನೀನು ಇಡೀ ವಿಶ್ವಕ್ಕೆ ತ್ರಾಣವನ್ನು ನೀಡುವಂಥವಳು. ಪತಿತ ನಾನು ಪಾವನೆಯು ನೀನು ಗತಿಗಾಣೆ ವಿಶ್ವ ತ್ರಾಣೆ. ಕರುಣ ರಾಶಿ ನೀನು ಪರದೇಶಿ ನಾನು ನಾರೋಗಿ ರಾಮಬಾಣೆ. ಅಮೃತ ಸಿಂಧು ನೀರಡಿಸಿ ನಿಂದೆ ನಿನ ಕಂದ ಬಂದೆ ತಾಯೇ. ಕರುಳ ಬಂಧ ಸಂಬಂಧ ಕುಚಿತ ದೋರ್ದಂತೆ ಮಾಡಿ ಕಾಯೇ. ನೀನು ಅಮೃತ ಸಿಂಧು, ನಾನು ನೀರಡಿಕೆಯಾಗಿ ಬಂದಂಥ ಒಬ್ಬ ವ್ಯಕ್ತಿ, ನನ್ನ ಉದ್ಧಾರ ನೀನು ಮಾಡುವಂತ ಪ್ರಾರ್ಥನೆ ಮಾಡಿದಂತೆ ಗಂಗೆ ಎಲ್ಲರ ಉದ್ಧಾರ ಮಾಡುವಂತೆ ಕೃಷ್ಣನ ಕಥೆ ಇದು ಎಲ್ಲರನ್ನೂ ಉದ್ಧಾರ ಮಾಡುವಂತಹ ಶ್ರೇಷ್ಠವಾದ ಕಥೆ. ಹಾಗಾಗಿ ಅದನ್ನು ನೀವು ನನಗೆ ಎಷ್ಟು ಹೇಳಿದರೂ ನಾನು ಕೇಳ್ತೇನೆ ಅಂತ ತಾನು ಹೇಳಿ ಕುಳಿತಿದ್ದಾನೆ ಪರೀಕ್ಷಿತ. ಆವಾಗ ಗೌರ್ಭೂತ್ವ ಅಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥ. ಭೂದೇವಿ ತಾನು ಗೋರೂಪವನ್ನು ಧರಿಸಿ ಬ್ರಹ್ಮದೇವರ ಕಡೆಗೆ ಹೋಗ್ತಾಳಂತೆ. ನನಗೆ ಭೂಮಿಯ ಮೇಲೆ ಈ ಭಾರವನ್ನು ತಾಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪತಿವ್ರತ ನಾಮ ಪರಕ್ವ ಭಾರ ಅಂತ ವಾದರಾಜರು ರುಕ್ಮಿಣೇಶ ವಿಷಯದಲ್ಲಿ ಹೇಳಿದಂತೆ, ಪತಿನಿಂದಕೇಭ್ಯ, ಪತಿಯನ್ನ ನಿಂದನ ಮಾಡುವಂತಹ ಜನರಿದ್ರು ಅಂದ್ರೆ ಪತಿವ್ರತೆಯರಿಗೆ ಅಲ್ಲಿರ್ಲಿಕ್ಕಾಗಂಗಿಲ್ಲಂತ. ತಾವು ಅವ್ರ ಜೊತೆ ಕೂಡ ನಿಂದ ಮಾಡಂಥವ್ರು ಇದ್ರಂದ್ರೆ ನಡೀತದೆ. ಅಂತೂ ಪತಿವ್ರತೆಯರು ಅಂತ ಯಾರಿದ್ದಾರೋ ಅವರಿಗೆ ಪತಿಯ ನಿಂದ ಬಹಳ ಕೇಳಲಿಕ್ಕಾಗುವುದಿಲ್ಲ. ಭೂಮಿ ಮೇಲೆ ಕೃಷ್ಣನ ನಿಂದ ಮಾಡವರೇ ಬಹಳ ಆಗಿದ್ರಾದ್ರಿಂದ
ಅವಳಿಗೆ ಭಾರ ತಾಳ್ಕೊಳ್ಳಿಕ್ಕೆ ಆಗವಲ್ತಾಗಿತ್ತು. ಬ್ರಹ್ಮಾತದುಪಧಾರ್ಯಾಥ ಸಹ ದೈವೈಸ್ತಯಾ ಸಹ ಜಗಾಮ ಸತ್ರಿನಯನಃ ತೀರಂ ಕ್ಷೀರಪಯೋನಿಧೇಹೇ. ಬ್ರಹ್ಮದೇವರು ರುದ್ರದೇವರನ್ನ ಎಲ್ಲ ದೇವತೆಗಳನ್ನು ಕರ್ಕೊಂಡು ಗೋರೂಪದಲ್ಲಿ ಬಂದಂತಹ, ಮುಂದೆ ಬರುವಂಥವನು ಗೋವಿಂದನಾದ್ದರಿಂದ ಗೋರೂಪದಲ್ಲಿ ಹೋಗಿದ್ಲು, ಅವರೆಲ್ಲರನ್ನ ಕರೆದುಕೊಂಡು ತಾವು ಆ ಕ್ಷೀರ ಸಮುದ್ರದ ತೀರದಲ್ಲಿ ಹೋಗಿ ನಿಲ್ತಾ ಇದ್ದಾರೆ. ಪುರುಷ ಸೂಕ್ತಿನ ಉಪತಿಷ್ಠೆ ಸಮಾಹಿತ. ಪುರುಷ ಸೂಕ್ತವನ್ನಂದು ಬ್ರಹ್ಮದೇವರು ಭಗವಂತನ ಆಹ್ವಾನವನ್ನ ತಾವು ಮಾಡ್ತಾ ಇದ್ದಾರೆ. ಆವಾಗ ಆಕಾಶವಾಣಿ ಆಗ್ತದೆ. ಭವದ್ಭಿರಂಶೈರ್ ಯದುಷೂಪಜನ್ಯತಾಂ. ಆ ಯದುಗಳಲ್ಲಿ ನೀನು ಹುಟ್ಟಿ ಬಂದು ನಮ್ಮ ಉದ್ಧಾರವನ್ನು ಮಾಡಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥನೆಯನ್ನು ಮಾಡಿದಾಗ ವಾಸುದೇವ ಕಲಾನಂತಹ ಸಹಸ್ರವದನ ಸ್ವರಾಟ್, ಸಹಸ್ರವದನರಾದ ಶೇಷದೇವರಿಗೆ ಭಗವಂತ ಮೊದಲು ಆದೇಶ ಮಾಡಿದ, ನೀ ಮೊದಲು ಹೋಗಿ ಹುಟ್ಟು, ನಾ ಆಮೇಲೆ ಬರ್ತೀನಿ ಅಂತಂದ. ಯಾಕ ಹೋದ್ಸಲ ನೀ ಮೊದಲು ಬಂದಿದ್ದಲ್ಲ, ರಾಮ ಮೊದಲು ಲಕ್ಷ್ಮಣ ಆಮೇಲಾಗಿತ್ತು. ಈಗ ಶೇಷದೇವರೇ ಮೊದಲು ಬಲರಾಮ ಹುಟ್ಟಿದ್ರು, ಕೃಷ್ಣ ಆಮೇಲೆ ಬಂದ. ಯಾಕ ಅಂತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ. ಲಕ್ಷ್ಮಣನಾದಾಗ ಎಷ್ಟು ಸೇವಾ ಮಾಡಿಬಿಟ್ಟಿದ್ದ, ಶೇಷದೇವರು ಎಷ್ಟು ಸೇವೆ ಮಾಡಿಬಿಟ್ಟಿದ್ರು ಅಂತಂದ್ರೆ ತಮ್ಮ ಯೋಗ್ಯತೆಯ ಮೀರಿ ಸೇವಾ ಆಗ್ಬಿಟ್ಟಿತ್ತಂತ. ಏಧಮಾನ ದ್ವಿಟ ಅಂತ ಭಗವಂತನಿಗೆ ಕರೆಯೋದು. ಯೋಗ್ಯತಾ ಮೀರೇನಾದರೂ ಬಂದಿತ್ತು ಅಂದ್ರೆ ಅದನ್ನ ಅಲ್ಲೇ ಕತ್ತರಿಸಿಬಿಡ್ತಾನಂತ. ಹಿಂಗಾಗಿ ಈ ಸಲ ಅಣ್ಣನ್ ಮಾಡಿ ಹುಟ್ಟಿಸಿ ಅವನಿಂದ ಒಂದು ಸ್ವಲ್ಪ ಇವನಿಗೆ ಬಯಸಿ ಮಾಡಿ ಅಷ್ಟಿದ್ದ ಎಕ್ಸ್ಟ್ರಾ ಪುಣ್ಯ ಕಟ್ ಮಾಡಿ ಮತ್ತೆ ಅವ್ರ ಯೋಗ್ಯತಾ ಅದನ್ನು ಸಮಾನ ಮಾಡಿ ಭಗವಂತ ಇಟ್ಟ ಅಂತ. ಹೀಗಾಗಿ ಶೇಷದೇವರಿಗೆ ಮೊದಲು ಕಳಿಸಿ ಆದಿಷ್ಟ ಪ್ರಭುಣ ಅಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ. ಯೋಗಮಾಯ ಅವಳನ್ನು ಕೂಡ ಭಗವಂತ ಆದೇಶ ಮಾಡ್ತಾ ಇದ್ದಾನೆ, ನೀನು ಹೋಗಿ ಹುಟ್ಟಬೇಕಲ್ಲಿ ಯಶೋಧಾನೊಳಗೆ, ನಾ ಈ ಕಡೆ ದೇವಕಿ ಕಡೆ ಹುಡ್ತೀನಿ, ನಾವಿಬ್ಬರು ಎಕ್ಸ್ಚೇಂಜ್ ಆಗೋಣ ಅಂತೆಲ್ಲ ಮೊದಲೇ ಚಂದಾಗಿ ಪ್ಲಾನ್ ಮಾಡಿಕೊಂಡ. ಮಧುರ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತೋ ಹರಿಹಿ. ನೋಡ್ರಿ, ಅವತ್ತು ಶೂರಸೇನ ಮೊದಲಾದಂತಹ ಎಲ್ಲ ಯಾದವರ ರಾಜಧಾನಿ ಅದು ಮಥುರೆ. ಆ ಮಥುರೆ ಭಗವಂತನ ಸದಾ ಸನ್ನಿಧಾನವನ್ನು ಉಳ್ಳಂತಹ ಶ್ರೇಷ್ಠವಾದಂತಹ ಆ ಒಂದು ಪಟ್ಟಣ. ಅಲ್ಲಿ ಭಗವಂತ ವಸುದೇವ ದೇವಕಿಯರಲ್ಲಿ ಹುಟ್ಟುವ ವಿಚಾರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ರಾಜ ಉಗ್ರಸೇನ, ಅವನ ಮಗ ಕಂಸ. ಕಂಸನಿಗೆ ಮಹಾಕ್ರೂರ, ಸ್ವಭಾವತಃ ಮಹಾತಾಮಸ. ಆದರೂ ತಂಗಿ ಮೇಲೆ ಬಹಳ ಪ್ರೀತಿ. ತಂಗಿ ಯಾರು, ಬೇರೆ ಯಾರಲ್ಲ, ದೇವಕಿ, ಉಗ್ರಸೇನನ ಮಗಳು. ಹಾಗಾಗಿ ತಾನೇ ಆ ಕಂಸ ತನ್ನ ತಂಗಿಯ ಬಾರಾತಂತಿರಲ್ಲ ನೀವು, ರಥದೊಳಗೆ ತಾನೇ ಕೂಡಿಸಿಕೊಂಡು ಅವಳ ಮದುವೆಯ ದಿಬ್ಬಣವನ್ನ ಕುದುರೆಯ ಸಾರಥಿಯಾಗಿ ತಾನು ನಡೆಸ್ತಾ ಇದ್ದಾನೆ. ರಶ್ಮೀನ್ ಹಯಾನಂ ಜಗೃಹೇ ರೌಕ್ಮೇ ರಥಶತೈರ್ವ್ರತಃ. 3 ರಥಗಳಿವೆ. ಮಧ್ಯದ ಒಂದು ರಥ, ಬಂಗಾರದ ರಥದಲ್ಲಿ ತಂಗಿಯ ಗಂಡನನ್ನು ಕೂಡಿಸಿಕೊಂಡು ತಾನೇ ಆ ಕುದುರೆಗಳನ್ನು ಓಡಿಸ್ತಾ ಕಂಸ ತಾನು ಹೊಂಟಾಗ ಪತಿ ಪ್ರಗೃಹಿಣಂ ಕಂಸಂ ಆಭಾಷ್ಯಾಹ ಅಶರೀರವಾಣಿ ಆಯ್ತಂತ. ವಾಯುದೇವರು ಆಕಾಶವಾಣಿಯಾಗಿ ನುಡಿತಾರೆ. ಅಸ್ಯಾಸ್ತ್ವಾಮಷ್ಟಮೋ ಗರ್ಭೋ ಹಂತಾಯಾಂ ನಯಸೇ ಬುಧ. ಏ ಅಬುಧ, ಏ ದಡ್ಡ, ಯಾರ ದಿಬ್ಬಣ ಕರೆದುಕೊಂಡು ನೀನೇ ಸಾರಥಿಯಾಗಿ ಹೊಂಟಿ ಅವಳ 8ನೆಯ ಗರ್ಭವೇ ನಿನ್ನ ಮೃತ್ಯುವಾಗಿ ಬರ್ತದೆ. ಮಂದೆಲ್ಲ ಅಲ್ಲಿ ಗೊತ್ತಿದ್ರು, ನೋಡ್ರಿ ಪಾಪ ಕಂಸ ಎಲ್ಲಾರು ಕೆಟ್ಟ ಅಂತಿದ್ವಿ, ಎಷ್ಟು ಚಲೋ ಆಗ್ಯಾನ, ತನ್ನ ತಂಗಿದು ತಾನೇ ಸಾಡೆ ಹೊಡ್ಕೊಂಡು ಹೊಂಟಾನ ನೋಡ್ರಿ ಅಂತ ಎಲ್ಲಾರು ಅನ್ನುವಷ್ಟ್ರಾಗೆ ಈ ಆಕಾಶವಾಣಿ ಆತು. ಭಗಿನೀಂ ಹಂತುಮ ಆರಬ್ಧ ಖಡ್ಗಪಾಣಿ ಕಚೇಗ್ರಹಿ. ಅವಳು ಕೂದ್ಲ ಜಗ್ಗಿ ಖಡ್ಗ ಹಿಡಿದು ಅವಳು ಕೊಲ್ಲಿಕ್ಕೆ ಹೊಂಟ್ಬಿಟ್ಟ. ಮಂದಿ ಅಂದ್ರು, ಈಗ ಕಂಸ ಬರೋಬ್ಬರಾದ, ಇಷ್ಟೊತ್ತರ ತಲೆ ಸರಿ ಇರಲಿಲ್ಲ, ಈಗ ಮತ್ತೆ ನಮ್ಮ ಕಂಸ ಆರಾಮಾದ ಅಂತ ಪಾಪ ಮಂದೆಲ್ಲ ಹೇಳ್ತಾ ಇದ್ದಾರೆ. ತಂ ಜುಗುಪ್ಸಿತ ಕರ್ಮಾಣಂ ದಶಂಸಂ ನಿರಪತ್ರಪಂ ವಸುದೇವೋ ಮಹಾಭಾಗ ಉವಾಚ ಪರಿಸಂತ್ವಯನ್. ಅವನಿಗೆ ಸಮಾಧಾನ ಮಾಡ್ತಾ ವಸುದೇವ ಹೇಳಿದನಂತ, ಹೀಗೆ ನೀನು ಮಾಡುವುದು ಸರಿಯಲ್ಲ. ಸಕಥಂ ಭಗಿನೀಂ ಹನ್ಯಾಹ ಸ್ತ್ರೀಯ ಮುದ್ವಾಹ ಪರ್ವಣಿ. ಭೋಜ ವಂಶಕ್ಕೆ ಇದು ಯಶಸ್ಕರವಲ್ಲ. ತಂಗಿಯನ್ನ ಮದುವೆಯ ಸಮಯದಲ್ಲಿ ಕೊಂದು ಹಾಕಿದಿ ಅಂತಂತಂದ್ರೆ ಎಂಥ ಒಂದು ಅಪಕೀರ್ತಿ ನಿನಗೆ ಬಂದೀತು, ಬೇಡ. ಮೃತ್ಯುರು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ವಸುದೇವ ಹೇಳಿದ್ದಂತ, ಮೃತ್ಯು ಅಂತನ್ನೋದು ದೇಹದ ಜೊತೆಗೇ ಮನುಷ್ಯನ ಜೊತೆ ಅದು ಬಂದೇ ಬಿಟ್ಟಿರ್ತದ. ಅದ್ಯವಾ ಅಬ್ಧ ಶತಾಂತೇವಾ ಮೃತ್ಯುರ್ವೈ ಪ್ರಾಣಿನಾಂ ದೃಹವ. ಇವತ್ತಾಗ್ಲಿಲ್ಲ ಅಂದ್ರೂ 100 ವರ್ಷ ಬಿಟ್ಟರು ಅದು ಆಗುವುದಂತೂ ಖಾತ್ರಿನೇ. ಮೃತ್ಯು ಆಗೋದದ ಅಂತಂತಂದ್ರೆ ನೀನು ಏನು ಮಾಡಿದ್ರು ಅದನ್ನು ತಡೀಲಿಕ್ಕೆ ಆಗೋದಿಲ್ಲ. ಇವಳನ್ನು ಕೊಂದ ಮಾತ್ರಕ್ಕೆ ನಿನ್ನ ಮೃತ್ಯು ಹೋಯಿತು ಅಂತ ನೀ ಸರ್ವಥಾ ತಿಳ್ಕೊಳ್ಬೇಡ. ಯಥಾ ತೃಣ ಜಲೂಕೈವಂ ದೇಹಿ ಕರ್ಮಗತಿಂಗತಃ. ನೋಡಪ್ಪ, ಹುಲ್ಲಿನ ಮೇಲೆ ಹುಳ ಅಡ್ಡಾಡ್ತಾ ಇರ್ತದಲ್ಲ, ಆ ಹುಳ ಯಾವಾಗಲೂ ಮುಂದಿನ ಹುಲ್ಲಿನ ಮೇಲೆ ಒಂದು ಕಾಲಿಟ್ಟಿರ್ತದ, ಹಿಂದಿನ ಹುಲ್ಲಿನ ಮೇಲೆ ಒಂದು ಕಾಲಿಟ್ಟಿರ್ತದ. ತಾನು ಮುಂದೆ ಸರಿಬೇಕು ಅಂತಂದ್ರೆ ಈ ಹಿಂದಿನ ಕಾಲು ತೆಗೀತದ, ಆದ್ರೆ ಆ ಮುಂದಿನ ಕಾಲು ಮತ್ತೂ ಮುಂದೆ ಹೋಗಿರ್ತದ. ಹಂಗ
ಒಬ್ಬ ವ್ಯಕ್ತಿ ತಾನು ಮುಂದಿನ ಜನ್ಮದಾಗ ಒಂದು ಕಾಲಿಟ್ಟೆ ಈ ಜನ್ಮದಾಗ ಇರ್ತಾನವ. ಅವಂದು ಅದು ಸದಾ ಎರಡೂ ಕಾಲು ಇಲ್ಲೇ ಇಟ್ಕೊಂಡು ಕೂತೀನಿ ಅಂತ ಅನ್ನೋದು ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮೃತ್ಯು ಅಷ್ಟು ಧ್ರುವವಾಗಿರ್ತದೆ, ಮುಂದಿನ ಜನ್ಮಕ್ಕೆ ಹೋಗೋದೇ ಇರ್ತದೆ. ಹೀಗಾಗಿ ನೀನದನ್ನ ತಡೀಲಿಕ್ಕೆ ಅಂತ ಅನ್ನೋದು ಒಂದು ಸಾಧ್ಯ ಇಲ್ಲಪ್ಪ. ಭಗವಂತನ ನಿಯಮಕ್ಕನುಗುಣವಾಗಿ ಕಾಲಚಕ್ರದಲ್ಲಿ ನಮಗೆ ಜನ್ಮ ಮೃತ್ಯುಗಳು ಇವು ಬರ್ತಾನೆ ಇರ್ತವೆ. ಹಾಗಾಗಿ ಇವಳನ್ನ ಕೊಂಡೋದ್ರಿಂದ ನೀನು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈಶಾ ತವಾನುಜ ಬಾಲ ಕೃಪಣ ಪುತ್ರಿಕೋಪಮ, ನಿನ್ನ ಮಗಳಂತಿದ್ದಾಳೆ ಇವಳು, ನಿನ್ನ ತಂಗಿ ಸಣ್ಣವಳು ಪಾಪ. ಹಾಗಾಗಿ ಅವಳಿಗೆ ನೀ ಏನು ಮಾಡಬೇಡ. ನಿನಗೇನು ಸಮಸ್ಯೆ? ಇವಳಿಂದ ನನ್ನ ಮೃತ್ಯು ಹೌದಲ್ಲೋ, ಇವಳಿಂದ ಅಂತ ಹೇಳಿಲ್ಲ ಆಕಾಶವಾಣಿ, ಇವಳ ಮಕ್ಕಳಿಂದ ಅಂತ ಹೇಳ್ಯಾರ. ಅಂದಮೇಲೆ ಪ್ರತ್ಯರ್ಪ್ಯ ಮೃತ್ಯವೇ ಪುತ್ರಾನ್ ಮೋಚಯೇ ಕೃಪಣಾಮಿಮಾನ್, ನಾನು ಇವಳನ್ನ ನನ್ನ ಜೊತೆಗೆ ಇಟ್ಕೊಳ್ತೇನೆ, ಇವಳಿಂದ ಹುಟ್ಟುವ ಮಕ್ಕಳನ್ನು ನಿನಗೆ ತಂದು ಕೊಡ್ತೇನೆ, ನೀನು ಅವಳನ್ನು ಕೊಂದುಬಿಡು. ಗರ್ಭದಲ್ಲಿ ಇನ್ನೂ ಮಗು ಗರ್ಭದಿಂದ ಹುಟ್ಟಿದಾಗ ಇನ್ನೂ ಬಹಳ ಚಿಕ್ಕದಿರ್ತದೆ, ನಿನಗೇನೂ ಮಾಡ್ಲಿಕ್ಕಾಗುವುದಿಲ್ಲ. ಆ ಮಗುವನ್ನ ನೀನು ಕೊಂದು ಬಿಡು, ಇವಳನ್ನ ನೀನು ಬಿಡು ಅಂತ ವಸುದೇವ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ, ನೈಷ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವೈತ್ವಾಹ ಶರೀರವಾಗ್ ಪುತ್ರಾನ್ ಸಮರ್ಪಯಿಷ್ಯಸ್ಯ ಯತಸ್ತೆ ಭಯಮುಕ್ತಿತಂ ಅಂತ ತಾನು ಪ್ರಾರ್ಥನೆ ಮಾಡಿಕೊಂಡಾಗ, ಆಗಲಿ ಕೀರ್ತಿಮಂತಂ ಪ್ರಥಮಜಂ ಕಂಸಾಯ ನಕದುಂದುವಿ, ಹಾಗೇ ಆಗಲಿ ಅಂತಂದ. ಹೆಂಗೆ ಅಂದ್ರಿ ಅನ್ನೋದೇ ಆಶ್ಚರ್ಯ ಆಯ್ತು ಮಂದಿಗೆ. ಹ್ಞೂ ಅನ್ನಲ್ಲ ಇವ ಅಂತ. ಯಾಕೆ ಹ್ಞೂ ಅಂದ? ಎಲ್ಲೇ ಇಂಥ ಒಬ್ಬ ಮದುವೆಯ ದಿಬ್ಬಣದಲ್ಲಿ ಕೂತಂತಹ ಹೆಣ್ಣು ಮಗಳನ್ನು ಕೊಂದೆ ಅನ್ನುವ ಅಪಕೀರ್ತಿಗೆ ಅಂಜಿ ಹೂ ಅಂದ. ಒಂದನೇದ್ದು. ಎರಡನೇದ್ದು, ಒಳಗೆ ಭೃಗು ಋಷಿಗಳ ಆವೇಶ ಇತ್ತು, ಜೀವದ್ವಯಾವೇಶ ಇದ್ದದ್ದು ಕಂಸನಲ್ಲಿ. ಹಾಗಾಗಿ ಸಾತ್ವಿಕ ಭಾವವೂ ಒಳಗೊಂದಿತ್ತನ್ನೋದ್ರಿಂದ ಕೆಲವೊಮ್ಮೆ ಅವನು ಒಳ್ಳೆಯ ಮಾತುಗಳಿಗೆ ಹೂ ಅಂತೂ ಅಂತಿದ್ದ. ಹೀಗಾಗಿ ಹೂ ಅಂದಿದ್ದಾನೆ. ಆಗ ಮೊದಲನೇ ಮಗ ಅದು ಹುಟ್ಟಿದಾಗ ಕೀರ್ತಿಮಂತ ಅಂತ ಅವನ ಹೆಸರು ಜನ್ಮನಾಮ. ಹಾಗಾಗಿ ಆ ಹುಟ್ಟಿದ ಕೂಸನ್ನ ಪಾಪ ತಂದು ಕೊಟ್ಟು ಬಿಟ್ಟ. ಯಾರು? ನಮ್ಮ ವಸುದೇವ ತಂದು ಕಂಸನಿಗೆ ಕೊಟ್ಟ. ಕಿಂ ದುಸ್ಸಹಂನ ಸಾಧೂನಾಂ ವಿದುಷಾಂ ಕಿಂ ಅಪೇಕ್ಷಿತಂ. ನೋಡ್ರಿ, ಭಾಗವತ ಹೇಳ್ತದೆ ಅಲ್ರಿ, ಒಂದೇದ್ದೇ ಕೂಸನ್ನ ಈಗ ಹುಟ್ಟಿದ ಕೂಸು ಸರಳವೈದು ಅನೃತಾದ ಅತಿ ವಿಹ್ವಲಹ ಅಂತ ಸುಳ್ಳಿಗೆ ಅಂಜಿದ್ನಂತ ವಸುದೇವ. ಇನ್ಯಾವುದಕ್ಕೂ ಅನ್ಸ್ತಿರ್ಲಿಲ್ಲ. ಸುಳ್ಳು ಕೊಟ್ಟ ಮಾತಿಗೆ ತಪ್ಪುವುದಕ್ಕೆ ಬಹಳ ಅನ್ಸ್ತಿದ್ದ. ಹಿಂಗಾಗಿ ಸರಳ ಹೋಗಿ ಕೊಟ್ಟನಲ್ಲ, ಏನಿದು ವಿಚಿತ್ರ. ಕಿಂ ದುಸ್ಸಹಂನ ಸಾಧೂನಾಂ ಅಂತ ಭಾಗವತ ಹೇಳ್ತದೆ. ಸಾಧುಗಳಿಗೆ ದುಸ್ಸಹವಾದ ದುಃಖ ಅನ್ನೋದು ಯಾವುದಿಲ್ಲೇ ಇಲ್ಲ, ಎಲ್ಲಾನು ಸಹನ ಮಾಡ್ಕೋತಾರಂತ. ಅದಕ್ಕೆ ಸಾಧುಗಳಂತ. ವಿದುಷಾಂ ಕಿಂ ಅಪೇಕ್ಷಿತಂ. ವಿದ್ವಾಂಸರು ಯಾರು? ಯಾರಿಗೇನು ಅಪೇಕ್ಷಾ ಇಲ್ಲ ಅವರು ವಿದ್ವಾಂಸರು. ಯಾರೆಲ್ಲ ಸಹನ ಮಾಡ್ಕೋತಾರ ಅವ್ರು ಸಾಧುಗಳು. ಕಿಂ ಅಕಾರ್ಯಂ ಕದರ್ಯಾಣ. ಇನ್ನ ಅಂಜಬುರ್ಕರು ಯಾರು? ಏನ್ ಮಾಡ್ಲಿಕ್ಕೂ ಯಾರು ಹೆಸುವುದಿಲ್ಲ ಅವ್ರು ಅಂಜಬುರ್ಕರು ಅಂತ. ದುಸ್ತ್ಯಜಂ ಕಿಂ ಮೃತಾತ್ಮನ. ಸತ್ಯವಂತರು ಯಾರು? ಯಾವುದನ್ನೂ ಬಿಡುವುದು ಅಸಾಧ್ಯ ಇಲ್ಲ ಅಂತಿದ್ದವ್ರು, ಯಾವ್ದು ಬೇಕಾದ್ದನ್ನೂ ತ್ಯಾಗ ಮಾಡ್ಲಿಕ್ಕೆ ಬರಂಥವ್ರು ಇವ್ರಿಗೆ ಸತ್ಯವಂತರು ಅಂತಂತ. ಇವ ಸತ್ಯವಂತ, ಸಾಧು, ವಿದ್ವಾಂಸ. ಹಾಗಾಗಿ ತಾನು ಅಪೇಕ್ಷೆ ಪಡಲಿಲ್ಲ. ತಾನು ಆ ದುಃಖವನ್ನು ಸಹಿಸುವುದರಿಂದ ಹಿಂದೆ ಸರಿಯಲಿಲ್ಲ. ಆ ಮಗುವನ್ನೂ ತಾನು ತ್ಯಾಗ ಮಾಡುವುದರೊಳಗ, ತನ್ನ ಸತ್ಯವಂತಿಕೆಯನ್ನು ಉಳಿಸ್ಕೊಳ್ಳೋದ್ರೊಳಗೆ ತಾನು ಮುಂದಾಗ್ತಾನೆ. ಮಗುವನ್ನ ಒಯ್ದು ಕೊಟ್ಟನಂತೆ. ಸತ್ಯೇ ಚೈವ ವ್ಯವಸ್ಥಿತಂ ಕಂಸಸ್ತುಷ್ಟಮನಾರಾಜನ್. ಕಂಸನಿಗೆ ಖುಷಿಯಾಗ್ಬಿಡುತ್ತಂತೆ. ಪ್ರತಿಯಾತು ಕುಮಾರೋಯಂ ನಹ್ಯತಸ್ಮಾತ್ ಅಸ್ತಿ ಮೇ ಭಯಂ ನಹಿ ಅಸ್ಮಾದ್ ಅಸ್ತಿ. ಇವನಿಂದ ನನಗೇನು ಭಯ ಅದ? ಕಂಸೆ ಅಂದ್ಬಿಟ್ಟಾರಿ. ಪಾಪಿ ಕೂಸಿನ ಕರ್ಕೊಂಡು ಹೋಗಿ ನೋಡ್ಲಿಕ್ಕೆ ಎಷ್ಟು ಚಂದದ, ಏನು ಸುದ್ದಿ ಅದು. 8ನೇ ಗರ್ಭ ಅಲ್ಲೇನು ನಾನು ನಿನ್ನ ಕೊಲ್ಲೋದು, ಇದೀಗ 1ನೇದ್ದು. ಇದನ್ನ ಕೊಂದು ನನಗೇನು ಸಿಗೋದದ? ಪಾಪ ಇದನ್ನ ಒಳಗೆ ಕರ್ಕೊಂಡು ಹೋಗ್ಬಿಡು. ನಿನ್ನ ಹೆಂಡತಿ ಏನು ಅನ್ಕೊಂಡಾಳೋ ಏನೋ ನನ್ನ ತಂಗಿ ಅಂತ ಅನ್ಕೊಂಡು ಪಾಪ ಸುಮ್ಮನೆ ಇದ್ದಂತ. ಸರ್ವೇ ವೈ ದೇವತಾ ಪ್ರಾಯ ಉಭಯೋರಪಿ ಭಾರತ. ಬಂದೇ ಬಿಟ್ರು. ಅವಾಗ ನಾರದರು ಬಂದು ಹೇಳ್ತಾರೆ, ದೇವತೆಗಳೇ ಯದುಕುಲದೊಳಗೆ ಹುಟ್ಟವ್ರಪ್ಪ. ದೇವತೆಗಳ ಗಣನ, ಅವ್ರ ಕೌಂಟಿಂಗು, ಅವ್ರ ಮ್ಯಾಥ್ಸು ನಮ್ಮ ನಾರ್ಮಲ್ ಇರಂಗಿಲ್ಲ. ಅದು ಅವ್ರದ್ದು ವಿಚಿತ್ರ ಇರ್ತದೆ. ನೀನು 1, 2, 3 ಅಂತ ಲೆಕ್ಕ ಹಾಕಿ 8ನೇದ್ದನ್ನವ. ಅವ್ರ ಆ ಕಡೆಯಿಂದ 1, 2, 3 ಎಣಿಸ್ ಇದೇ 8ನೇದ್ದು ಅಂತ ಹೇಳಿ ನಿನ್ ಕೊಂದು ಅಂತಂದ್ರೆ ಏನ್ ಮಾಡವ? ಇದೇ 8ನೇದ್ದು ಆಗ್ತದ. ಉಲ್ಟಾ ಬಂದ್ರಿ ಅಂತಂತಂದ್ರೆ ಮತ್ತೆ ಅವಾಗ ಏನ್ ಮಾಡೋದು? ಅದಕ್ಕೆ ನೀ ಹಂಗೆಲ್ಲ ಬಿಡ್ಲಿಕ್ಕೆ ಹೋಗ್ಬೇಡ. ಕೂಸ್ಗಳು ಹುಟ್ಟ್ಯಾವ, ಅವನೇ ಹೌದಪ್ಪ ತಾನಾಗೆ ನೀನು ಹೋಗಿ ಮಾಡಿ ಕೊಂದದ್ದಲ್ಲ, ವಸುದೇವ ತಂದು ಕೊಟ್ಟ ಅನಾಯಾಸ. ನೀ ಕೊಲ್ಲಿಗತ್ತಿ, ಅದಕ್ಕೆ ಯಾಕೆ ಎಷ್ಟು ತಲೆ ಕೆಡಿಸ್ಕೊಳ್ತಿ? ಚಂದಾಗಿ ಕೊಲ್ಲು ಅಂದ್ರೆ ನಾರದ್ರ ಪಾಪ ಏನೂ ತಲೆ ಕೆಡಿಸ್ಕೋಬೇಡ. ನಾರದ್ರೆ ಯಾಕ್ರಿ ಇಂತ ಹೇಳಿರ್ತಾರೆ ಕೂಸಿನ ಕೊಲ್ಲು ಅಂತ. ಇವು ಕೂಸುಗಳನ್ನು ಕೊಲ್ಲೋದು ಅನಿವಾರ್ಯ ಇತ್ತು. ಇವು 6 ಏನಿದ್ದು ಮೊದಲು ಹುಟ್ಟಿದ್ದ 6 ಇವು ಕಂಸನ ಮಕ್ಕಳು. ಅರ್ಥಾತ್ ಕಾಲನೇಮಿ ಅಂತೇನು ರಾಕ್ಷಸ ಇದ್ದಾನೋ ಆ ರಾಕ್ಷಸನ ಮಕ್ಕಳು ಇವರೆಲ್ಲರೂ 6 ಜನ.
ಇವ್ರ ವ್ಯವಸ್ಥಾನೇ ಹೆಂಗಾಗಿತ್ತು ಅಂತಂದ್ರೆ ಅದೊಂದು ದೊಡ್ಡ ಕಥೆ ಬರ್ತದೆ ಹರಿವಂಶದಲ್ಲಿ, ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಹಿರಣ್ಯಕಶಿಪುವಿನ ಕಾಲದಲ್ಲಿ ಇದ್ದಂಥವರು ಇವರೆಲ್ಲರೂ ಕೂಡ ಇವರನ್ನ ಮಲಗಿದಂತಹ ಸಮಯದೊಳಗ ಒಂದು ಜೀವವನ್ನ ಒಯ್ದು ದೇವಕಿ ಗರ್ಭದಿಂದ ಹುಟ್ಟಿಸಿ ಕಂಸನಿಂದ ಕೊಲ್ಲಿಸಿ ಮತ್ತು ತಂದು ಆ ದೇಹದೊಳಗೆ ಹಾಕ್ತಿದ್ಲಂತ ದುರ್ಗಾದೇವಿ. ಹಿಂಗ 6 ಸಲ ಮಾಡಲಕ್ಕೆ 6 ಜನ ನಿಮ್ ತಂದೆಯಿಂದೇ ನೀವು ಸಾಯಿರಿ ಅಂತ ಶಾಪಿತ್ತು. ಅದು ಹಿರಣ್ಯಕಶಿಪು ಅದನ್ನು ಕೊಟ್ಟಿದ್ದ, ಬ್ರಹ್ಮದೇವರ ವರ, ಇದೆಲ್ಲ ಕೂಡಿಸಿ ಅವರು ಸಾಯೋದೇ ಅನಿವಾರ್ಯ. ಆ ಕಾಲಕ್ಕ ಈ ರೀತಿ ಕೊಲ್ಲುವಂತಹ ಒಂದು ವಿಚಾರವನ್ನ ನಾರದರು ತಿಳಿಸಿದಾಗ ಹೌದು ಅಂತ ಹೋಗಿ ಪಾಪ ಹುಟ್ಟಿದ ಕೂಸನ್ನ ಅತ್ಯಂತ ನಿರ್ದಯಿಯಾಗಿ ಕಂಸ ಅದನ್ನು ಕೊಂದು ಹಾಕ್ತಾ ಇದ್ದಾನೆ. ಕೊಂದು ಹಾಕಿದಾಗ ತಮ್ಮ ಮನೆಯೊಳಗೆ ಎಲ್ಲಿಗೆ ಬಿಟ್ಟಿದ್ದ ವಸುದೇವ ದೇವಕಿಯರನ್ನ. ವಸುದೇವನಿಗೆ 13 ಜನ ಹೆಂಡಂದ್ರಿ. ವಸುದೇವ ಯಾರು? ಕಶ್ಯಪ ಋಷಿಗಳ ಅವತಾರ. ಕಶ್ಯಪ ಋಷಿಗಳಿಗೆ 13 ಜನ ಹೆಂಡಂದ್ರಲ್ಲ, ಆ 13 ಜನ ಇಲ್ಲಿ ಹುಟ್ಟಿ ವಸುದೇವನ ಮದುವೆ ಆಗಿರ್ತಾರೆ. ಕಶ್ಯಪರ ಹೆಂಡಂದ್ರೆ 13 ಜನ ಈ ವಸುದೇವನ ಹೆಂಡಂದ್ರು ಕೂಡ. ಅದರಲ್ಲಿ ಅದಿತಿ ದೇವಿಯೇ ದೇವಕಿ, ಸುರಭಿಯೇ ರೋಹಿಣಿ, ಹೀಗೆ ದಿತಿ ಧನು ಇವರೆಲ್ಲ ಹುಟ್ಟಿರ್ತಾರ. ಅವ್ರ ಮಕ್ಕಳು ಇವರೆಲ್ಲ ಶಿಶುಪಾಲ, ದಂತವಕ್ರ ಇಂಥವರೆಲ್ಲರೂ ಕೂಡ, ಪೌಂಡ್ರಕ ವಾಸುದೇವ ಇವರೆಲ್ಲರೂ ಕೂಡ. ಹೀಗಾಗಿ ಆ ರೀತಿಯೊಳಗಿದ್ದಾಗ ಒಂದೇ ಕೂಸು ಹುಟ್ಟಿದ ಮೇಲೆ ಇನ್ನ ಇವನು ಯಾವ ಮಕ್ಕಳಿಂದ ನನಗ ಮೃತ್ಯು ಬರ್ತದಂತ ಗೊತ್ತಿಲ್ಲ ಅಂತ ಅನ್ನೋದಕ್ಕ ವಸುದೇವನ ಎಲ್ಲಾ ಹೆಂಡಂದ್ರನ್ನ ಬೇರೆ ಬೇರೆ ಕಡೆಗೆ ಕಳಿಸಿ ತಾನು ಮಾತ್ರ ವಸುದೇವ ದೇವಕಿಯರನ್ನ ಜೈಲಿನೊಳಗೆ ಹಾಕ್ತಾ ಇದ್ದಾನೆ ಕಂಸ. ತನ್ನ ತಂದೆಯಾದ ಉಗ್ರಸೇನನನ್ನು ಕೂಡ ನಿಗ್ರಹಣ ಮಾಡಿ ತಾನೇ ರಾಜನಾಗಿ ಅಲ್ಲಿ ಕಂಸ ಮರೀತಾ ಇರುವಂತಹ ಸಂದರ್ಭದಲ್ಲಿ ಹತೇಶು ಷಟ್ಸು ಬಾಲೇಶು ದೈವಕ್ಯ ಉಗ್ರಸೇನಿನ ಕಂಸ 1-2 ಹಂಗ 6 ಜನ ಮಕ್ಕಳನ್ನ ದೇವಕಿ ವಸುದೇವರ ಕಣ್ಣು ಮುಂದೆ ತಾನು ಕೊಂದು ಹಾಕ್ತಾನೆ. ಅಂತಹ ದುಸ್ಸಹವಾದ ದುಃಖವನ್ನ ತಾಳ್ಕೊಳ್ತಾರೆ. ಭಗವಂತನ ಇಚ್ಛಾ ಅಂತ ತಿಳ್ಕೊಂಡು ಮಹಾನುಭಾವರು ಅದನ್ನು ಸಹಿಸ್ತಾ ಇದ್ದಾರೆ. ಸಪ್ತಮೋ ವೈಷ್ಣವಂ ಧಾಮಯಂ ಅನಂತಂ ಪ್ರಚಕ್ಷತೆ. 7ನೆಯ ಗರ್ಭವನ್ನು ಧಾರಣ ಮಾಡಿದ್ದಾಳೆ ದೇವಕಿ. ಅದೇ ಸಾಕ್ಷಾತ್ ಅನಂತ, ಅರ್ಥಾತ್ ಬಲರಾಮದೇವ ಶೇಷದೇವರು ಅಲ್ಲಿ ಬಂದಿದ್ದಾರೆ. ಬಂದಾಗ ಯದೂನಾಂ ನಿಜನಾಥಾನಾಂ ಯೋಗಮಾಯಾಂ ಸಮಾದಿಶತ. ಯದುಗಳ ಆ ಬಲರಾಮದೇವರು ಯದುವಂಶದಲ್ಲಿ ಹುಟ್ಟುವ ಸಂದರ್ಭದೊಳಗೆ ಯೋಗಮಾಯೆಗೆ ಭಗವಂತ ಆದೇಶವನ್ನ ಮಾಡ್ತಾ ಇದ್ದಾನೆ. ಗಚ್ಚ ದೇವಿ ವ್ರಜಂ ಭದ್ರೇ ಗೋಪ ಗೋಪಿ ಅಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತಿ ನಂದ ಗೋಕುಲೆ. ರೋಹಿಣಿಯನ್ನು ಎಲ್ಲಿಟ್ಟಿದ್ದೀವ? ನಂದಗೋಪನ ಮನೆಯೊಳಗಿಟ್ಟಿದ್ದಂತೆ ಕಂಸ. ರೋಹಿಣಿ ವಸುದೇವನ ಹೆಂಡತಿ ಇದ್ದದ್ದು ನಂದಗೋಪನ ಆ ಒಂದು ಊರಿನೊಳಗ ತಾನು ಅಲ್ಲಿ ಇದ್ಲಂತ, ಗೋಕುಲದೊಳಗೆ ಅವಳು ಇದ್ಲಂತ. ಹೀಗಾಗಿ ಅವಳ ಗರ್ಭದಲ್ಲಿ ಈ ದೇವಕಿಯ ಗರ್ಭವನ್ನು ಟ್ರಾನ್ಸ್ಫರ್ ಮಾಡು. ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣೀಶಾನ ಶಾರದೇತ್ಯಂಬಿಕೇತಿ ಚ. ನೋಡ್ರಿ, ಭಗವಂತ ದುರ್ಗಾದೇವಿಯ ಸ್ತೋತ್ರವನ್ನು ಮಾಡ್ಯಾನ್ರಿ. ಸ್ತೋತ್ರ ಅರ್ಥಾತ್ ಅವಳ ಆ ಸ್ತೋತ್ರವನ್ನು ಅನ್ನೋದ್ರಿಂದ ಮುಂದೆ ಜನರು ಉದ್ಧಾರ ಆಗಲಿ ಅನ್ನೋದಕ್ಕೆ ಅದಕ್ಕೆ ಆರ್ಯಾಸ್ತವ ಅಂತ ಹರಿವಂಶದೊಳಗೆ ಬಹಳ ವಿಸ್ತಾರವಾಗಿ ಅದು ಬರ್ತದೆ. ಭಗವಂತನೇ ದುರ್ಗೆಯ ಸ್ತೋತ್ರವನ್ನು ಮಾಡ್ತಾನೆ. ನೀನು ಹೋಗಿ ಇವನ ಆ ದೇವಕಿಯ ಗರ್ಭವನ್ನ ರೋಹಿಣಿಯಲ್ಲಿ ಅದನ್ನು ಹೋಗಿಡು. ಯಶೋದಾಯಾಮ್ ನಂದಪತ್ನ್ಯಾಂ ಭವಿಷ್ಯಸಿ. ನೀನೂ ಕೂಡ ಯಶೋದಾದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡು. ಈ ಕಡೆಗೆ ನಾನು ದೇವಕಿ ಗರ್ಭವನ್ನು ಪ್ರವೇಶ ಮಾಡುತ್ತೇನೆ ಅಂತ ಹೇಳಿದ್ದಾನೆ. ಗರ್ಭದಿಂದ ದೇವಕಿಯ ಗರ್ಭದಿಂದ ಕರ್ಷಣ ಮಾಡಿ ಎಳೆದು ತಂದು ರೋಹಿಣಿಯ ಗರ್ಭಕ್ಕೆ ಬಂದರು ಅನ್ನೋದಕ್ಕೆ ಅವರಿಗೆ ಸಂಕರ್ಷಣ ಅನ್ನುವ ಹೆಸರು ಬಲರಾಮದೇವರಿಗೆ ಬಂತು. ರಾಮೇತಿ ಲೋಕರಮಣಾತ್. ರಾಮ ಯಾಕೆ? ಲೋಕಕ್ಕೆ ಆನಂದವನ್ನು ಉಂಟು ಮಾಡಿದ್ರಿಂದ ರಾಮ. ಬಲಭದ್ರಂ ಬಲೋಚ್ಛ್ರಯಾತ್. ಬಲಭದ್ರ ಯಾಕೆ? ಬಲದಲ್ಲಿ ಭಾರೀ ಉತ್ತಮರಾಗಿದ್ರು ಅನ್ನೋದಕ್ಕೆ ಬಲರಾಮ, ಬಲಭದ್ರ, ಸಂಕರ್ಷಣ ಅನ್ನುವ ಹೆಸರುಗಳು ಅವರಿಗೆ ಬಂದಿದೆ. ಹಾಗಾಗಿ ಈ ರೀತಿಯಲ್ಲಿ ಆದೇಶ ಮಾಡಿದಾಗ ಅವಳು ಅಹೋ ವಿಶ್ರಂಸಿತೋ ಗರ್ಭ ಇತಿ ಪೌರ ವಿಚಕೃಷು. ಅಯ್ಯೋ, ನನ್ನ ಗರ್ಭಪಾತ ಆಯಿತು ಅಂತ ದೇವಕಿ ತಾನು ತಿಳ್ಕೊಂಡಾಳೆ. ಆದರೆ ಆ ಗರ್ಭ ಎಲ್ಲೂ ಹೋಗಿಲ್ಲ. ರೋಹಿಣಿಯ ಗರ್ಭಕ್ಕೆ ಅದು ಸೇಫ್ ಆಗಿ ಅಲ್ಲಿ ಹೋಗಿದೆ. ಆವಿವೇಶ ಅಂಶಭಾಗೇನ ಮನ ಆನಕದೊಂದು ಭೇಹೆ. ಅಲ್ಲಿ ಬಲರಾಮದೇವರ ಪ್ರಾದುರ್ಭಾವ ಇದಾಗ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನು 8ನೆಯ ಗರ್ಭ ಅದು ಧಾರಣ ಮಾಡಬೇಕು ದೇವಕಿ. ಭಗವಂತ ವಸುದೇವನ ಮನಸ್ಸಿನಲ್ಲಿ ತನ್ನೊಂದು ಅಂಶವನ್ನ ತಾನು ತಂದಿಟ್ಟ. ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣ ಇವ ಮಾತರಂ. ನೋಡ್ರಿ, ತಂದೆಯಿಂದ ತಾಯಿಗೆ ಜೀವ ತಾನು ಬರ್ತಾನೆ. ನಾರ್ಮಲ್ ಜೀವಗಳು ಬರೋದು ನಿಮಗೆ ಆ ಚಕ್ರ ಗೊತ್ತಿದೆ. ಮಳೆಯ ನೀರಿನೊಳಗೆ ಕುಳಿತು ಬಂದು ಸಸಿಯಲ್ಲಿ ಬೆಳೆದು ತಂದೆಯ ದೇಹವನ್ನು ಪ್ರವೇಶ ಮಾಡಿ ತಾನು ಧಾತುವಿನ ಮೂಲಕ ತಾಯಿಯ ದೇಹವನ್ನ ಗರ್ಭವನ್ನ ಪ್ರವೇಶ ಮಾಡ್ತಾನೆ ಜೀವ. ಆದರೆ ಭಗವಂತ ಹಂಗ್ ಮಾಡಿಲ್ಲ. ಒಂದಂಶದಿಂದ ತಂದೆಯನ್ನ ಪ್ರವೇಶ ಮಾಡಿದ.
ತನ್ನ ಸ್ವರೂಪದಿಂದಲೇ ತಾನು ಡೈರೆಕ್ಟ್ ಆಗಿ ತಾಯಿಯ ಗರ್ಭಕ್ಕೆ ಭಗವಂತ, ಯಾಕಂದ್ರೆ ಗರ್ಭವಾಸದ ದುಃಖದಿಂದ ಅಥವಾ ತಂದೆ ತಾಯಿಯರ ಶುಕ್ಲಶೋಣಿತ ಸಂಬಂಧದಿಂದ ಹುಟ್ಟಿದಂಥವನು ಭಗವಂತನಲ್ಲ. ಆದ್ದರಿಂದ ತಾನೇ ವಿಡಂಬನಾರ್ಥಂ ಲೋಕಸ್ಯ ನಿರ್ಜನಿಶ್ಚ ಅಥಾಪಿ ಆವಿಶತ್ ಆನಂದ ಮಾತ್ರ ದೇಹೇನ ಜಾತವತ್ ಸಂಪ್ರದೃಶ್ಯತೆ. ಶ್ರೀಮದ್ ತಾತ್ಪರ್ಯ ಹೇಳ್ತಾರೆ, ತನ್ನ ಸಚ್ಚಿದಾನಂದ ದೇಹದಿಂದಲೇನೆ ಹುಟ್ಟಿದವರಂತೆ ತಾನು ತೋರಿಸ್ತಾನೆ ಹೊರತು ಅದು ಪ್ರಾದುರ್ಭಾವ, ನಾರ್ಮಲ್ ಆದ ಜನ್ಮ ಅಂತ ಅನ್ನೋದಲ್ಲ ಅಂತ ತಿಳಿಯಿರಿ. ಕಾಷ್ಟ ಯಥಾನಂದಕರಂ ನಭಸ್ತಃ ಅಂತ ಹೇಳಿದಂತೆ ಎಲ್ಲಾ ಕಡೆಗೆ ಜಗತ್ತಿನೊಳಗೆ ಯಾವಾಗ ದೇವಕಿ ಗರ್ಭವನ್ನ ಧಾರಣ ಮಾಡಿದ್ಲೋ ಆವಾಗೇನೆ ಇಡೀ ಜಗತ್ತು ಮಂಗಳಮಯವಾಯ್ತಂತೆ. ಎಲ್ಲಾ ಕಡೆಗೆ ಒಂದು ರೀತಿಯೊಳಗೆ ಸಂತೋಷದ ವಾತಾವರಣ. ಯಾಕೆ ನಗಲಿಗತ್ತೀವಂತ ನಮಗೆ ಗೊತ್ತಿಲ್ಲ, ಸುಮ್ಮನೆ ನಕ್ಕೋತ ಹೊಂಟ್ರಿ ಎಲ್ಲರೂ. ಆಹೈಷಮೆ ಪ್ರಾಣಹರೋ ಹರಿರ್ಗುಹಾಂ ಧ್ರುವಂ ಶ್ರಿತೋ ಎನ್ನ ಪುರೇಯ ಮೀದೃಶಿ. ಅವ ಅಂದ ಮಥುರಾ ಪಟ್ಟಣ ಝಗಮಗ ಝಗಮಗ ಹೊಳಿಲಿಗತ್ತದ ಕಂಸಂದಾನ. ಇದು ಭಗವಂತನದೇ ಕಾಂತಿ. ದೇವಕಿ ಗರ್ಭದೊಳಗೆ ಈಗ ಬಂದವ ಮಾತ್ರ ಅವ ನಾರಾಯಣನೇ. ಯಾಕಂದ್ರೆ ನನ್ನ ಪುರಿ ಹಿಂಗಿದ್ದಿದ್ದಿಲ್ಲ, ನನ್ನ ರಾಜ್ಯದೊಳಗೆ ಎಷ್ಟು ಚಂದ ಬೆಳಕು ಹೆಂಗಿರ್ತದೆ, ಎಲ್ಲಿ ನೋಡಿದ್ರು ಕತ್ಲಿನೇ ಇರಬೇಕು. ಕಂಸ ರಾಜ ಇದ್ದೀನಿ ನಾನು, ಹಿಂಗಾಗಿ ಎಷ್ಟು ಬೆಳಕು ಬಂದದಂತಂದ್ರೆ ಬಂದಾನವ ಈ ಗರ್ಭದಿಂದೇ ನನ್ನ ಮೃತ್ಯು, ಈ ಗರ್ಭವನ್ನ ನಾನು ಕೊಲ್ಲಬೇಕು. ಕಿಮದ್ಯ ತಸ್ಮಿನ್ ಘಟನೀಯಮಾಶುಮೆ ಯಥಾರ್ಥ ತಂತ್ರೋ ನ ವಿಹಂತಿ ವಿಕ್ರಮಂ ಸ್ತ್ರೀಯ ಸ್ವಸುರ್ ಗುರುಮತ್ಯ ವಧೋಯಂ ಯಶಶ್ರಿಯಂ ಹಂತ್ಯನುಕೂಲಮಾಯು. ಯಾರೋ ಬಂದು ಒಂದು ಸ್ವಲ್ಪ ಸಜೆಷನ್ ಕೊಟ್ರು, ಅಲ್ಲ ಬರೋಬ್ಬರಿ ಈಗೇ ನಿನ್ ತಂಗಿನ ಕೊಂದ್ರೆ ಹೆಂಗ? ಗರ್ಭಿಣಿ ರೀ, ಗರ್ಭಿಣಿಯನ್ನು ಕೊಲ್ಲಬಾರ್ದು ತಾ ಹೇಳಿಗತ್ತ. ಅವ ಏನು ಹೇಳಿದ್ದಲ್ಲ, ಅದು ಒಳಗಿದ್ದ ಭೃಗು ಋಷಿಗಳು ಹೇಳಿದ್ರೆ ಅಷ್ಟೇ, ಬುದ್ಧಿ ಹಂಗೆ ಬಂದಿತ್ತು. ಗರ್ಭಿಣಿಯನ್ನು ಕೊಲ್ಲೋದು ಬೇಡ. ಮತ್ತು ಪರಾಕ್ರಮ ತೋರಿಸ್ದಂಗೆ ಆಗಂಗಿಲ್ಲ. ಅವ ಬರ್ಬೇಕವ, ಅವ ಬಂದು ಅವನ ಜೊತೆ ಯುದ್ಧ ಆಡಿ ಪರಾಕ್ರಮ ತೋರಿಸ್ಬೇಕು ನನಗೆ, ಅದೆಲ್ಲ ಇಚ್ಛಾ ಅದ. ಇಷ್ಟು ಲಘು ಮುಗಿಸೋದು ಅಂತಂತಂದ್ರೆ ನಡೆಯಂಗಿಲ್ಲ. ಹಿಂಗಾಗಿ ಯಾಕೆ ಗರ್ಭಧಾರಣ ಆಗಲಿ ಅಂತ ಬಿಟ್ಟ. ಆಸೀನಸ್ ಆದ್ರೆ ಹೊರಗೆಲ್ಲ ಧೈರ್ಯದ ಮಾತಾಡಿದ, ಒಳಗೆ ಅಂಜಿಬಿಟ್ಟಿದ್ದ. ಭಯಾತ್ ಕಂಸಃ ಅಂತ. ಆಸೀನಃ ಸಂವಿಶನ್ ತಿಷ್ಟನ್ ಭುಂಜಾನ ಪರ್ಯಟನ್ ಪಿಬನ್ ಚಿಂತಯಾನೋ ಋಷಿಕೇಶಂ ಅಪಶ್ಯತ್ ತನ್ಮಯನ್ ಜಗತ್. ಜಗತ್ತನ್ನೇ ಕೃಷ್ಣಮಯವಾಗಿ ನೋಡಿದ್ನಂತ. ಯಾರು ನೋಡಿದ್ರು ನೀ ಕೃಷ್ಣನ, ನೀನೇ ಬರವಿದ್ದೆ ನನ್ನ ಕೊಡ್ಲಿಕ್ಕೆ. ಯಾರು ನೋಡಿದ್ರು ಕೃಷ್ಣನು. ಕೂತ ಕೃಷ್ಣ, ನಿಂತ ಕೃಷ್ಣ, ಮಲಗಿದ ಕೃಷ್ಣ. ಕೃಷ್ಣಂದೇ ಕನಸು ಬೀಳ್ತಿತ್ತಂತ ಅವನಿಗೆ, ಬ್ಯಾರೆ ಏನಿಲ್ಲೇ ಇಲ್ಲ. ಒಂದು ಹುಡುಗ ಬಂದದ, ಅವನ ಎದಿ ಮೇಲೆ ಕೂತ್ ಅವನಿಗೆ ಗುಮ್ಮಿ ಅವನನ್ನು ಕೊಲ್ಲಿಗತ್ತದ. ಇದೇ ಕನಸು, ಬ್ಯಾರೆ ಕನಸೂ ಇಲ್ಲ. ನನಸಿನೊಳಗ ಎಲ್ಲಾ ಕಡೆಗೆ ಕೃಷ್ಣನ್ ಕಂಡ ಕಂಸ. ಆ ಸಂದರ್ಭದೊಳಗೆ ಬ್ರಹ್ಮಾದಿ ದೇವತೆಗಳು ಭಗವಂತನ ಆ ದೇವಕಿಯೊಳಗೆ ತಾನು ಗರ್ಭಪ್ರವೇಶ ಮಾಡಿ ಕೂತಂತಹ ರೂಪವನ್ನ ನೋಡ್ಲಿಕ್ಕಂತ ಬಂದ್ರಂತ. ಇಡೀ ಜಗತ್ತನ್ನ ತನ್ನ ಗರ್ಭದೊಳಗೆ ಇಟ್ಟುಕೊಳ್ಳಾವ, ತಾನು ಹೆಂಗ್ ಗರ್ಭದೊಳಗೆ ಹೋಗಿ ಚಂದಾಗಿ ಸಣ್ಣದಾಗಿ ಕೊಡ್ತಾನೆ, ಇವ ನೋಡಬೇಕಾಗಿದೆ ಇವನನ್ನ ಅಂತ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿದಂತೆ ಅಣುವಿನೊಳಗೂ ಅಣುರೂಪದೊಳಗೆ ಭಗವಂತ ಇರ್ತಾನೆ. ಹಾಗಾಗಿ ಗರ್ಭ ಅದು ಎಷ್ಟಾದ್ರೂ ದೊಡ್ಡದದು ಅವಂಗ, ಅಣುವಿನೊಳಗೆ ಅವ ಇರಬೇಕಾದಾಗ. ಹಾಗಾಗಿ ಗರ್ಭದೊಳಗೆ ಇವ ಹೆಂಗಿದ್ದಾನ, ಆನಂದ ಸ್ವರೂಪದಿಂದ ಭಗವಂತ ಗರ್ಭದೊಳಗೆ ಇದ್ದಾನಾದ್ರೂ ಹೆಂಗಂತ ನಾವು ನೋಡೋಣ ಅಂತ ಸೂಕ್ಷ್ಮ ರೂಪದಿಂದ ಎಲ್ಲಾ ಕೋಟಿ ದೇವತೆಗಳು ಒಳ ಹೋಗ್ಬಿಟ್ರು ಗರ್ಭದೊಳಗೆ. ಅದಿತಿ ದೇವಿ ದೇವಕಿಯ ಗರ್ಭದೊಳಗೆ ಹೋಗ್ಕು ಪ್ರಾರ್ಥನವನ್ನು ಮಾಡ್ತಾರೆ. ಇದಕ್ಕೆ ಗರ್ಭಸ್ತುತಿ ಅಂತ ಕರೀತಾರೆ. ಬ್ರಹ್ಮಭವ ಭೂಚತು ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಮುತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಸತ್ಯ 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 ಅಂತ ಭಗವಂತನಿಗೆ ಕರೀತಾ ಇದ್ದಾರೆ. ಸತ್ಶಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿ ವೈವದೇ ಏತಿ ಜ್ಞಾನಂ ಸಮುದ್ದಿಷ್ಟಂ ಪೂರ್ಣಾನಂದ ದೃಶಿಸ್ತತಃ ಅಂತ. ಸತ್ ತೀ ಯ ಮೂರಕ್ಷರಗಳವ ಅಲ್ಲೇ. ಸತ್ ಉತ್ತಮವಾದ, ತೀ ಅಂತಂತಂದ್ರೆ ಆನಂದ, ಯ ಅಂದ್ರೆ ಜ್ಞಾನ. ಜ್ಞಾನ ಆನಂದಗಳನ್ನು ಉತ್ತಮವಾಗಿ ತನ್ನ ಸ್ವರೂಪವಾಗಿ ಉಳ್ಳಂಥವನಿಗೆ ಸತ್ಯ ಅಂತ ಕರೀತಾರೆ. ಅಂತಹ ಸತ್ಯನಾದಂತಹ ಭಗವಂತ ಅವನು ನಿತ್ಯ, ಅವನು ಸತ್ಯವ್ರತ. ಯಾಕೆ ಅಂತಂದ್ರೆ ಈ ಸತ್ಯ ಅಂತಂದ್ರೆ ಸದ್ಭೂತತ್ರಯ ಮುಚ್ಚತೆ ತ್ಯಂ ತದನ್ಯತ್ ಸಮುದ್ದಿಷ್ಟಂ ತತ್ಪರತ್ವಾತ್ತು ತತ್ಪರಃ ಅಂತ. ಸತ್ಯವಾದ ಜಗತ್ತನ್ನ ರಕ್ಷಣೆ ಮಾಡುವ ವ್ರತವನ್ನ ತಾನು ಧಾರಣ ಮಾಡಿದ್ದಾನಾದ್ರಿಂದ ಸತ್ಯವ್ರತ. ಸತ ಅಂದ್ರೆ ಜಗತ್ತು, ಅದರಿಂದ ತ್ಯ ಅನ್ಯನಾಗಿದ್ದಾನಾದ್ದರಿಂದ ಸತ್ಯ ಅಂದ್ರೆ ಜಗತ್ ವಿಲಕ್ಷಣನಾಗಿದ್ದಾನೆ. ತತ್ ಪರತ್ವಾತ್ ಅದರಿಂದಲೂ ಉತ್ತಮನಾಗಿದ್ದಾನಾದ್ರಿಂದ ಅವನಿಗೆ ಸತ್ಯ ಪರ ಅಂತಂದಿದ್ದಾರೆ. ತ್ರಿಸತ್ಯ, ಮೂರು ಸತ್ಯ. ಮೂರು ಸತ್ಯ ಅಂತಂದ್ರೆ ಏನ್ರಿ? ಮೂರು ಸತ್ಯ ಅಲ್ಲ, ಮೂರೂ ವೇದಗಳಲ್ಲಿ ಇವನು ಸತ್ಯ ಅಂತ ಹೇಳಿದ್ದಾರಾದ್ದರಿಂದ ಇವನು ತ್ರಿಸತ್ಯ ಅಂತ ಕರೆಸಿಕೊಳ್ತಾನೆ. ಸತ್ಯಸ್ಯ ಯೋನಿಂ ಉತ ನಿಹಿತಂಚ ಸತ್ಯೆ ಸತ್ಯಸ್ಯ ಚ ಉತ್ತಮಾನಂದ ಜ್ಞಾನಾದ್ ಜ್ಞಾನ ದಾತೃತ್ವತ ಸದಾ. ಜ್ಞಾನವನ್ನ ಉತ್ತಮವಾದ ಆನಂದವನ್ನ ಕೊಡ್ತಾನೆ. ಆದ್ದರಿಂದಲೂ ಕೂಡ ಅವನಿಗೆ ಸತ್ಯಸ್ಯ ಯೋನಿ ಅಂತ
ಹೇಳಿದ್ದಾರೆ. ಸತ್ಯಸ್ಯ ಸತ್ಯ ಅಂತಂದ್ರೆ ಏನಪ್ಪ, ಸತ್ಯವಾದ ಜಗತ್ತಿನೊಳಗೆ ತಾನಿರ್ತಾನಾದ್ದರಿಂದ ಅವನೂ ಸತ್ಯ, ಜಗತ್ತೂ ಸತ್ಯ. ಈ ಜಗತ್ತನ್ನು ತಾನು ನೇತ ಅದನ್ನು ಮುಂದುವರೆಸ್ತಾನಾದ್ದರಿಂದ ಅವನಿಗೆ ಸತ್ಯ ನೇತ್ರ ಅಂತ ಕರೀತಾರೆ. ಅತೃತ್ವಾಚ್ಚ ತದ ಆದಾನಾತ್, ಆ ಜಗತ್ತನ್ನ, ಸತ್ಯವಾದ ಜಗತ್ತನ್ನ ಆದಾನ ಮಾಡ್ತಾನೆ, ತಿಂದಾಕ್ತಾನಾದ್ದರಿಂದ ಸತ್ಯಾತ್ಮ ಅಂತ ಅವನಿಗೆ ಕರೀತಾರೆ ಅಂತ ತಂತ್ರಭಾಗವತದ ಒಂದು ಶ್ಲೋಕವನ್ನು ಹೇಳಿ ನಮ್ಮ ಶ್ರೀಮದಾಚಾರ್ಯರು ಇದಕ್ಕೆ ಉತ್ತರವನ್ನ, ಇದಕ್ಕೆ ಅರ್ಥವನ್ನು ಮಾಡ್ತಾ ಇದ್ದಾರೆ. ಆವಾಗ ಒಂದು ಒಗಟಿನ ರೂಪದೊಳಗ ಬ್ರಹ್ಮಾದಿಗಳ ಸ್ತೋತ್ರ ಮಾಡಿದಂತ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲ ಚತುರಸ ಪಂಚ ಶಿಫಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಗೋ ಹ್ಯಾದಿವೃಕ್ಷ. ಇವನೊಂದು ವೃಕ್ಷ, ಇವನಿಗೆ ಒಂದೇ ಆಶ್ರಯ, 2 ಫಲ, 3 ಬೇರು, 4 ರಸ, 5 ಶಿಫ ಜಟ, 6 ಆತ್ಮ, 7 ಚರ್ಮ, 8 ವಿಟಪ, 9 ಅಕ್ಷ, ದಶಚ್ಛದ ಅಂದ್ರೆ ಒಂದು 10 ಎಲಿ, ಹಿಂಗಿರ್ತಕ್ಕಂಥ ವೃಕ್ಷ ಅಂತ. 1 ಏನು 2 ಏನು 3 ಏನು ಗೊತ್ತೇ ಆಗಲಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಮತ್ತು ಬಂದರು, ನಮಗೆ ಗೊತ್ತಾಗಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತಲ್ಲ. ಹಿಂಗಾಗಿ ಏಕಾಯನೋಸೌ, ಅನೇಕ ಜಗತ್ತುಗಳಿಗೆ ತಾನೊಬ್ಬನೇ ಆಶ್ರಯನಾಗಿದ್ದಾನೆ. ಇದು ಜಗತ್ ವೃಕ್ಷಕ್ಕೆ ಆಶ್ರಯವಾದಂತಹ ಪ್ರಕೃತಿ ಅವನಿಗೆ ಏಕಾಯನ. ಆ ಪ್ರಕೃತಿಯೊಂದನ್ನೇ ತಾನೇ ತನ್ನ ಮಾಯೆಯಿಂದ, ತನ್ನ ಇಚ್ಛೆಯಿಂದ ಅದನ್ನು ಉಪಾಧಿ ಮಾಡಿಕೊಂಡು ತಾನೇನು ಹುಡ್ತಾ ಇದ್ದಾನೆ. ಹಾಗಾಗಿ ಏಕಾಯನ. ದ್ವಿಫಲ, 2 ಫಲ, ಪ್ರವೃತ್ತಿ ಮತ್ತು ನಿವೃತ್ತಿ ಅನ್ನುವ 2 ಕರ್ಮಗಳನ್ನು ಫಲವಾಗಿ ಇಟ್ಟುಕೊಂಡಿದ್ದಾನೆ. ತ್ರಿಮೂಲ ಅಂತ, ಏಕಾಯನೋಸೌ ದ್ವಿಫಲ ತ್ರಿಮೂಲ ಅಂತ. ತ್ರಿಮೂಲ ಅಂತಂದ್ರೇನು? ಸತ್ವ ರಜಸ್ತಮೋ ಗುಣಗಳು, 3 ಮೂಲ, 3 ಬೇರುಗಳು ಈ ಪ್ರಕೃತಿಗೆ ಇವೆ, ಈ ಜಗತ್ತಿಗೆ ಇವೆ ಅಂತ ಅನ್ನೋದಕ್ಕೆ. ಇನ್ನು ಚತುರಸಃ, ಪ್ರವೃತ್ತ ಕರ್ಮದ ಫಲದ ರಸಗಳು 3, ಧರ್ಮ ಅರ್ಥ ಕಾಮ. ಇನ್ನು ನಿವೃತ್ತ ಕರ್ಮದ ಫಲ ಮೋಕ್ಷ. ಹೀಗೆ ಒಟ್ಟು 4 ರಸಗಳು, ಧರ್ಮ ಅರ್ಥ ಕಾಮ ಮೋಕ್ಷಗಳು 4 ರಸಗಳು ಇಲ್ಲಿರ್ತಕ್ಕಂಥದ್ದು. ಚತುರಸಃ. ಪಂಚಶಿಫಃ, ಪಂಚಸಂಖ್ಯೆಯ ಜಟ ಅರ್ಥಾತ್ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಷಡಾತ್ಮ, 6 ವಿಕಾರಗಳು. 6 ವಿಕಾರ ಆಗ್ತಾವಂತ ನೋಡ್ರಪ್ಪ, ದೇಹಕ್ಕಾಗುವ 6 ವಿಕಾರಗಳು. ಒಂದು ಜನ್ಮ ಆಗ್ತದೆ, ಸತ್ತ ಇರ್ತದೆ, ಪರಿಣಾಮ ಆಕೋತ ಹೋಗ್ತದೆ, ಸಣ್ಣ ಹುಡುಗರು ದೊಡ್ಡವರಾಗ್ತೀವಿ, ಹಿಂಗೆಲ್ಲ. ವೃದ್ಧಿ, ಅಪಕ್ಷಯ, ಏರೋದು ಇಳಿಯೋದು ಇವೆಲ್ಲ ಆಗ್ತಿರ್ತಾವ. ವಿನಾಶ. ಒಟ್ಟು 6 ಪ್ರಕಾರಗಳು ಇಲ್ಲಿ ವಿಕಾರಗಳು ಆಗ್ತಾವೆ. ಷಡಾತ್ಮ ಅಂತಂದ್ರು. ಸಪ್ತತ್ವಕ, 7 ಚರ್ಮಗಳು ಈ ದೇಹಕ್ಕೆ. 7 ಎಲ್ರಿ ಮ್ಯಾಲ ಒಂದ ಕಾಣ್ಲಿಕ್ಕತ್ತಲ್ಲ ಅಂತಂದ್ರೆ ಒಳಗೆ ಮತ್ತವ ತ್ವಕ, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ ಅಂತ ಕೊನೆಗೆ ಅಸ್ಥಿಗೆ ಹೋಗ್ಲಿಕ್ಕೆ 7 ಆವರಣಗಳು. ಇದು ಸಪ್ತತ್ವಕ. ಅಷ್ಟವಿಟಪ, ಈ ಜಗತ್ತಿನ ವೃಕ್ಷಕ್ಕೆ 8 ಕೋಟರಗಳು, 8 ರೆಂಬೆ ಕೊಂಬೆಗಳಂತೆ. ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚರು, ತಿರ್ಯಂಚರು, ಮನುಷ್ಯರು, ತಸ್ತುಷಗಳು, ಸ್ಥಾವರಗಳು. ಹೀಗೆ 8 ವಿಟಪಗಳು. ನವಾಕ್ಷಿ, 9 ದ್ವಾರಗಳು ಈ ದೇಹಕ್ಕಿದ್ದದ್ದು ಗೊತ್ತಿದೆ ಎಲ್ಲರಿಗೂ ಕೂಡ. ದಶಚ್ಛದಿ, 10 ಎಲೆಗಳು ಅಂತಂದ್ರೆ 10 ಇಂದ್ರಿಯಗಳು. ಹೇಗಿರತಕ್ಕಂತಹ ಈ ಇಡೀ ಜಗತ್ತಿನ ಈ ಬ್ರಹ್ಮಾಂಡ, ಈ ಪಿಂಡಾಂಡಗಳಿಗೆ ನೀನೊಬ್ಬನೇ ದ್ವಿಖಗ, 2 ಈ ವೃಕ್ಷವನ್ನು ಆಶ್ರಯಿಸಿದ ಪಕ್ಷಿಗಳು ಅಂತ ಹೇಳ್ತಾರೆ. ಅದು ಒಂದು ಭಗವಂತ, ಇನ್ನೊಂದು ಜೀವಾತ್ಮ. ಅಂತಹ ವೃಕ್ಷದ ಮೇಲೆ ನೀನು ಆನಂದದಿಂದಿದ್ದೀಯ. ಈ ಜೀವ ಪಾಪ ಒದ್ದಾಡ್ಕೋತ ಈ ವೃಕ್ಷದ ಮೇಲೆ, ಜಗತ್ತಿನ ವೃಕ್ಷದ ಮೇಲೆ ಇದ್ರೆ ನೀನು ಆನಂದದಿಂದ ಈ ವೃಕ್ಷದ ಮೇಲಿದ್ದೀಯ. ತ್ವಮೇಕ ಏವಾಸ್ಯ ಸತಪ್ರಸೂತಿ. ಇಡಿಯಾದ ಜಗತ್ತು ಹುಟ್ಟೋದು, ಸ್ಥಾನಂ ನಿಧಾನಂ, ಅದು ಇರೋದು, ಅದು ನಾಶ ಆಗೋದು ಎಲ್ಲವೂ ಕೂಡ ತ್ವಂ ಅನುಗ್ರಹಶ್ಚ, ನಿನ್ನ ಅನುಗ್ರಹದಿಂದ ಇದು ನಡೀತಾ ಇದೆ. ಬಿಭರಷಿ ರೂಪಾಣ್ಯವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ. ಎಲ್ಲ ಲೋಕ ಚರಾಚರ ಲೋಕದ ಕ್ಷೇಮಕ್ಕೆ ನೀನು ರೂಪಗಳನ್ನು ತೊಟ್ಟು ಇಲ್ಲಿ ಬರ್ತೀಯ. ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಭಗವಂತನಿಗೆ. ತ್ವಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನಿ ಸಮಾಧಿನಾವೇಶಿತ ಚೇತಸೋ ಯೇ ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸ ಪದಂ ಭವಾಬ್ಧಿಂ. ನಿನ್ನ ಪಾದ ಕಮಲಗಳಲ್ಲಿ ಎಲ್ಲ ತಮ್ಮ ಜೀವನದ ಶಕ್ತಿ, ಸಮಯ ಎಲ್ಲವನ್ನೂ ಹಾಕಿ ಧ್ಯಾನದಲ್ಲಿ ಇರತಕ್ಕಂಥ ಜನ ಇಡಿಯಾದ ಈ ಭವವೆಂಬ ಸಮುದ್ರವನ್ನ ಗೋವತ್ಸರಂತೆ ಮಾಡಿಕೊಳ್ತಾರೆ. ಗೋವತ್ಸ ಅಂತಂದ್ರೆ ಸಣ್ಣ ಒಂದು ಕರು ಜಿಗದ್ರ ದಾಟ್ಲಿಕ್ಕೆ ಎಷ್ಟು ಸಣ್ಣ ನೀರಿನ ಜಾಗ ಇರ್ಬೇಕು ನೋಡ್ರಿ, ಅಷ್ಟು ಸಣ್ಣ ನೀರಾಗ್ಬಿಡ್ತದಂತ. ಯಾವುದು? ಇಡೀ ಸಂಸಾರದ ಸಮುದ್ರ ಭಗವಂತನ ತ್ವತ್ಪಾದ ಪೋತೇನ, ಭಗವಂತನ ಪಾದವೆಂಬ ಪೋತ, ನಾವು ಹಡಗು. ಆ ಹಡಗನ್ನು ಹಿಡ್ಕೊಂಡ್ಬಿಟ್ರೆ ದೊಡ್ಡ ಸಮುದ್ರ
ಸಣ್ಣ ಜಾಗ ಆದಂಗೆ, ಸಣ್ಣ ನೀರಾದಂಗೆ ಆಗಿಬಿಡ್ತದೆ. ಸರಳವಾಗಿ ಅವರೆಲ್ಲರೂ ದಾಟ್ತಾರೆ. ಭವತ್ ಪದಾಂಬೋರುಹ ನಾವಮತ್ರತೆ ನಿಧಾಯ ಯಾತ ಸದನುಗ್ರಹೋ ಭವಾನ್. ನೀನು ಮಾಡುವ ಅನುಗ್ರಹದಿಂದ, ನಿನ್ನ ಪಾದವೆಂಬ ಆ ನಾವಿನಿಂದ ನಾವೆಲ್ಲರೂ ಕೂಡ ಸರಳವಾಗಿ ಈ ಸಂಸಾರವನ್ನ ದಾಟ್ತೇವೆ. ಭವಾನ್ ಅಂತಂದಾರಲ್ಲೇ ಸದನುಗ್ರಹೋ ಅಭವಾನ್ ಅಂತ ಮಾಡ್ತಾರೆ. ಮತ್ತು ನಮ್ಮ ಸತ್ಯಧರ್ಮ ತೀರ್ಥರು ಅಭವ, ಭವದಲ್ಲಿ ಚೇಷ್ಟೆ ಮಾಡುವವರು ಭವಾನರು, ನೀನು ಹಾಗಲ್ಲ, ಆದ್ದರಿಂದ ಅಭವಾನ್ ನೀನು ಇಲ್ಲಿ ಚೇಷ್ಟೆ ಮಾಡುವವನಲ್ಲ, ಅರ್ಥಾತ್ ಜೀವಿ ನೀನಲ್ಲ. ಆದರೂ ಕೂಡ ನಿನ್ನನ್ನ ತಪ್ಪು ತಿಳಿತಾರೆ ಜನ. ಏನ್ನೇ ಅರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯಿ ಅಸ್ತಭಾವಾತ್ ಅವಿಶುದ್ಧ ಬುದ್ಧಯ. ಕೆಟ್ಟು ಹೊಲಸು ಬುದ್ಧಿಯಿಂದ ನಿನ್ನನ್ನು ತಪ್ಪು ತಿಳಿತಾರಲ್ಲ ಜನ. ಆರುಹ್ಯ ಕೃಚ್ಛ್ರೇಣ ಪರಂ ಪದಂತತಃ ಪತಂತ್ಯಥೋ ಅನಾದೃತ ಯುಷ್ಮದಂಗ್ರಯ. ನಿನ್ನ ಅಂಗ್ರಿಯನ್ನ ಆಧರಿಸದೆ ತಾವೆಷ್ಟೋ ತಮ್ಮ ಜೀವನದೊಳಗೆ ನಾವೇ ನಮ್ಮ ಪ್ರಯತ್ನದಿಂದ ಮ್ಯಾಲ್ ಬಂದೀವನ್ಕೋತ ಕೆಳಗೊಮ್ಮೆ ಹಿಂಗೆ ಬೀಳ್ತಾರಲ್ಲ, ಅವರು ಇನ್ನೊಮ್ಮೆ ಎತ್ತಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅಷ್ಟು ಕೆಳಗ ಆ ನಿನ್ನಿಂದ ವಿಮುಖರಾದಂಥವರು ಅವರು ಬಿದ್ದೋಗ್ತಾರೆ. ತಥಾ ನತೆ ಮಾಧವ ತಾವಕ ಕ್ವಚಿತ್ ಭ್ರಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸೌಹೃದ. ಆದರೆ ನಿನ್ನವರು ಅಂತ ಯಾರಿದ್ದಾರೋ ಅವರೆಂದೆಂದಿಗೂ ತಾವು ಮಾರ್ಗದಿಂದ ಕೆಳಗೆ ಬೀಳುವುದಿಲ್ಲ. ತ್ವಯ ಅಭಿಗುಪ್ತಾಹ ವಿಚರಂತಿ ನಿರ್ಭಯಾಹ. ನಿನ್ನ ಮೇಲೆ ಅಂತಹ ಪ್ರೀತಿಯನ್ನ ಭಕ್ತಿಯನ್ನ ಮಾಡುವಂತಹ ಜನ ನಿನ್ನಿಂದ ರಕ್ಷಿತರಾಗಿ ನಿರ್ಭಯವಾಗಿ ಬರುವಂತಹ ಅನೇಕ ವಿಘ್ನಗಳ ತಲೆಯ ಮೇಲೆ ನಡೀತಾ ಅವರು ಮಾತ್ರ ಆನಂದದಿಂದಿರ್ತಾರೆ. ನಾವೆಲ್ಲ ಹಾಗಿದ್ದೇವೆ. ಬ್ರಹ್ಮದೇವರು ತಮ್ಮ ಬಗ್ಗೆ ಹೇಳ್ಕೊಳ್ತಾರೆ, ನಾವೆಲ್ಲ ನಿನ್ನ ಅನುಗ್ರಹದಿಂದ ಬರುವ ವಿಘ್ನಗಳ ತಲೆಯ ಮೆಟ್ಟಿ ನಾವು ನಡೆದಾಡ್ತೇವೆ. ಹಾಗಾಗಿ ಭಗವಂತ ನೀನು ನಿನ್ನ ನಾಮ ರೂಪ ಜನ್ಮ ಕರ್ಮ ಇವೆಲ್ಲವೂ ಕೂಡ ಲೀಲೆಯೇ. ಆ ಲೀಲೆಯಿಂದ ನೀನು ಇದರಿಂದ ಆ ಜನ್ಮವನ್ನು ನೀನು ತಾಳ್ತಾ ಇದ್ದೀಯ. ನಿನ್ನ ಈ ಜನ್ಮ ಇದನ್ನ ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋರಾವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ನಿನ್ನ ಈ ರೂಪದ, ಈ ನಾಮದ, ಈ ಮಂಗಳವಾದಂತಹ ಲೀಲೆಗಳನ್ನ ಕೇಳ್ತಾ ಹೇಳ್ತಾ ಸ್ಮರಣ ಮಾಡ್ತಾ ಚಿಂತನೆ ಮಾಡ್ತಾ ನಿನ್ನ ಪಾದದೊಳಗೆ ನಮ್ಮ ಚಿತ್ತವನ್ನಿಡುವುದಾದರೆ ಸಂಸಾರವನ್ನ ಮತ್ತೊಮ್ಮೆ ಪಡೆಯೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಮೋಕ್ಷವನ್ನು ಪಡೆಯಲಿಕ್ಕೆ ಬರ್ತದೆ. ಹಾಗಾಗಿ ಭಗವಂತ ನೀನು ಈ ಒಂದು ಭೂಮಿಯನ್ನ ಅನುಗ್ರಹ ಮಾಡಲಿಕ್ಕೆ ನೀನಿಲ್ಲಿ ಬಾ, ಹುಟ್ಟಿ ಬಾ, ನಮ್ಮೆಲ್ಲರ ಉದ್ಧಾರವನ್ನು ಮಾಡು, ಭೂಮಿಯ ಭಾರಾಪಹರಣವನ್ನು ನೀನು ಮಾಡು ಅಂತ ಎಲ್ಲ ದೇವತೆಗಳು ಬಂದು ಗರ್ಭಸ್ತುತಿ ಅಂತ ಇದಕ್ಕೆ ಕರೀತಾರೆ. ಗರ್ಭಿಣಿಯರ ಮುಂದೆ ಈ ಸ್ತೋತ್ರವನ್ನ ಕುಳಿತು ಹೇಳಿದರೆ ಎಂದೆಂದಿಗೂ ಕೂಡ ಆ ಗರ್ಭಕ್ಕೆ ಯಾವ ಬಾಧೆ ಅನ್ನೋದು ಆಗೋದಿಲ್ಲ, ಸುಖಪ್ರಸವ ಆಗ್ತದೆ ಅಂತ ಇದರ ಫಲವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಹೊರಗೆ ಬಂದು ಅವ್ರಿಗೆ ಹೇಳಿದ್ರಂತೆ, ಇಬ್ಬರಿಗೂ ಮಗ ಅಂತ ತಿಳ್ಕೊಂಡಿದ್ದಾರೆ ನರಕದಾಗ ಬಿದ್ದೀರಿ. ದಿಷ್ಟ್ಯಾಂಬತೆ ಕುಕ್ಷಿಗತ ಪರಪ್ಪುಮಾನಂ ಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂತ್ ಭಯಂ ಭೋಜಪತೇರ್ಮುಮೂರ್ಷೋ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ನಿನ್ನ ಮಗನಾಗಿ ಹುಟ್ಟುವಂಥವ ಸಾಧಾರಣ ಒಂದು ಕೂಸಲ್ಲಮ್ಮ, ಅಂಶೇನ ಸಾಕ್ಷಾತ್ ಭಗವಾನ್, ಸಾಕ್ಷಾತ್ ಭಗವಂತ ಒಂದು ಅಂಶದಿಂದ ನಿನ್ನ ಆ ಮಗನಾಗಿ ಇಲ್ಲಿ ಹುಟ್ಟುತ್ತಾ ಇದ್ದಾನೆ. ಹಾಗಾಗಿ ಅಯ್ಯೋ ಕಂಸ ಏನಾದ್ರೂ ಮಾಡಿದ್ರೆ ಹೆಂಗೆ ಅಂತನಬೇಡ, ಇವನ ರಕ್ಷಣದೊಳಗೆ ಇಡೀ ಬ್ರಹ್ಮಾಂಡ ಅದ, ಒಂದು ಕಂಸನಿಂದ ನಿಮಗೇನು ಭಯ ಆಗಬೇಕಾಗ್ಯದ, ಸರ್ವಥ ನೀನು ಅವನಿಂದ ಅಂಜಲಿಕ್ಕೆ ಹೋಗಬೇಡ ಅಂತ ವಸುದೇವ ದೇವಕಿಯರಿಗೂ ಸಮಾಧಾನ ಮಾಡಿ ಬ್ರಹ್ಮೇಶನರು ತಾವು ತಮ್ಮ ಲೋಕಗಳಿಗೆ ತೆರಳಿದ್ದಾರಂತೆ. ಆವಾಗ ಆ ಸಮಯ ಬಂದಿದೆ, ರೋಹಿಣಿ ನಕ್ಷತ್ರ ಉದಯಿಸಿದೆ, ಶ್ರಾವಣದ ಅಷ್ಟಮಿ, ಶುಕ್ಲ ಪಕ್ಷದ ಅಷ್ಟಮಿ ತಾನು ಬಂದ ಕೃಷ್ಣ ಪಕ್ಷದ ಅಷ್ಟಮಿ ಬಂದಾಗ ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ. ಕಾಲ ಹೆಂಗಾಗಿತ್ರಿ? ಪರಮಶೋಭನವಾಗಿತ್ತಂತ. ಅಥ ಕಾಲ ಆಗಿತ್ತಂತ. ಅಥ ಕಾಲ ಅಂತ ಹೇಳ್ತಾರೆ ನಮ್ಮ ಸತ್ಯಧರ್ಮ ತೀರ್ಥರು. ಥ ಅನ್ನೋ ಶಬ್ದಕ್ಕೆ ಅನ್ನ ಅಂತ ಅರ್ಥದ, ಆಹಾರ. ಅಥ ಕಾಲ ಅಂದ್ರೆ ಆಹಾರ ತಿನ್ಲಾರ್ದಂತಹ ಕಾಲ. ಕೃಷ್ಣಾಷ್ಟಮಿ ಉಪವಾಸ ಇರಬೇಕು ಅಂತ ಹೇಳ್ಬೇಕಾಗ್ಯದಂತ, ಅವತ್ತು ಆಹಾರ ತಗೋಬಾರ್ದು ಅನ್ನೋದಕ್ಕೆ ಅಥ ಕಾಲ ಬಂದಿತ್ತು. ಯರ್ಹೇ ವಾಚನ ಜನ್ಮರಕ್ಷ ಶಾಂತರಕ್ಷ ಗ್ರಹತಾರಕಾಹ. ಎಲ್ಲ ಗ್ರಹಗಳು ತಾರೆಗಳು ಶಾಂತವಾದಂತಹ ಸಂದರ್ಭ. ದಿಶ ಪ್ರಸೇತುರ್ಗಕನಂ ನಿರ್ಮಲೋಡು ಗಣೋದಯಂ. ಅಲ್ಲೆಲ್ಲ ದಿಕ್ಕುಗಳಲ್ಲಿ ಒಂದು ಪ್ರಶಾಂತವಾದ ವಾತಾವರಣ, ಎಲ್ಲ ಕಡೆಗೆ ನಕ್ಷತ್ರಗಳ ಉದಯವಾಗಿವೆ. ಮಹಿ ಮಂಗಳ ಭೂಯಿಷ್ಟ. ಮಹಿಯ ಮೇಲೆ, ಭೂಮಿಯ ಮೇಲೆ ತಾನಾಗಿ ಮಂಗಳವಾಗ್ತಾ ಇದೆ. ಪುರಗ್ರಾಮವ್ರಜಾಕರ ನದ್ಯ ಪ್ರಸನ್ನ ಸಲಿಲಾಹ. ನದಿಗಳು ಪ್ರಸನ್ನವಾಗಿ ಹರಿತಾ ಇವೆಯಂತೆ. ಎಲ್ಲ ದ್ವಿಜಾನಿಕುಲ ಸನ್ನಾದ. ರಾತ್ರಿಯೊಳಗ
ಪಕ್ಷಿಗಳೆಲ್ಲ ತಮ್ಮ ಕಲರವವನ್ನು ಮಾಡ್ತಾ ಇವೆ. ವವೌ ವಾಯು ಸುಖಸ್ಪರ್ಶಃ ಪುಣ್ಯಗಂಧವಃ ಶುಚಿಹಿ. ವಾಯು ತಾನೆಲ್ಲ ಕಡೆಗೆ ಸುಗಂಧವನ್ನ ಅವತ್ತು ಬೀರ್ತಾ ಇದೆ. ಬ್ರಾಹ್ಮಣರೆಲ್ಲ ಅಗ್ನಿಹೋತ್ರ ಇಟ್ಕೊಂಡಿದ್ರು ನೋಡ್ರಿ, ಅವರ ಅಗ್ನಿಗಳು ತಾನಾಗಿ ಶಾಂತವಾಗಿ ಉರಿತಾ ಇವೆ ಅಂತೆ. ದುರ್ಗದಗ ಉರಿಯುವ ಅಗ್ನಿ ತಾನಾಗಿ ಶಾಂತವಾಗಿ ಉರಿತಾ ಇದೆ. ಮನಾಂಸ್ಯಾಸನ್ ಪ್ರಸನ್ನಾದಿ ಸಾಧೂನಾಂ ಅಸುರದ್ರುಹಾಂ. ಸಾಧುಗಳಿಗೆ ಒಮ್ಮಿಂದೊಮ್ಮೆ ಎಚ್ಚರವಾಗಿದೆ ಅಂತ. ಯಾವ ಅಲಾರಂ ಹೊಡೆದಿಲ್ರಿ, ಎಲ್ಲರಿಗೂ ಒಮ್ಮೆ ಎಚ್ಚರವಾಗಿದೆ. ಇಡಿಯಾದ ಭೂಮಿಯ ಮೇಲಿನ ಸಾಧುಗಳೆಲ್ಲ ಒಮ್ಮೆಲೇ ಎಚ್ಚರವಾಗಿದ್ದಾರೆ, ನಗತಾ ಇದ್ದಾರೆ. ನೇದುರ್ ದುಂದುಭಯೋಧಿವಿ. ಆ ದೇವತೆಗಳು ದುಂದುಭಿಯ ನಾದವನ್ನ ಮಾಡ್ತಾ ಇದ್ದಾರೆ. ಕಿನ್ನರ ಗಂಧರ್ವರ ಹಾಡ್ತಾ ಇದ್ದಾರೆ. ಸಿದ್ಧ ಚಾರಣರು ವಿದ್ಯಾಧರರು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಪ್ಸರೆಯರು ನರ್ತನವನ್ನ ಮಾಡ್ತಾ ಇದ್ದಾರೆ. ಮುನಿಗಳು ದೇವತೆಗಳು ಅಲ್ಲಿಂದ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ. ದೇವಕಿಯೊಳಗೆ ಭಗವಂತ ತಮ ಉದ್ಭೂತೆ, ತಮ ಅಂತಂದ್ರೆ ಕತ್ತಲೆ ಬಂದಾಗ, ಮಧ್ಯರಾತ್ರಿಯ ಕಾಲ ಬಂದಾಗ ಅಂತ. ಇಷ್ಟೇ ಅರ್ಥ ಮಾಡಬೇಡ್ರಿ. ತಮ ಅನ್ನೋದಕ್ಕೆ ದುರ್ಗಾದೇವಿ, ತಮಸ್ಸಿಗೆ ಅಭಿಮಾನಿ ದುರ್ಗಾದೇವಿ ಅಲ್ಲಿ ಹುಟ್ಟುವಾಗ ತಮ ಉದ್ಭೂತೆ. ಯಶೋದೆಯಲ್ಲಿ ದುರ್ಗೆ ಹುಟ್ಟುವಾಗ ಇಲ್ಲಿ ದೇವಕಿಯಲ್ಲಿ ಭಗವಂತ ಪ್ರಾದುರಾಸೀತ್ ಯಥಾಪ್ರಾಚ್ಯಂ ದಿಶೀಂದುರಿವ ಪುಷ್ಕಲಹ ಅಂತ ಅವಳ ಗರ್ಭದಲ್ಲಿ ತಾನಲ್ಲಿ ಅಭಿವ್ಯಕ್ತನಾಗ್ತಾ ಇದ್ದಾನೆ. ಹೇಗೆ ಆ ಪೂರ್ವ ದಿಕ್ಕಿನಲ್ಲಿ ಚಂದ್ರ ತಾನು ಉದಯಿಸಿ ಬರಬೇಕೋ ಆ ರೀತಿಯಲ್ಲಿ ದಿಶಿಂದುಹು ಇವ ಪುಷ್ಕಲಹ, ಪುಷ್ಕಲನಾಗಿ ತನ್ನ ಪೂರ್ಣ ಸ್ವರೂಪದಿಂದ ಭಗವಂತ ತಾನು ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವ ಪುಷ್ಕಲಹ ಒಂದೇ ಶಬ್ದ. ಈ ಅಂತನ್ನುವುದಕ್ಕೆ ಕಾಮ ಅಂತ ಅರ್ಥ. ಈ ವಪುಹು ಕಲ, ಇವ ಪುಷ್ಕಲ. ಈ ವಪು ಅರ್ಥಾತ್ ಕಾಮನಂತೆ ದೇಹವನ್ನ ತಂದು ಅಥವಾ ಕಾಮನ ದೇಹದಲ್ಲಿ ತನ್ನದೊಂದು ಕಲೆಯನ್ನಿಟ್ಟ ಸಾಕ್ಷಾತ್ ಮನ್ಮಥನಾದಂತಹ ಭಗವಂತ ಅಲ್ಲಿ ತಾನು ಉದಯಿಸ್ತಿರ್ತಕ್ಕಂತಹ ಒಂದು ಸಂದರ್ಭದೊಳಗೆ ಇಡಿಯಾದ ಜಗತ್ತು ಮಂಗಳವನ್ನ ತಾನು ಅಪೇಕ್ಷೆ ಮಾಡ್ತಾ ಇದೆ. ದೇವಕಿ ನೋಡ್ತಾ ಇದ್ದಂತೇನೆ ಏನೋ ಪ್ರಸವ ವೇದನೆಯೇ ಇಲ್ಲದೇನೆ ಸಾಕ್ಷಾತ್ತಾಗಿ ಭಗವಂತ ಅವಳಿಂದ ಹುಟ್ಟಿ ಬರ್ತಾನೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಘ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ. ಸಾಕ್ಷಾತ್ ಭಗವಂತನ ಪ್ರಾದುರ್ಭಾವ. ಕೃಷ್ಣ ಪರಮಾತ್ಮ ಅಲ್ಲಿ ಹುಟ್ಟು ಬರ್ತಾನೆ. ತಮ್ಮ ಅದ್ಭುತಂ ಬಾಲಕಂ, ಅದ್ಭುತ ಬಾಲಕ. ಬಾಲಕ ಅಂತಂತೀರಾ ಅವನಿಗೆ? ಬಾಲ ಅನ್ನೋ ಶಬ್ದಕ್ಕೆ ಕೂದಲು ಅಂತ ಅರ್ಥ ಅಲ್ಲ, ಗೊತ್ತದಲ್ಲ ಎಲ್ಲರಿಗೂ. ಬಾಲ ಅಂತಂದ್ರೆ ಅದು ಸಂಸ್ಕೃತ ಶಬ್ದವೇ. ಬಾಲಕಂ ಒಂದು ಕೂದಲಿನ ಅಂಶ ಇದು ಕೃಷ್ಣ ಪರಮಾತ್ಮ, ಅದಕ್ಕೆ ಬಾಲಕ ಅಂತ ಹೇಳಿದ್ದಾರೆ. ಸಣ್ಣ ಹುಡುಗ ಅಂತ ಅನ್ನೋ ಅರ್ಥದಲ್ಲ. ಅಥವಾ ಕ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರೇ ಇವನ ಬಾಲರಾಗಿದ್ದಾರಾದ್ದರಿಂದ ಇವನು ಬಾಲಕ ಅಂತ ಹೇಳ್ರಿ. ತಮ್ಮ ಅದ್ಭುತಂ ಬಾಲಕಂ, ಇವನು ಅದ್ಭುತ ಬಾಲಕ. ಯಾಕೆ ಅದ್ಭುತ ಬಾಲಕ? ಅಂಬುಜೇಕ್ಷಣಂ, ಹುಟ್ಟಿದಾಗಲೇನೆ ಕಮಲದಂತಹ ಕಣ್ಣುಗಳು. ಅಥವಾ ಅಂಬುಜಾ ಲಕ್ಷ್ಮೀದೇವಿಯು ಇವನನ್ನ ಈ ಕ್ಷಣ ಮಾಡ್ತಾಳಾದ್ದರಿಂದ ಅಂಬುಜೇಕ್ಷಣ. ಸದಾ ರಮಾದೇವಿಯಿಂದಲೂ ನೋಡಲ್ಪಡತಕ್ಕಂಥ ಭಗವಂತ ಚತುರ್ಭುಜಂ. ಯಾಕೆ ಅದ್ಭುತ ಬಾಲಕ ಅಂದ್ರೆ ಹುಟ್ಟಿದಾಗೆ 4 ಕೈಗಳನ್ನು ಹಿಡ್ಕೊಂಡು ಯಾವ ಕೂಸು ಹೋಗ್ತಾವ ಹೇಳಿ. ಅದ್ಭುತ ಬಾಲಕ ಅಂತ ಏನಬೇಕಿಲ್ಲ. ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ, ಚಕ್ರ ಶಂಖ ಗದಾ ಹಿಡ್ಕೊಂಡೇ ಹುಟ್ಟುಬಿಟ್ಟ ಮಾರಾಯ. ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ, ಶ್ರೀವತ್ಸದ ಲಾಂಛನವಾದ ಗಲದೊಳಗ ಕೌಸ್ತುಭದ ಮಾಲೆಯಾದ ಪೀತಾಂಬರವನ್ನುಟ್ಟುಕೊಂಡು ನೀಲ ಮೋಡದಂತೆ ತಾನು ಕಾಯವನ್ನ ತಾಳಿ ಭಗವಂತ ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ, ತನ್ನ ಗುಂಗುರು ಕೂದಲಗಳ ಮೇಲೆ ವಜ್ರ ವೈಢೂರ್ಯದ ಕಿರೀಟವನ್ನ ಹಾಕ್ಕೊಂಡೇ ಹುಟ್ಟುಬಿಟ್ಟ. ಕಾಂಚಂಗದ ಕಂಕಣಾದಿಭಿ, ಏನು ಬಂಗಾರದ ಕಂಕಣ ಎಲ್ಲ ತೊಟ್ಟು ಎಷ್ಟೆಲ್ಲ ದೊಡ್ಡ ಮಹಾವೈಢೂರ್ಯದಿಂದ ವೈಭವದಿಂದ ಭಗವಂತ ಹುಟ್ಟಿದಾಗ ಅವರಂದ್ರಂತ ಅದ್ಭುತಂ ಬಾಲಕಂ. ಯಾವ ಬಾಲಕನು ಹಿಂಗೆ ಹುಟ್ಟತಾನ್ರಿ? ಹುಟ್ಟು ಮುಂದಾಗೆ 4 ಕಿಲೋ ಬಂಗಾರ ಮೈ ಮೇಲೆ ಹಾಕೊಂಡೇ ಹುಟ್ಟುಬಿಟ್ಟ ಅಂತಂದ್ರೆ ಇವತ್ತು ಬಂಗಾರದ ಸಮಸ್ಯೆನೇ ಇರ್ತಿರ್ಲಿಲ್ಲ ಯಾರಿಗೂ. ಹಂಗೆ ಯಾರು ಹುಟ್ಟತಾರ? ತಮ್ಮ ಅದ್ಭುತಂ ಬಾಲಕಂ, ಭಗವಂತ ಒಬ್ನೇ ಹಂಗೆ ಹುಟ್ಟಿದವ. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋ ಜ್ಞಾನಕದುಂದು ವಿಸ್ತದ. ವಸುದೇವಗೆ ಏನ್ ಮಾಡಬೇಕಂತೇಳಿ ನೋಡ್ಕೋತ ನಿಂತ್ಬಿಟ್ಟು ನೋಡಿದ ಸ್ವರೋಚಿಷ ಭಾರತ ಸೂತಿಕಾಗ್ರಹಂ ವಿರೋಚಯಂತಂ ಗತಭಿ ಪ್ರಭಾವವಿತ. ಅಂಜಿಕೆ ಹೋಗ್ಬಿಡ್ತು ಕಂಸಂದು. ಯಾಕ? ಇಡಿಯಾದ ಈ ಜೈಲಿಗೇನೆ ಎಷ್ಟು ಬೆಳಕು ತರ್ತಾನಿವ, ಅಂಧಕಾರದೊಳಗೆ ಇಂಥ ಬೆಳಕು ಬಂದದಂದ್ರೆ ನನ್ನ ಮನಸ್ಸಿನೊಳಗೆ ಭಯದ ಕತ್ತಲೆ ಯಾಕಿರಬೇಕು ಅಂತ ಭಯವನ್ನ ಬಿಟ್ಟಿದ್ದಾನೆ ವಸುದೇವ. ಪ್ರಾರ್ಥನೆ ಮಾಡ್ತಾನೆ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ. ಎಲ್ಲರ ಬುದ್ಧಿಯಲ್ಲಿ ಯಾವಾಗಲೂ ಕೂಡ ನೀನು ಭಗವಂತ ಪುರುಷ ಪ್ರಕೃತೇ ಪರಃ, ಪ್ರಕೃತಿಗಿಂತಲೂ ಉತ್ತಮನಾದ ಪುರುಷೋತ್ತಮನಾಗಿ ನೀನು ಕೇವಲ ಅನುಭವ
ಅರ್ಥಾತ್ ಜ್ಞಾನಾನಂದ ಸ್ವರೂಪಿಯಾಗಿರ್ತಕ್ಕಂಥವ ಭವಾನ್, ಭ ಅಂದರೆ ಕಾಂತಿ, ಭವಾನ್ ಅಂದರೆ ನೀನು ಅಷ್ಟೇ ಅಲ್ಲ, ಭವಾನ್ ಭ ಉಳ್ಳವ, ಕಾಂತಿ ಉಳ್ಳವ, ಸ್ವಾತಂತ್ರ್ಯ ಉಳ್ಳವ, ಆನಂದ ಉಳ್ಳವ ಅನ್ನೋ ಅರ್ಥದಲ್ಲಿ. ಹಾಗಾಗಿ ನೀನು ನಿನ್ನಿಂದ ನೀನಿವತ್ತು ಇಚ್ಛೆಯಿಂದ ಹುಟ್ಟಿ ಬಂದವ, ನಾನು ನಿನಗೆ ಹುಟ್ಟಿಸಿದವ, ನನ್ನ ನಿಮಿತ್ತದಿಂದ ನೀನು ಹುಟ್ಟಿದಿ ಅಂತನ್ನುವುದು ಇದು ಕೇವಲ ಲೀಲೆ ಮಾತ್ರ ಅಂತ ವಸುದೇವನೇ ತಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಸತ್ವಂ ತ್ರಿಲೋಕಸ್ಥಿತಯೇ ಸ್ವಮಾಯಯ ಬಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ ಸರ್ಗಾಯ ರಕ್ತಂ ರಜಸೋಪಬೃಂಹಿತಂ ಕೃಷ್ಣಂಚ ವರ್ಣಂ ತಮಸಾಜನಾತ್ಯಯೇ. ನೀನು ಸೃಷ್ಟಿ ಮಾಡುವ ಕಾಲದೊಳಗೆ ಶುಕ್ಲ ರೂಪವನ್ನು ಹೊಂದುತ್ತೀಯ. ಭಗವಂತ ಸೃಷ್ಟಿ ಮಾಡುವ ಕೃತಯುಗದೊಳಗೆ ಯಾವಾಗಲೂ ಬಿಳಿಯಾದ ಭಗವಂತನ ಶುಭ್ರ ರೂಪ ಇರುತ್ತದೆ. ಯಾಕಂದ್ರೆ ಸೃಷ್ಟಿ ಮಾಡುವ ಸಮಯ ಅದೆಲ್ಲ. ಸೃಷ್ಟಿಯೊಳಗೆ ತಾನು ಆ ಶುಕ್ಲ ರೂಪವನ್ನ ಸ್ಥಿತಿ ಮಾಡುವಾಗ ಶುಕ್ಲ ರೂಪವನ್ನ, ಸರ್ಗಾಯ ರಕ್ತಂ ಸೃಷ್ಟಿ ಮಾಡುವಾಗ ಕೆಂಪು ರೂಪವನ್ನ, ರಜಸ್ಸಿನಿಂದ ಕೂಡಿದ ಕೆಂಪು ರೂಪವನ್ನ, ಸತ್ವದಿಂದ ಕೂಡಿದ ಬಿಳಿಯಾದ ರೂಪವನ್ನ, ಕೊನೆಗೆ ಪ್ರಳಯ ಮಾಡುವ ಕಾಲದಲ್ಲಿ ಕೃಷ್ಣ ರೂಪವನ್ನ, ಕಪ್ಪು ರೂಪ. ಯಾಕೆಂದ್ರೆ ಎಲ್ಲಾ ಭೂಮಿಗೆ ಭಾರರಾದ ಅಸುರರ ಪ್ರಳಯಕ್ಕೆ ಬಂದೀಯಾ ಅನ್ನೋದಕ್ಕೆ ಕೃಷ್ಣ ರೂಪವನ್ನ ನೀನು ತಾಳಿ ಇಲ್ಲಿ ಬಂದಿದ್ದೀಯಾ ಅಂತ. ನೋಡ್ರಿ, ಭಗವಂತನಿಗೆ 4 ವರ್ಣಗಳವ: ಶುಕ್ಲವರ್ಣ, ರಕ್ತವರ್ಣ, ಪೀತವರ್ಣ, ಕೃಷ್ಣವರ್ಣ ಅಂತ. ಶುಕ್ಲವರ್ಣ ಇತ್ಯಾದಿಗಳು ಯಾವುವು? ಹಯಗ್ರೀವ ಮೊದಲಾದಂತಹ ರೂಪಗಳು, ಇವು ಶುಭ್ರವರ್ಣದ್ದಿವೆಲ್ಲ ರೂಪಗಳು. ಆಯ್ತಾ? ರಕ್ತವರ್ಣ ಯಾವಪ್ಪ? ಪರಶುರಾಮ ಮೊದಲಾದಂಥವುಗಳೆಲ್ಲ ರಕ್ತವರ್ಣದ ರೂಪಗಳು. ಇನ್ನು ಪೀತವರ್ಣ ಯಾವುವು? ನರಸಿಂಹ ಮೊದಲಾದಂತಹ ಬಂಗಾರದ ಬಣ್ಣದ ರೂಪಗಳವೆಲ್ಲ. ಇನ್ನು ಕೃಷ್ಣವರ್ಣ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಇತ್ಯಾದೆಲ್ಲ ಕಪ್ಪು ಬಣ್ಣದ ರೂಪಗಳು ಅಂತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ಕೊಡ್ತಾರೆ. ಹೀಗಾಗಿ ಅನೇಕ ರೂಪ ವರ್ಣಗಳನ್ನು ತಾಳಿ ನೀನು ಸೃಷ್ಟಿಸ್ಥಿತಿ ಪ್ರಳಯಗಳನ್ನ ನೀನೊಬ್ಬನೇ ಭಗವಂತ ಮಾಡ್ತಾ ಇದ್ದೀಯಾ. ಅಯಂ ತಮಸ್ಯಸ್ತವ ಜನ್ಮ ಮೇಗ್ರಹೇ ಶ್ರುತ್ವ ಅಗ್ರಜಾನ್ಸ್ತೆ ನೆಹನತ್ ಸುರೇಶ್ವರ. ಭಗವಂತ, ನೀನ್ ನನ್ನ ಮನೆಯೊಳಗೆ ಇವತ್ತು ಹುಟ್ಟಿಯ, ಆದ್ರೆ ಆ ಕಂಸ ನಿನ್ನ ಹಿಂದೆ ಎಲ್ಲ ಅಣ್ಣಂದ್ರನ್ನ ಕೊಂದು ಬಿಟ್ಟಾನೆ. ಈಗ ನಾನು ಏನು ಮಾಡಬೇಕು? ಅವ ಆಯುಧ ಹಿಡ್ಕೊಂಡು ಬಂದೇ ಬಿಡ್ತಾನೆ. ಈಗ ಮಧ್ಯರಾತ್ರಿ ಅವೇನು ನಿಶಾಚರ ಪ್ರಾಣಿಗಳವೆಲ್ಲ ಈಗ ಎದ್ದಿರ್ತಾವೆ, ಎಚ್ಚರಿರ್ತಾವೆ, ಹಿಂಗಾಗಿ ಬಂದೇ ಬಿಡ್ತಾನೆ. ಏನು ಮಾಡ್ಲಿ ನನಗೆ ಹೇಳು ಅಂತ. ದೇವಕಿ ಎಲ್ಲ ನೋಡ್ಬೋದು ಸುಮ್ಮನೆ ನಿಂತಿದ್ದು. ಕೃಷ್ಣ ಒಮ್ಮೆ ದೇವಕಿ ಕಡೆ ನೋಡಿದ್ನಂತೆ. ದೇವಕಿ ಅಂತಾಳ, ರೂಪಂ ಯತ್ತತ್ ಪ್ರಾಹುರವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ ಸತ್ತ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮ ದೀಪಂ. ಅಧ್ಯಾತ್ಮ ದೀಪ ನೀನು, ಆತ್ಮನೊಳಗೆ ಮಿನುಗುವಂತಹ ದೊಡ್ಡದಾದ ಜ್ಯೋತಿ ಅದು ನೀನು. ನೀನು ನಿರ್ಗುಣ, ಸತ್ವ ರಜಸ್ತಮೋ ಗುಣಗಳು ಇಲ್ಲದಂಥವ, ನಿರ್ವಿಕಾರ, ಸತ್ತಾ ಮಾತ್ರ, ಎಲ್ಲದಕ್ಕೂ ಸತ್ತ ನಿನ್ನಿಂದಲೇನೆ ಇರತಕ್ಕಂಥದ್ದು, ನಿರ್ವಿಶೇಷ, ನಿರೀಹ, ನಿನಗೆ ಯಾವ ಇಚ್ಛೆ ಇಲ್ಲ. ಅಂಥ ಹೇ ಭಗವಂತ, ನಿನ್ನನ್ನು ನೋಡಿ ನಾನೇನು ಸ್ತೋತ್ರ ಮಾಡಲಪ್ಪ. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ಸ್ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಪಂಚಾಂಗ ಶ್ರವಣದಲ್ಲಿ ಪಂಚಾಂಗದಲ್ಲಿ ಕೊಟ್ಟ ಮೊದಲನೇ ಶ್ಲೋಕ ಇದು. ದೇವಕಿ ಕೃಷ್ಣನಿಗೆ ಸ್ತೋತ್ರ ಮಾಡಿದಂತಹ ಒಂದು ಶ್ಲೋಕ. ಯೋ ಅಯಂ ಕಾಲಃ, ನೀನೇ ಕಾಲಸ್ವರೂಪಿ. ಎಲ್ಲರಲ್ಲಿ ಚೇಷ್ಟೆ ಅಂತಂದ್ರೆ ನಾವೇನು ಪ್ರತಿಸ್ಪಂದವನ್ನು ಮಾಡ್ತೀವಲ್ಲ, ವ್ಯವಹಾರವನ್ನು ಮಾಡ್ತೀವಿ, ಅದು ಚೇಷ್ಟೆ. ಅದೆಲ್ಲವನ್ನ ಮಾಡುವಂಥವ ಅವ್ಯಕ್ತ ಬಂಧು, ಪ್ರಕೃತಿಗೆ ಬಂಧುವಾದಂಥವ, ನಿನ್ನಿಂದಲೇನೆ ಇಡಿಯಾದ ಜಗತ್ತು ಅದು ಪ್ರೇರಣೆಯನ್ನು ಪಡೆದು ಕೆಲಸ ಮಾಡುತ್ತದೆ. 1 ನಿಮಿಷ ಅಂತೀಯ, 1 ವತ್ಸರ ಅಂತೀಯ, 100 ವರ್ಷ ಅಂತೀಯ, ಏನೋ ಆಗಿ ನೀನೇ ಎಲ್ಲವನ್ನ ಪಾಲಿಸ್ತೀಯ, ನೀನೇ ಎಲ್ಲವನ್ನ ಸೃಷ್ಟಿಸ್ತೀಯ, ಸಂಹಾರ ಮಾಡ್ತೀಯ. ನಿನ್ನು ಕ್ಷೇಮಧಾಮ, ಇಡಿಯಾದ ಜಗತ್ತಿನ ಕ್ಷೇಮ ಇದು ನಿನ್ನಿಂದಲೇ ಅದು ಬರತಕ್ಕಂಥದ್ದು. ಹಾಗಾಗಿ ಮರ್ತ್ಯೋ ಮೃತ್ಯುವ್ಯಾಲ ಭೀತಪ್ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾಧ್ಯಗಚ್ಚತ. ಒಬ್ಬ ಮನುಷ್ಯ ಮೃತ್ಯುವೆಂಬ ಹಾವಿನಿಂದ ಅಂಜಿ ಲೋಕಗಳಲ್ಲಿ ಓಡಾಡ್ತಾ ಇದ್ದಂತೆ, ಏನಾದರೂ ನನ್ನನ್ನು ಯಾರಾದರೂ ಉಳಿಸ್ತಾರೆ ಅಂತ ಎಲ್ಲೂ ಕೂಡ ಅವನಿಗೆ ಅಭಯ ಸಿಗಲಿಲ್ಲ. ತ್ವತ್ಪಾದಾಬ್ಜಂ ಪ್ರಾಪ್ಯ ದೃಚ್ಛಯ ಅದ್ಯ ಸ್ವಸ್ಥಶ್ಚೇತೆ ಮೃತ್ಯುರಸ್ಮಾದುಪೈತಿ. ನಿನ್ನ ಪಾದದ ಶರಣು ಒಮ್ಮೆ ತಾನು ಪಡೆದದ್ದಕ್ಕೆ ಇವತ್ತು ತಾನು ಎಷ್ಟು ಆನಂದದಿಂದ ಮನುಷ್ಯ ಮಲಗುತ್ತಾನೆ ಅಂದ್ರೆ ಅವನಿಗೆ ಯಾವುದರ ಭಯವೂ ಉಳಿಯಲಿಲ್ಲ. ಅಂಥ ನಿನ್ನ ಪಾದ. ಹಾಗಾಗಿ ಇಂಥ ನಿನ್ನ ಆ ವಿಶ್ವರೂಪ ಶಂಖಚಕ್ರ ಗದಾಯುಧವಾದ ರೂಪವನ್ನು ತೋರಿಸ್ಲಿಕ್ಕತ್ತಿ ನನ್ನ ಕಣ್ಣಿಗದನ್ನು ನೋಡ್ಲಿಕ್ಕೆ ಯೋಗ್ಯತಾ ಇಲ್ಲ. ದೇವಕಿ ಹೇಳ್ತಾಳ, ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಂ ಅಲೌಕಿಕಂ. ಈ ನಿನ್ನ ಅಲೌಕಿಕವಾದ ಅಪ್ರಾಕೃತವಾದ ರೂಪವನ್ನ ನೀನೇ ಉಪಸಂಹಾರ ಮಾಡ್ಕೋ. ಶಂಖಚಕ್ರ ಗದಾ ಪದ್ಮಗಳನ್ನು ನೋಡ್ಲಿಕ್ಕೆ, ನಿನ್ನ ಚತುರ್ಭುಜವನ್ನು ನೋಡ್ಲಿಕ್ಕೆ ನನ್ನ ಕಣ್ಣು ಕುಕ್ತಾ ಇವೆ. ವಿಶ್ವಂ ಯದೇತತ್ ಸ್ವತನೌ ನಿಶಾಂತೆ ಯಥಾವಕಾಶಂ ಪುರುಷ ಪರೋ ಭವೇತ್ ಬಿಭರ್ತಿ ಸೋಯಂ ಮಮ ಗರ್ಭಗೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಮಹತ. ದೇವಕಿ ಅಂತಲಂತ, ಇಡಿಯಾದ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ.
ಇಡೀ ಬ್ರಹ್ಮಾದಿ ವಿಶ್ವವನ್ನ ನಿನ್ನ ಕುಕ್ಷಿಯೊಳಗೆ ನಿನ್ನ ಗರ್ಭದೊಳಗೆ ಇಟ್ಕೊಳ್ಳಾಮ ಇವತ್ತು ನನ್ನ ಗರ್ಭದೊಳಗೆ ಬಂದಿ ಅಂತನ್ನೋದು ಇದು ಎಂಥ ವಿಡಂಬನ ಭಗವಂತ. ನನ್ನಿಂದ ನೀನು ಹುಟ್ಟಿದವನಲ್ಲ. ಪಾದರಾಜರು ರುಕ್ಮಿಣೀಶ್ವರರಾಗಿ ಹೇಳ್ತಾರೆ, ಯಾರ ಹುಟ್ಟನ್ನ ಸ್ವಯಂ ಅವರ ತಂದೆ ತಾಯಿನೇ ಇಲ್ಲ ಅನ್ಲಿಗತ್ತಾರ ಅಂತ ಕೃಷ್ಣ ಹುಟ್ಟ್ಯಾರಂತ ನೀವ್ಯಾಕೆ ಹೇಳಲಿಗತ್ತೀರಿ ಅಂತ. ಅವ್ರ ಅಪ್ಪ ಅಮ್ಮನೇ ಬಂದು ನಮ್ಮಿಂದ ಹುಟ್ಟಿಲ್ರಿ ಇವ ಹುಟ್ಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಅವ್ರು ಬಡ್ಕೋಳಿಗತ್ತಾರ ದೊಡ್ಡ ಸ್ತೋತ್ರ ಮಾಡಿ. ಇವ್ರೇ ಕೃಷ್ಣ ರಾಮ ಎಲ್ಲ ಹುಟ್ಟ್ಯಾರ್ರಿ ಅಂತ ಇವ್ರು ಹೇಳ್ಕೊತ ಹೇಳ್ತಿರ್ತಾರೆ. ಮಾಡಬಾರ್ದು. ತ್ವಮೇವ ಪೂರ್ವಸರ್ಗೇ ಭೂ ಪ್ರಶ್ನೆ ಸ್ವಯಂಭುವೇ ಸತಿ. ಭಗವಂತ ದೇವಕಿಗೆ ಅನುಗ್ರಹವನ್ನು ಮಾಡ್ತಾನೆ. ನೀನೇ ಹಿಂದಿನ ಜನ್ಮದಲ್ಲಿ ಪೃಷ್ಣಿ ಅಂತಾಗಿದ್ದೀಯಮ್ಮ. ಇವ ಸುತಪ ಅನ್ನುವಂತಹ ನಿನ್ನ ಗಂಡ ಹಿಂದಿನ ಜನ್ಮದೊಳಗೆ ಇವನು ಪ್ರಜಾಪತಿಯಾಗಿದ್ದ. ಬ್ರಹ್ಮದೇವರು ಆದೇಶ ಮಾಡಿದರು ಪ್ರಜೋತ್ಪಾದನೆ ಮಾಡಲಿಕ್ಕೆ. ನೀವು ಬಹಳಷ್ಟು ತಪಸ್ಸನ್ನು ಆ ಕಾಲದೊಳಗೆ ಮಾಡಿದ್ರಿ. 3 ಜನ್ಮಗಳಲ್ಲಿ ನಿಮಗೆ ನಾನು ಮಗನಾಗಿ ಹುಟ್ಟುವಂತಹ ವರವನ್ನು ಹಿಂದೆ ಕೊಟ್ಟಿದ್ದೆ. ಆವಾಗ ನಾನೇ ಒಂದು ರೂಪದಿಂದ ಪ್ರಶ್ನಿಗರ್ಭ ಅನ್ನುವಂತಹ ಒಂದು ಭಗವಂತನ ರೂಪ ಅದನ್ನು ನಾನು ಮೊದಲಿಗೆ ತೆಗೆದುಕೊಂಡಿದ್ದೆ. ಮುಂದೆ ನೀವೇ ಅದಿತಿ ಕಶ್ಯಪರಾದಾಗ ನಿಮ್ಮಲ್ಲಿ ವಾಮನನಾಗಿಯೂ ನಾನೇ ಅವತಾರ ಮಾಡಿದ್ದೆ. ಈಗ ವಸುದೇವ ದೇವಕಿಯರಾದಾಗ ನಿಮ್ಮಲ್ಲಿ ಈ ಕೃಷ್ಣ ರೂಪವನ್ನು ನನ್ನ 3 ರೂಪದ ವರಗಳನ್ನು ಸತ್ಯ ಮಾಡಲಿಕ್ಕೆ ನಾನು ನಿಮ್ಮಲ್ಲಿ ಹುಟ್ಟಿ ಬರ್ತಾ ಇದ್ದೇನೆ. ನಿಮಗೆ ಇದು ಗೊತ್ತಿರಲಿ ಅನ್ನೋದಕ್ಕೆ ನಾನು ನನ್ನ ಈ ದರ್ಶನವನ್ನ ಇಂಥ ಒಂದು ಚತುರ್ಭುಜವಾದ ರೂಪವನ್ನು ತೋರಿಸೀನಿ. ಯುವಾಮ್ಮ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸುಕೃತ. ಕೇವಲ ಪುತ್ರಭಾವದಿಂದ ನನ್ನನ್ನು ನೋಡಬೇಡ್ರಿ, ಬ್ರಹ್ಮಭಾವದಿಂದ ನನ್ನನ್ನು ನೋಡಿ ನೀವು ಉದ್ಧಾರ ಆಗ್ತೀರಿ ಅಂತ ತಂದೆ ತಾಯಿಗಳಿಗೆ ತಾನು ಹೇಳ್ತಾ ಪಿತ್ರೋ ಸಂಪಶ್ಯತೋ ಸದ್ಯ ಬಭೂವ ಪ್ರಾಕೃತ ಶಿಶು. ಪ್ರಾಕೃತವಾದ ಸಣ್ಣ ಒಂದು ಹುಟ್ಟಿದ ಕೂಸು ಹೇಗಿರಬೇಕೋ ಅಷ್ಟು ಚಿಕ್ಕ ರೂಪವನ್ನ ಆ ತಂದೆ ತಾಯಿಗಳ ಮುಂದೆ ಭಗವಂತ ತಾನು ತಾಳಿ ನಿಲ್ತಾನಂತೆ. ಸದಶ್ಚ ಶೌರ್ಯರ್ ಭಗವತ್ ಪ್ರಚೋದಿತ ಸುತಂ ಸಮಾದಾಯ ಸಸೂತಿಕಾಗ್ರಹಾತ್. ಏನು ಮಾಡಲಿ ಅಂತ ವಸುದೇವ ಕೇಳಿದ. ನನ್ನನ್ನೊಂದು ಬುಟ್ಟಿಯೊಳಗೆ ಇಟ್ಟುಕೊಂಡು ಬೃಹದ್ವನದೊಳಗೆ ನಂದಗೋಪನ ಹೆಂಡತಿ ಯಶೋಧ ತಾನು ಮಲಗ್ಯಾಳೆ. ಅಲ್ಲಿ ಹೋಗಿ ನನ್ನನ್ನಿಟ್ಟು ಅಲ್ಲಿ ಹುಟ್ಟಿದ ಹೆಣ್ಣು ಕೂಸನ್ನು ತಂದು ನೀನು ಇಲ್ಲಿಡಬೇಕು ಅಂತ ಭಗವಂತ ಮೊದಲೇ ಅವನಿಗೆ ಆದೇಶವನ್ನು ಕೊಟ್ಟಿದ್ದ. ಯೋಗಮಾಯಾ ಅಜನಿ ನಂದಜಾಯಯ. ಅಲ್ಲಿ ಯೋಗಮಾಯೆ ತಾನು ಹುಟ್ಟಿದ್ದಾಳೆ. ಈ ಕಡೆಗೆ ಕೇವಲ ಭಗವಂತನನ್ನ ಎತ್ತಿದ್ದಕ್ಕೆ ಕರಸ್ಥ ದೇವಸ್ಯ ಕುತೊಂತರಾಯ ಅಂತ ಹೇಳಿದಂತೆ ತಾನಾಗಿ ಕೈಗೆ ಕಟ್ಟಿದಂತಹ ಎಲ್ಲ ನಿಗಡಗಳು ಬಿಚ್ಚಿವೆ. ದ್ವಾರಸ್ತು ಸರ್ವ ಪಿಹಿತಾ ದುರತ್ಯಯ. ದ್ವಾರಗಳು ತಾನಾಗಿ ತೆರೆದಿವೆ. ಎಲ್ಲಾ ರಾಕ್ಷಸರು ಘೋರವಾದ ನಿದ್ರೆಯಲ್ಲಿ ಅವರು ಬಿದ್ದಿದ್ದಾರೆ. ಭಗವಂತನ ಆ ಒಂದು ರೂಪವನ್ನ ತನ್ನ ಶಿರಸ್ಸಿನ ಮೇಲೆ ಇಟ್ಟುಕೊಂಡು ತಾನು ಹೊರಡುತ್ತಾನೆ ವಸುದೇವ. ಸ್ವಯಂ ಯಶೀರ್ಯಂಥ ಯಥಾ ತಮೋ ರವೇಹೆ. ರವಿ ತಾನು ಸೂರ್ಯ ತಾನು ಬಂದ್ರೆ ಹೇಗೆ ಅಂಧಕಾರ ತಾನಾಗಿ ಹೋಗಬೇಕೋ ಹಾಗೆ ವಸುದೇವ ತಾನು ಕೈಯೊಳಗೆ ಕೃಷ್ಣನನ್ನು ಹೊತ್ತು ಹೊಂಟ್ರೆ ಎಲ್ಲ ಕಡೆಗೆ ಬೆಳಕು ತಾನಾಗಿ ಆಗ್ತಾ ಇದೆ. ವವರ್ಷ ಪರ್ಜನ್ಯ ಉಪಾಂಶು ಗರ್ಜಿತ. ಎಲ್ಲಿ ಜೋರು ಸುರಿಸಿದ್ರೆ ಭಗವಂತ ಸಿಟ್ಟಿಗೆ ಬರ್ತಾನೋ ಅಂತ ಸೌಕಾಶ ಇಂದ್ರದೇವರು ಮಳೆ ಸುರಿಸ್ತಾ ಇದ್ದಾರಂತ. ಆ ಮಳೆಯಲ್ಲಿ ದೇವರಿಗೆ ಬಡೀತದೋ ಅಂತ ಶೇಷದೇವರು ತಮ್ಮ 1000 ಹೆಡೆಯನ್ನ ಬಿಚ್ಚಿ ಆ ಬುಟ್ಟಿ ಮೇಲೆ ತಾವು ಛತ್ರರಾಗಿ ಅಲ್ಲಿ ಬರ್ತಾ ಇದ್ದಾರಂತ. ಅಲ್ಲೇ ಮಾತಾಡ್ಕೊಂಡ್ರೆ ಕಾಣಿಸ್ತದ. ಮುಂದೆ ಅಣ್ಣಾಗ ನಾ ಏನೇನ್ರೆ ಬೈತಿರ್ತೀನಪ್ಪ ಸಿಟ್ಟಿಗೆ ಬರಬೇಡ ಅಂತ ಇಲ್ಲೇ ಪಾಪ ಕೇಳಿಕೊಂಡಿದ್ದಾರೆ. ಮಘೋನಿ ವರ್ಷತ್ಯ ಸಕೃತ್ ಯಮಾನುಜ. ಜೋರಾಗಿ ಮಳೆಯಿಂದ ಯಮುನಾ ದೇವಿ, ಅದು ಶರದ್ ಋತು, ಅದು ವರ್ಷಾ ಋತು, ಹೀಗಾಗಿ ಭಾರೀ ಪ್ರವಾಹ ಇರ್ತದ. ಪ್ರವಾಹದಿಂದ ಹೊರೆಯುವಂಥ ಯಮುನೆ ನದಿ ಮಾರ್ಗಂ ದದೌ ಸಿಂಧುರಿವ ಶ್ರೀಯಪ್ಪತೇಹೆ. ಸಮುದ್ರವೇ ತಾನು ರಾಮದೇವರಿಗೆ ಅವತ್ತು ಹಾದಿ ಕೊಟ್ಟಂತೆ ಆ ಕೃಷ್ಣ ತಾನು ಬಂದರೆ ತಾನೇ ಯಮುನಾ ನದಿ 2 ಭಾಗ ಮಾಡಿ ಹೋಗ್ಲಿಕ್ಕೆ ತಾನು ಬಿಟ್ಟಿದೆ. ರಘುವರ್ಯ ತೀರ್ಥ ಶ್ರೀಪಾದಂಗಳವರು ತಾವು ಮಣ್ಣೂರಿನೊಳಗಿದ್ದಾಗ ಅನೇಕ ಚೋರರ ಆಕ್ರಮಣವಾದರೆ ಭೀಮಾ ನದಿಗೆ ತಾನು ಮೂಲ ರಾಮದೇವರ ಪೆಟ್ಟಿಗೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಅವತ್ತು ಹೆಂಗ ಸಮುದ್ರ ಈ ರಾಮದೇವರಿಗೆ ದಾರಿ ಕೊಟ್ಟಿತ್ತು ಹಂಗ ಭೀಮೇ ನೀನಿವತ್ತು ದಾರಿ ಕೊಡು ಅಂತ ತಾವು ಇಳಿದ್ರೆ ಭೀಮಾ ನದಿ ಭಾಗವಾಗಿ ರಘುವರ್ಯ ತೀರ್ಥರಿಗೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡುತ್ತು ಅಂತ ನಾವು ಕಥೆ ಕೇಳ್ತೇವೆ. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದ ರಘುವರ್ಯೋ ಮುದಂ ದದ್ಯಾತಂತ. ಮಹಾಸ್ವಾಮಿಗಳವರು ಮೂಲರಾಮದೇವರನ್ನ ಹೊತ್ತು ಹೊರಟಾಗಲೇ ನದಿ ತಾನು ಜಾಗವನ್ನು ಕೊಟ್ಟಿದೆ. ಸತ್ಯಾಭಿನವ ತೀರ್ಥರು ಹೊರಟಾಗ ಅವರಿಗೂ ಕೂಡ ನದಿ ಜಾಗವನ್ನು ಕೊಟ್ಟಿದೆ ಅನ್ನುವುದನ್ನು ರತ್ನಾಕರ ತಿಳಿಸ್ತದೆ. ಹಾಗಾದರೆ ಸಾಕ್ಷಾತ್ ಸಚ್ಚಿದಾನಂದ ರೂಪದಲ್ಲಿ ಕೃಷ್ಣನೇ ತಾನು ವಸುದೇವನ ಕೈಯೊಳಗಿದ್ದಾಗ ಅದು ದ್ವಾಪರ ಯುಗದಲ್ಲಿ ಯಮುನಾ ನದಿ ಸರಳವಾಗಿ ತಾನು ದಾರಿ ಮಾಡಿಕೊಟ್ರೆ ನಂದವು ರಜಂ ಶೌರಿ ರೂಪೇತ್ಯ ತತ್ರ ತಾನ್ ಗೋಪಾನ್ ಸುಷಪ್ತಾನ್ ಉಪಲಭ್ಯ ನಿದ್ರಯ. ಬೃಹದ್ವನ ಅಂತ ಯಮುನಾ ತೀರದೊಳಗ ಗೋಕುಲದ ಹೊರಗಿನ ಪ್ರಾಂತದೊಳಗ ಟೆಂಟ್ ಹಾಕಿ ಅಲ್ಲಿ ಯಶೋಧಾದೇವಿನ ಮಲಗಿಸಿದಾಗ ಎಲ್ಲಾ ಗೋಪರು ಭಾರೀ ನಿದ್ದೆ ಒಳಗೆ ಬಂದ್ಬಿಟ್ರು. ಯಾಕ? ಸಾಕ್ಷಾತ್ ನಿದ್ರಾ ದೇವಿನೇ ಅಲ್ಲಿದ್ಲಲ್ಲ. ದುರ್ಗಾ ಈಕೆ ನಿದ್ರೆಗೆ ಅಭಿಮಾನಿ. ಹಾಗಾಗಿ ದುರ್ಗಾದೇವಿಯಲ್ಲಿ ಶಿಶುಂ ಯಶೋದಾಶಯನೇ ನಿಧಾಯ ತತ್ ಸುತಾಮುಪಾದಾಯ ಪುನರ್ಗ್ರಹಾನಘ.
ತಾನು ಆ ದುರ್ಗೆಯನ್ನು ತನ್ನ ಬುಟ್ಟಿಯೊಳಗಿಟ್ಟುಕೊಂಡು ವಸುದೇವ ಮತ್ತೆ ಆ ದೇವಕಿ ಇದ್ದಲ್ಲಿ ತಾನು ಬರ್ತಾನಂತೆ. ಯಶೋಧ ನಂದಪತ್ನಿ ಚ ಜಾತಂ ಪರಮ ಅಬುಧ್ಯತ. ಹೆಂಗ್ ಮಲಗಿದ್ಲಿ ಯಶೋಧ? ಕೂಸು ಹುಟ್ಟಿದ್ದು ಗೊತ್ತಾಗಿದ್ದಿಲ್ಲ ಅಂತ ಹಂಗೆ ಮಲಗ್ಯಾಳ. ಗರ್ಭದಿಂದ ಕೂಸು ಹುಟ್ಟಿದ್ದೂ ಗೊತ್ತಾಗಿಲ್ಲ. ಅಷ್ಟು ದುರ್ಗಾದೇವಿಯ ವಿಚಿತ್ರವಾದಂತಹ ಆ ಒಂದು ಮಾಯಾ. ಇವತ್ತು ನೋಡ್ತಿರಲ್ಲ ನೀವು, ಒಮ್ಮೆ ಆ ದುರ್ಗಾದೇವಿ ಪೂರ್ಣ ಅನುಗ್ರಹದ ನಿದ್ದಿಗೆ ಹೋದವರು ಎಷ್ಟು ಎಬ್ಸಿದ್ರೆ ಹೇಳಂಗಿಲ್ಲ ಪಾಪ, ಅಂತ ಮಾಯಾ ಅದ ಅವಳದು. ಹೀಗಾಗಿ ನತಲ್ಲಿಂಗಂ ಪರಿಶ್ರಾಂತ ನಿದ್ರಯ ಅಪಗತ ಸ್ಮೃತಿ. ನಿದ್ದೆಯಿಂದ ಸ್ಮೃತಿಯೇ ಹೋಗಿಬಿಟ್ಟಿತ್ತು. ಕೂಸು ಹುಟ್ಟಿದ್ದನ್ನು ನೋಡಿಯೂ ಇಲ್ಲ, ತಾನು ಹಂಗೆ ಮಲಗಿಬಿಟ್ಟಿದ್ದಾಳೆ. ಆವಾಗ ಬಹಿರಂತ ಪುರದ್ವಾರ ಸರ್ವ ಪೂರ್ವವದಾವೃತ. ಯಾವಾಗ ಒಳಗೆ ತಾನು ದೇವ ಬಂದು ಮತ್ತ ಹೆಣ್ಣು ಕೂಸನ್ನ ದೇವಕಿ ಪಕ್ಕಕ್ಕೆ ತಾನು ಮಲಗಿಸಿದ್ನೋ, ಎಲ್ಲ ದ್ವಾರಗಳು ತಂತಾನೆ ಹೊಕ್ಕೊಂಡಾವ, ಎಲ್ಲ ಬೇಡಿಗಳು ತಂತಾನೆ ಅವರ ಕೈಗೆ ಬಂದು ಕೂತಾವ. ಎಲ್ಲರಿಗೂ ಆವಾಗ ಎಚ್ಚರಾಗ್ಲಿಕ್ಕತ್ತು. ಕಂಸ ಸ್ವಲ್ಪ ತೂರ್ಣ ಮುತ್ತಾಯ ಕಾಲೋ ಯಮತಿ, ಕಾಲ ನನ್ನ ಮೃತ್ಯು ಬಂದದ ಅಂತ ಅನ್ಕೋತ ಓಡಿ 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 ತಾನು ದೇವಕಿ ಇದ್ದಲ್ಲಿ ಬರ್ತಾನೆ. ನೋಡ್ತಾನೆ, ಹೆಣ್ಣು ಹುಟ್ಟಿಬಿಟ್ಟ. ಸ್ನುಷೇಯಂತವ ಕಲ್ಯಾಣ ಸ್ತ್ರೀಯಂ ಮಾಂ ಹಂತು ಮರ್ಹಸಿ. ದೇವಕಿ ಅಂದುಬಿಟ್ಟು, ಸಣ್ಣ ಹುಡುಗಿ ಕೂಸು, ಹೆಣ್ಣು ಕೂಸು ಹುಟ್ಟ್ಯದ, ಸ್ತ್ರೀ ಹತ್ಯೆ ಮಾಡ್ತೀಯ, ಅದರೊಳಗೂ ಬಾಲ ಹತ್ಯೆ ಮಾಡ್ತೀಯ, ಯಾಕೆ ಮಾಡ್ತೀಯ ಅಣ್ಣ? ಭಾವೋ ಹಿಂಸಿತಾ ಭ್ರಾತ ಶಿಶವ ಪಾವಕೋಪಮಾಹ. ಇಂದು ಎಷ್ಟೋ ಗಂಡು ಕೂಸುಗಳನ್ನಂತೂ ಕೊಂದಾಗೆ ನಿನಗೆ. ಪುತ್ರಿಕಾ ಏಕಾ ಪ್ರದೇಯತ. ಈ ಹೆಣ್ಣು ಕೂಸರೇ ನನಗೆ ಇರ್ಲಿಕ್ಕೆ ಬಿಡು. ನನ್ನ ಇಡೀ ಆ ಗರ್ಭದಿಂದ ಹುಟ್ಟಿದ ಎಲ್ಲಾ ಕೂಸುಗಳನ್ನ ಹಿಂಗೆ ನಾಶ ಮಾಡ್ಕೋತ ಹೊಂಟಿಯಲ್ಲ. ನಿನಗ ಆಕಾಶವಾಣಿ ಆಗಿದ್ದು ಒಂದು ಪುರುಷನಿಂದ ಮೃತ್ಯು ಅಂತ, ಇದಂತೂ ಹೆಣ್ಣು. ದಾತು ಅರ್ಹಸಿ ಮಂದಾಯ ಹಂಗೆ ಮಾಂ ಚರಮಾ ಪ್ರಜಾ. ನನ್ನ ಕೊನೆಯ ಶಿಶು, ಇದೊಂದನ್ನು ನೀನು ನನಗೆ ಉಳಿಸಿಕೊಟ್ರೆ ಏನಾಗುತ್ತದ? ಅವ ಅಂದ, ದೇವತೆಗಳನ್ನ ನಾನು ನಂಬಂಗಿಲ್ಲ. ಅವು ಯಾವ ಸ್ತ್ರೀ ಹೋಗಿ ನಾಳೆ ಪುರುಷ ಬಿಟ್ರೆ ನಾ ಏನ್ ಮಾಡ್ಲಿ, ನಾನು ಸರ್ವತಾ ನಂಬಲಿಕ್ಕೆ ಹೋಗಂಗಿಲ್ಲ ಅಂತ ಹೇಳಿ ತಾಂಗ್ ಗೃಹೀತ್ವ ಚರಣಯೋರ್ ಜಾತ ಮಾತ್ರಾಂ ಸ್ವಸಸ್ವತಾಂ. ಆ ತಂಗಿಯ ಮಗಳಿರ್ಲಿ ಮಗ ಇರಲಿ ಅಂತ ಹೇಳಿ ಆ ಮಗಳನ್ನ, ಆ ದುರ್ಗೆಯನ್ನ ತಾನು ಸರಳವಾಗಿ ಎತ್ತಿ ತಾನು ಕಲ್ಲಿಗೆ ಕುಟ್ಟಿ ಕೊಲ್ಲಬೇಕು ಅಂತ ಹೆಂಗ ತಾನು ಎತ್ಯಾನ, ಸತಾಧ್ವಸ್ತ ಸಮುಪ್ಲುತ್ಯ ಸದ್ಯೋ ದೇವ್ ಎಂಬರೇರಂಗತ ಅದೃಶ್ಯತ ಅನುಜ ವಿಷ್ಣು ಸಾಯುಧ ಅಷ್ಟಮಹಾಭುಜ. ಅಷ್ಟಮಹಾಭುಜಳಾಗಿ ದುರ್ಗಾದೇವಿ ತನ್ನ ಸ್ವರೂಪವನ್ನು ಧಾರಣ ಮಾಡಿ ಅಲ್ಲಿ ನಿಲ್ತಾಳೆ. ಧನು ಶೂಲ ಈಶು ಚರ್ಮ ಆಸಿ ಶಂಖ ಚಕ್ರ ಗದಾಧರ 8 ಬಾಹುಗಳಲ್ಲಿ 8 ಆಯುಧವನ್ನ ತಾನು ಹಿಡಿದು ಅಲ್ಲಿ ಆ ದುರ್ಗಾದೇವಿ ಭಯದಿಂದ ಕಂಸ ನಡಗುವಂತೆ ಮಾಡಿ ತನ್ನ ದಿವ್ಯವಾದಂತಹ ಆಕಾಶವನ್ನ ವ್ಯಾಪಿಸಿದ ರೂಪವನ್ನ ಆ ಕಂಸನಿಗೆ ಅವಳಲ್ಲಿ ತೋರಿಸ್ತಾ ಇದ್ದಾಳೆ. ಗಾಬರಿಯಾಗಿದ್ದಾನೆ ಕಂಸ. ಹರಿವಂಶದಲ್ಲಿ ಚತುರ್ಭುಜ ಅಂತ ಬರ್ತದೆ. ಏನ್ ಮಾಡೋಣ ಈಗ? ಇಲ್ಲಿ ಅಷ್ಟಭುಜ ಅಂತಾರೆ ಭಾಗವತದೊಳಗ, ಹರಿವಂಶದೊಳಗೆ ಚತುರ್ಭುಜ ಅಂತಂದ. ಸತಧರ್ಮ ತೀರ್ಥರು ಅದಕ್ಕೆ ತಾತ್ಪರ್ಯ ತಗೊಂಡು ಬರ್ತಾರೆ. ಭಾಗವತದ ಜೊತೆಗೇನೆ ಎಲ್ಲವನ್ನೂ ಹೊಂದಿಸುವಂತಹದ್ದು ಆ ನ್ಯಾಯ ಮೊದಲಿಗೇನೆ ತಿಳಿಸಿ ಆಗ್ಯದ. ಹಿಂಗಾಗಿ ಚತುರ್ಭುಜ ಅಂದ್ರೆ ಒಂದ್ ಕಡೆ 4 ಇದ್ದು ಅಂತ, ಇನ್ನೊಂದ್ ಕಡೆ 4 ಇದ್ದು, ಹಂಗೆ 8 ಇದ್ದು ಅಂತ ತಿಳ್ಕೊಳ್ರಿ. ಆದ್ರೆ ಇದ್ದದ್ದು ಮಾತ್ರ 8. ಯಾಕಂದ್ರೆ ಭಾಗವತದೊಳಗೆ ಸ್ಪಷ್ಟ 8 ಕೈಯೊಳಗೆ ಯಾವ ಆಯುಧ ಇದ್ದು ಅಂತ ಬಂದ್ಬಿಟ್ಟ. ಹಿಂಗಾಗಿ ಅದನ್ನ ಅದೇ ನಿರವಕಾಶ, ಅದನ್ನ ಸಾವಕಾಶ ಮಾಡ್ಲಿಕ್ಕೆ ಬರ್ತದೆ. 4 ಒಂದ್ ಕಡೆ ಇದ್ದು ಅಂತ ಹೇಳಲಿಕ್ಕೆ ಅವಕಾಶದಲ್ಲಿ ಇದನ್ನೇ ನೀವು ಸರಿ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಕಿಮ್ಮಯ ಹತಯ ಮಂದ ಜಾತಕ್ಕಲು ತವಂತಕಃ. ದುರ್ಗಾದೇವಿ ಅವಳು ಹೇಳ್ಬಿಟ್ರು, ನನ್ ಕೊಂದ್ ಏನ್ ಮಾಡ್ತೀಯೋ ದಡ್ಡ, ನಿನ್ನನ್ನು ಕೊಲ್ಲುವ ಎಲ್ಲೋ ಬೇರೆ ಕಡೆ ಹೋಗಿ ಆಗೇ ತಿರುಗಿ ಹೋಗಿ ಆ ನಿನ್ನ ತಂಗಿನ ಮೊದಲು ಬಿಟ್ಟುಬಿಡು. ಅವರನ್ನ ಹಿಂಸಾ ಮಾಡಿ ನಿನಗೇನು ಸಿಗುವುದದ? ನನ್ನಂತೂ ನಿನಗೆ ಕೊಲ್ಲಿಕ್ಕೆ ನಿನಗಲ್ಲ, ಯಾರಿಗೂನೇ ಆಗಿಲ್ಲ. ನಾನು ಅಕ್ಷರಳು, ನನ್ನ ದೇಹಕ್ಕೆ ಕ್ಷರಾನೇ ಇಲ್ಲ, ನಾಶನೇ ಇಲ್ಲ, ನನ್ನ ಹೆಸರೇ ಅಕ್ಷರ ಆದ. ಹಾಗಾಗಿ ನೀನು ನನಗೇನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಅವಳು ತಾನು ಅಲ್ಲಿಂದ ಅದೃಶ್ಯರಾಗಿದ್ದಾಳೆ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ಉಳಿದವರೆಲ್ಲರಿಗೆ ಅದೃಶ್ಯಳಾಗಿ ವಸುದೇವ ದೇವಕಿಯರಿಗೆ ಮಾತ್ರ ಕಾಣ್ತಾ ದೇವಕಿಗೆ ತಾಯಿತನದ ಸುಖವನ್ನು ಕೊಡಲಿಕ್ಕೆ ದುರ್ಗಾದೇವಿ ಎಷ್ಟೋ ತಿಂಗಳು ಅವಳು ಆ ದೇವಕಿಯ ಜೊತೆಗೆ ತಾನು ಮಲಗಿದ್ದಾಳೆ ಕೂಸಾಗಿ ಅನ್ನುವಂತಹ ಅಂಶವನ್ನ ತಾತ್ಪರ್ಯದಲ್ಲಿ ಹರಿವಂಶದಲ್ಲಿ ಬಂದದ್ದನ್ನು ಶ್ರೀಮದಾಚಾರ್ಯ ತಿಳಿಸ್ತಾರೆ. ಬಹುನಾಮ ಅನಿಕೇತೇಶು ಬಹುನಾಮ ಬಭೂವಃ. ನನಗೆ ಬಹಳಷ್ಟು ನಾಮಗಳವಪ್ಪ, ನೀನು ನನಗೆ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ತಾನು ಅಲ್ಲಿ ಅದೃಶ್ಯಳಾಗ್ತಾಳೆ. ಆವಾಗ ದೇವಕಿ ವಸುದೇವರನ್ನ ಬಿಡ್ತಾನಂತೆ ಕಂಸ. ಅಹೋ ಭಗಿನ್ಯಹೋ ಭಾಮ ಮಯಾವಂಬತ ಪಾಪ್ಮನ. ನಾನು ಭಾಳ ಪಾಪ ಮಾಡಿದೆ, ನಿಮಗೆ ಎಷ್ಟೆಲ್ಲ ಹಿಂಸಾ ಕೊಟ್ಟೆ. ದೈವಮಪ್ಯನೃತಂ ಭಕ್ತಿ ನಮ್ಮ ಅರ್ತ್ಯಾಯವ ಕೇವಲ. ನಾ ಬರೇ ಮನುಷ್ಯರು ಸುಳ್ಳು ಹೇಳ್ತಾರಂತ ತಿಳ್ಕೊಂಡಿದ್ದೆ, ದೇವತೆಗಳು ಸುಳ್ಳು ಹೇಳ್ತಾರ್ರಿ. ಆಕಾಶವಾಣಿ ಒಳಗೆ ಗಂಡು ಹುಟ್ಟದಂತ ಹೇಳಿದ್ರು, ಹೆಣ್ಣು ಹುಟ್ಟದ್ ನೋಡ್ರಿ ನಿಮಗ. ದೇವತೆಗಳೇ ಹಿಂಗ ಸುಳ್ಳು ಮಾತಾಡಬೇಕಾದಾಗ ಕಾಲ್ ಬಹಳ ಕಷ್ಟದ. ನಾ ನಿಮಗೆ ಹಿಂಸಾ ಮಾಡಿ ನನಗೇನು ಸಿಗುವುದದ? ಇವ ಹೇಳಿರತ್ತನ ಕಂಸ. ಅದಕ್ಕೆ ತಸ್ಮಾತ್ ಭದ್ರೇ ಸತನಯಾನ್ ಮಯ ವ್ಯಾಪಾದಿತಾನಪಿ. ನಾನು ನಿನ್ನಿಷ್ಟೆಲ್ಲ ಕೂಸುಗಳನ್ನು ಕೊಂದೆ ಅಂತ ನನ್ನ ಮೇಲೆ ನೀ ಸಿಟ್ಟಿಗೆ ಬರಬೇಡಮ್ಮ.
ಯಾಕೆ ಮಾನುಷೋಚ ಯತಸ್ಸರ್ವಸ್ವಕೃತಂ ವಿದ್ಯತೆ ವಶ. ನೋಡು, ಇದೆಲ್ಲ ನಮ್ಮ ಕರ್ಮದ ಫಲ ನಮಗೆ ಸಿಗುತ್ತಿರ್ತಾವ. ಆಕೆಗೆ ಉಪದೇಶ ಮಾಡಿಬಿಟ್ಟೆ ಆ ಕಂಸ, ನಮ್ಮ ಕರ್ಮದ ಫಲ ನಮಗೆ ಸಿಗುತ್ತಾವ. ನಿನ್ನ ಕರ್ಮದೊಳಗೆ ಹಂಗಿತ್ತು, ಆ ದುಃಖ ಅನುಭವಿಸೋದಿತ್ತು, ದುಃಖ ಬಂದದ. ನನ್ನ ಕರ್ಮದೊಳಗೆ ನಾಳೆ ಅದೇ ಮೃತ್ಯು ಆಗೋದಿತ್ತು ಅಂತಂದ್ರೆ ಆಗ್ತದೆ. ಎಲ್ಲ ಭಗವಂತನ ಅನುಗ್ರಹದಿಂದ ನಡೆದಿರ್ತದ. ಅದಕ್ಕೆ ನಾವಿಬ್ಬರೂ ಕೂಡ ಬಹಳ ಪ್ರೀತಿಯಿಂದ ಇನ್ನು ಮುಂದಿರೋಣಂತ. ಇನ್ನೇನು ಮುಂದಿರೋದು, 8 ಗರ್ಭ ಮುಗಿದೋಗ್ಯಾವ, ಇನ್ನು ಬಹಳ ಪ್ರೀತಿಯಿಂದ ಇರೋಣಂತ ಅಂತ ಹೇಳಿ, ಯಾವತ್ ಹತೋಸ್ಮಿ ಹಂತಾಸ್ಮಿ ಇತ್ಯಾತ್ಮಾನಂ ಮನ್ಯತೆ ಅಸ್ವದೃಕ. ಭಗವಂತನನ್ನು ತಿಳಿಯಲಾರ್ದವ ನಾ ಕೊಂದೆ, ಇವ ಸತ್ತ, ಹಿಂಗೆಲ್ಲ ತಿಳ್ಕೊಳ್ತಾನೆ. ಯಾರೂ ಕೊಲ್ಲುವುದಿಲ್ಲ, ಯಾರೂ ಸಾಯುವುದಿಲ್ಲ. ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋ. ಈ ಜೀವ ಇದು ಅಜ, ಇದು ನಿತ್ಯ, ಇದು ಶಾಶ್ವತ. ಇದಕ್ಕೆ ಸರ್ವಥ ಮೃತ್ಯು ಅಂತನ್ನೋದು ಇರೋದೇ ಇಲ್ಲ. ನ ಹನ್ಯತೆ ಹನ್ಯಮಾನೇ ಶರೀರೆ. ಈ ಶರೀರ ಹತವಾಗ್ತದ ಹೊರತು ಆತ್ಮ ಹತವಾಗುವುದಿಲ್ಲ. ಹಾಗಾಗಿ ನಾನು ನಿಮ್ಮನ್ನು ಬಿಡುತ್ತೇನೆ ಅಂತ ಹೇಳಿ ಏನು ಪಾದವು ಶಾಲಸ್ವಸ್ರೋ ರಥಾಗ್ರಹೀತ್, ಅವರಿಬ್ಬರದು ಪಾದ ಮುಟ್ಟಿ ಅತ್ತು ನಮಸ್ಕಾರ ಮಾಡಿ ನೀವೇನು ಹೋಗಿ ಬರ್ರಿ ಅಂತ ಕಳಿಸಿದ್ರು. ಎಲ್ಲರಿಗೂ ಸಂಶಯ ಏನಂತಂತಂದ್ರೆ, ಕಂಸ ಒಮ್ಮಿಂದೊಮ್ಮೆ ಇಷ್ಟು ಚಲೋ ಹೆಂಗಾದ? ತೇಭ್ಯ ಆಚಷ್ಟ ತತ್ಸರ್ವಂ ಯದುಕ್ತಂ ಯೋಗ ನಿದ್ರಯ. ಎಲ್ಲರೂ ಮೀಟಿಂಗ್ ಮಾಡಿದ, ನಿಮಗೇನಾಗಿತ್ತು ರೀ ಸ್ವಾಮಿ, ಹಿಂಗ್ಯಾಕೆ ಮಾಡಿದ್ರಿ ನೀವು? ಆವಾಗ ಅವ ಹೇಳಿದ, ಯೋಗ ಮಾಯ ಬಂದು ಹೇಳ್ಯಾಳ, ನನ್ನನ್ನು ಕೊಲ್ಲಾವ ಎಲ್ಲೋ ತಿರುಗಿ ಹೋಗ್ಬಿಟ್ಟಾನಂತ. ಅವ ಎಲ್ಲೋ ಹೋದ್ಮೇಲೆ ಇವ್ರನ್ನ ತೊಗೊಂಡು ನಾ ಏನು ಮಾಡಲಿ, ನೀವು ಮೊದಲು ಅವ್ನು ಹುಡುಕಿ ಅವ್ನು ಕೊಲ್ರಿ ನೀವು. ಅವ್ರಿಗೆ ಹೇಳಿಬಿಟ್ಟಿವ. ಅವು ಎಲ್ಲ ಬಾಲಗ್ರಹ ಅಂತಿದ್ದು, ಚೈಲ್ಡ್ ಸ್ಪೆಷಲಿಸ್ಟು. ಅವು ಎಲ್ಲ ಮೊದಲು ಹೋಗಿ ಬರೀ ಕೂಸ್ಗಳನ್ನು ಕೊಲ್ತಿದ್ದು ಅಂತ. ಅಂಥ ಬಾಲಗ್ರಹಗಳನ್ನೆಲ್ಲರನ್ನೂ ಕರೆದ. ತೃಣಾವರ್ತ, ಶಕಟಾಸುರ, ಪೂತನ ಎಲ್ಲರನ್ನೂ ಕರೆದು ನಿರ್ದಶಾಂಶ ಹನಿಷ್ಯಾಮೋದ್ಯ ಬಾಲಕಾನ್, 10 ದಿವಸ ಮೀರಿರಬಾರ್ದು ಅಂಥವ್ರು ಎಲ್ಲರನ್ನೂ ಕೊಂದು ಬಿಡ್ರಿ ಅಂತ ಚಲೋ ಚಂದ ಆದೇಶ ಕೊಟ್ಟ. ಅವು 10 ದಿವಸ ಮೀರಿರಲಿ, ಬೇಕಾದಿರಲಿ, ಕೂಸುಗಳ ಮೇಲೆ ಕೊಲ್ಲಿಕ್ಕೆ ಚಾಲೂ ಮಾಡಿಬಿಟ್ಟು ಅವು ಮಂಗ್ಯನ ಕೈಯ ಮಾಣಿಕೆ ಕೊಟ್ಟಂಗಾಯ್ತವಕ್ಕ. ಹಿಂಗಾಗಿ ಚಂದಾಗಿ ಎಲ್ಲರನ್ನು ಕೊಲ್ಲುವಾಗ ಅವು ಹೇಳ್ತಾವಂತ, ಮೂಲಂ ವಿಷ್ಣುರ್ಹಿ ದೇವಾನಾಂ ಯತ್ರ ಧರ್ಮ ಸನಾತನಃ. ನೋಡು, ಎಲ್ಲ ದೇವತೆಗಳ ಮೂಲ ಯಾರು ಗೊತ್ತೇನು? ವಿಷ್ಣು. ಅವು ಪೂತನಾವರ್ತೆಲ್ಲ ಹೇಳಿಗತ್ತಾವು, ಮೀಟಿಂಗ್ ಒಳಗೆ ಹೇಳು ಮಾತಿವೆಲ್ಲ. ಯತ್ರ ಧರ್ಮ ಸನಾತನ, ಸನಾತನ ಧರ್ಮ ಉಳಿಸ ಒಬ್ಬನೇ, ಅವ್ನು ಬಿಟ್ಟರೆ ಯಾರಿಗೂ ಆಗುದಿಲ್ಲದು. ತಸ್ಯ ಚ ಬ್ರಹ್ಮಗೋ ವಿಪ್ರಾಹ ತಪೋ ಯಜ್ಞ ಸದಕ್ಷಿಣ. ಅವ ಎದರಿಂದ ಇಷ್ಟೆಲ್ಲ ಶಕ್ತಿ ಪಡಿತಾನೆ ಗೊತ್ತೇನು? ಇವು ಬ್ರಾಹ್ಮಣರು, ಯಜ್ಞ, ಯಾಗ, ಇವು ಗೋಗಳು, ಇವೆಲ್ಲ ಎಲ್ಲೆಲ್ಲಿ ಇರ್ತಾವೆ ನೋಡು, ಅಲ್ಲಿ ಅವ ಶಕ್ತಿ ಪಡಿತಾನೆ. ಅದಕ್ಕೆ ಏನು ಮಾಡಿ ನೀನು, ಬ್ರಾಹ್ಮಣಾನ್ ಬ್ರಹ್ಮವಾದಿನಃ ತಪಸ್ವಿನೋ ಯಜ್ಞಶೀಲಾನ್ ಗಾಶ್ಚ ಹನ್ಮೋ ಹವಿರ್ಧುಗಾಹ. ಎಲ್ಲಿ ಬ್ರಾಹ್ಮಣರು, ಎಲ್ಲಿ ಯಜ್ಞ, ಯಾಗ, ಒಂದಿಷ್ಟು ಪಾಠ ಪ್ರವಚನ ಅಂತ ಕಾಣಿಸ್ತಾವೆ, ಎಲ್ಲಿ ಆಕಳು ಕಾಣಿಸ್ತಾವ, ಕಂಡಲ್ಲಿ ಕೊಂದು ಶೂಟ್ ಆಟ್ ಸೈಟ್ ಆರ್ಡರ್ ಕೊಟ್ಬಿಡು ನಮಗೆ ಅಂತ ಹೇಳ್ಬಿಟ್ಟು ಅವರೆಲ್ಲರನ್ನೂ ಕೊಂದುಬಿಟ್ವಿ ಅಂದ್ರೆ ವಿಷ್ಣುವಿನ ಬಲ ಮುರಿದು ಬಿಡ್ತದ. ಅವ ನಮಗೇನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಭಾಳ ಚಂದ ಹೇಳಿದ್ರಿ, ಎಲ್ಲರನ್ನೂ ಕೊಲ್ರಿ ಅಂತ ಹೇಳಿದ. ಕಾಮರೂಪಧರಾನ್ ದಿಕ್ಷು ದಾನವಾನ್ ಗ್ರಹಮ ಆವಿಶತ. ಎಲ್ಲ ಕಾಮರೂಪಗಳಾದಂತಹ ಅಸುರರು ಎಲ್ಲ ಕಡೆಗೆ ತಾವು ಸಂಚಾರ ಮಾಡ್ತಾ ಇದ್ದಾರೆ. ಸಂಚಾರ ಮಾಡ್ತಾ ಮಾಡ್ತಾ ಅವರು ಇವನ ಕಡೆಗೂ ಕೂಡ ನಂದ ಗೋಕುಲಕ್ಕೂ ತಾವು ಬಂದಿದ್ದಾರೆ. ಈ ಕಡೆಗೆ ನಂದ ತಾನು ಇಂಥ ದೊಡ್ಡದಾದಂತಹ ಪುತ್ರೋತ್ಸವ, ಅವನಿಗೆ ಗಂಡು ಮಗು ಹುಟ್ಟುಬಿಟ್ಟದಂತ ಖುಷಿಯಿಂದ ತಾನು 2 ಲಕ್ಷ ಆಕಳ ದಾನ ಮಾಡಿದ್ನಂತ ನೋಡ್ರಿ. ನಿಂತ ಮೆಟ್ಟಿ ಮೇಲೆ ಧೇನುನಾಂ ನಿಯುತೆ ಪ್ರಾದಾತ್ ವಿಪ್ರೇಭ್ಯ ಸಮಲಂಕೃತೆ. ಅದು ಮತ್ತೆ ಎಂಥವು ಆಕಳು ಸಮಲಂಕೃತ, ಭಾರಿ ಬಂಗಾರದ ಕೋಡು ಎಲ್ಲ ಹಾಕಿ, ತಿಲಾದ್ರೀನ್ ಸಪ್ತರತ್ನೌಘಾನ್, 7 ರತ್ನಗಳನ್ನ, ಎಳ್ಳಿನ ಪರ್ವತಗಳನ್ನ, ಶಾತಕುಂಭಾಂತರಾವ್ರತಾನ್, ಬಂಗಾರವನ್ನ ಎಲ್ಲವನ್ನ ದಾನ ಮಾಡ್ತಾ ಇದ್ದಾನೆ. ಕಾಲೇನ ಸ್ನಾನ ಶೌಚಾಭ್ಯಾಂ ಸಂಸ್ಕಾರೈ ತಪಸೇಜ್ಜಯ ಶುದ್ಧ್ಯಂತಿ ದಾನೈ ಸಂತುಷ್ಟ್ಯ ದ್ರವ್ಯಾಣ್ಯಾತ್ಮಾತ್ಮ ವಿದ್ಯಯ. ಭಾಗವತದ ಈ ಸಂದೇಶವನ್ನು ತಿಳ್ಕೊಳ್ರಿ. ದಶಮಸ್ಕಂದ ಆಚಾರ್ಯನ ಕೃಷ್ಣನ ಕಥೆನೇ ಬರವಲ್ತಲ್ರಿ, ನಾ ಬೆಣ್ಣೆ ಕೃಷ್ಣ ಕೈಯೇ ಹಾಕುವಲ್ಲ, ಏನು ಮಾಡೋಣ? ಬರ್ತಾನೆ, 5 ದಿವಸದ ಬರ್ತಾನೆ. ಮುಖ್ಯವಾದಂತಹ ಭಾಗವತದ ಸಂದೇಶವನ್ನು ಅರ್ಥ ಮಾಡಿಕೊಳ್ಳೋಣ. ಕೆಲವುಗಳಿಂದ ಶುದ್ಧಿ ಏನ್ರಿ? ಕಾಲೇನ ಸ್ವಾನ ಶೌಚಾಭ್ಯಾಂ. ಕೆಲವುಗಳಿಗೆ ಕಾಲದಿಂದ ಶುದ್ಧಿ. ಕೆಲವು ದ್ರವ್ಯಗಳಿಗೆ ಅವು ಕಾಲ ಮುಗೀತು ಅಂದ್ರೆ ಶುದ್ಧ ಆಗ್ಬಿಡ್ತಾವೆ. ನೀವತ್ತು ತುಳಸಿ ಏರಿಸಿರ್ತೀರಿಲ್ಲ ದೇವರಿಗೆ, ತುಳಸಿ ಏರಿಸಿದ್ದು ನಾಳೆ ಬಂತು ಅಂದ್ರೆ ಆ ತುಳಸಿ ಮತ್ತೆ ಶುದ್ಧದು, ಅದು ನಿರ್ಮಾಲ್ಯ ಅಲ್ಲ. ಹೂವನ್ನು ನಿರ್ಮಾಲ್ಯ ಅಂತ ತೆಗಿಬೇಕು, ತುಳಸಿ ಅದನ್ನೇ ಎರಿಸ್ಲಿಕ್ಕೆ ಅವಕಾಶ ಅದನ್ನು ಶಾಸ್ತ್ರ ಹೇಳ್ತದೆ. ಯಾಕ? ಕಾಲದಿಂದ ಶುದ್ಧಿ ತುಳಸಿಗೆ. ಕೆಲವು ಕಾಲದಿಂದ ಶುದ್ಧಿ, ಕೆಲವು ಸ್ನಾನ ಶೌಚಾಭ್ಯಾಂ, ಸ್ನಾನದಿಂದ ಶುದ್ಧಿ, ದೇಹ ಇತ್ಯಾದಿಗಳಿಗೆ ಸ್ನಾನದಿಂದ ಶುದ್ಧಿ. ಕೆಲವುಗಳಿಗೆ ಸಂಸ್ಕಾರದಿಂದ ಶುದ್ಧಿ, ಉಪನಯನ, ವಿವಾಹ ಮೊದಲಾದ ಸಂಸ್ಕಾರಗಳಿಂದ ಕೆಲವು ಶುದ್ಧಿ. ಅಥವಾ ಕಾಂಸ್ಯ ಪಾತ್ರೆಗಳಿರ್ತಾವ, ಅವುಗಳಿಗೆಲ್ಲ ಸಂಸ್ಕಾರದಿಂದ ಶುದ್ಧಿ. ನಾವು ತಿನ್ನುವಂಥ ಪಾತ್ರೆಗಳೆಲ್ಲ ಏನಿರ್ತಾವೆ ನೋಡ್ರಿ, ಅದ್ರ ಮೇಲೆ ನೀವು ಶಂಖ ಚಕ್ರ ಹಾಕಿ ಅದನ್ನು ಅಗ್ನಿ ಒಳಗೆ ಹಾಕಿ ತೆಗೆದ್ರಿ ಅಂದ್ರೆ ಅದು ಸಂಸ್ಕಾರ ಆದಂಗೆ, ಅದರಿಂದ ಅದರ ಶುದ್ಧಿ. ಬಂಗಾರಕ್ಕೂ ಅಗ್ನಿಯಿಂದ ಶುದ್ಧಿ ಹೇಳ್ತಾರೆ.
ಕೆಲವುಗಳಿಗೆ ಸಂಸ್ಕಾರದಿಂದ ಶುದ್ಧಿ, ತಪಸ ಕೆಲವುಗಳಿಗೆ ತಪಸ್ಸಿನಿಂದ ಶುದ್ಧಿ, ಇಜ್ಜಯ ಪೂಜೆಯಿಂದ ಕೆಲವುಗಳಿಗೆ ಶುದ್ಧಿ. ಈ ದೇವರ ಮೂರ್ತಿಗಳು ಇರ್ತಾವಲ್ಲ, ನೀವು ಪೂಜಾ ಮಾಡ್ಕೋತ ಹೋದಂಗ ಅವು ಶುದ್ಧ. ಪೂಜಾ ಮಾಡ್ಲಾರ್ದೆ ಒಳಗೆ ಇಟ್ಟದ್ದನ್ನು ನೀವು ಒಮ್ಮೆ ದೊಡ್ಡ ದೇವರಂತ ವರ್ಷಕ್ಕೆ ಒಮ್ಮೆ ತೆಗೆದು ಬಿಟ್ರಿ ಅಂತಂದ್ರೆ ಅವು ಶುದ್ಧಿ ಇರಂಗಿಲ್ಲ. ಪೂಜಾ ಮಾಡ್ಕೋತಿದ್ರಿ ಅಂದ್ರೆ ಶುದ್ಧವು, ಶುದ್ಧಂತಿ ಏನ್ರಿ. ಕೆಲವುಗಳಿಗೆ ದಾನದಿಂದ ಶುದ್ಧಿ. ನಮ್ಮಲ್ಲಿದ್ದಂತಹ ಹಣ ಶುದ್ಧ ಆಗುದು ಯಾವಾಗ ನಾವು ಅದನ್ನು ದಾನ ಮಾಡಿದಾಗ ನಮ್ಮ ಹಣ ಶುದ್ಧ ಅಂತ ಆಗ್ತದಂತ. ದಾನದಿಂದ ಕೆಲವುಗಳಿಗೆ ಶುದ್ಧಿ. ಆದ್ರೆ ಮನಸ್ಸಿಗೆ ಸಂತುಷ್ಟಿಯಿಂದ ಶುದ್ಧಿ. ತೃಪ್ತಿ ಇತ್ತಂದ್ರೆ ಮನಸ್ಸು ಶುದ್ಧಿ ಇರ್ತದೆ, ಅತೃಪ್ತಿ ಇತ್ತಂತಂದ್ರೆ ಶುದ್ಧಿ ಇರಂಗಿಲ್ಲ. ತೃಪ್ತ ಆಗ್ಬಿಟ್ಟಿದ್ದ. ಯಾಕೆ ಹೇಳಲಿಕ್ಕೆ ಬಂದ್ರು ಅಂದ್ರೆ ನಂದಗೋಪ ತನ್ನ ಮನಸ್ಸಿನಲ್ಲಿ ಸಂತೃಪ್ತನಾಗಿದ್ದ, ಹಾಗಾಗಿ ಬಹಳ ಶುದ್ಧನಾದ ಅಂತ ಹೇಳಬೇಕಾಗಿದೆ. ಇನ್ನು ಆತ್ಮನಿಗೆ ಶುದ್ಧಿ ಅದರಿಂದ ಆತ್ಮವಿದ್ಯೆಯ, ಭಗವಂತನ ವಿದ್ಯಾದಿಂದ ಆತ್ಮಕ್ಕೆ ಶುದ್ಧಿ ಅಂತ. ಮನಸ್ಸಿಗೆ ಸಂತೋಷದಿಂದ ಸಂತೃಪ್ತಿಯಿಂದ ಶುದ್ಧಿ. ಹಿಂಗೆ ಒಂದೊಂದಕ್ಕೆ ಒಂದೊಂದರಿಂದ ಶುದ್ಧಿ ಅದ. ಎಲ್ಲಾ ರೀತಿಯಿಂದ ಶುದ್ಧನಾದಂತಹ ಈ ನಮ್ಮ ನಂದಗೋಪ ಬೇಕಾದಷ್ಟು ತಾನು ಅಲ್ಲಿ ದಾನವನ್ನು ಮಾಡ್ತಾ ಇದ್ದಾನೆ. ಎಲ್ಲಾ ಗೋಪರೆಲ್ಲರೂ ಬಂದರು, ಗೊಲ್ಲರೆಲ್ಲರೂ ಬಂದು ಆ ನಂದಗೋಪನಿಗೆ ಕೂಸು ಹುಟ್ಟಿದೆ ಅಂತ ಹೇಳಿ ಪುತ್ರೋತ್ಸವಕ್ಕೆ ತಾವು ಅಲ್ಲಿ ಆಹೇರಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಆನಂದದ ವಾತಾವರಣದಲ್ಲಿ ಮುಳುಗಿದ್ದಾರೆ. ಬಂದಂಥ ಎಲ್ಲರೂ ಕೂಡ ಆ ಕೂಸನ್ನ ನೋಡಿ ಏನ್ ಸರ್ವೋಪಿ ತನ್ ಮುಖ ಸುಹಾಸ ರಸಾಯನೋತ್ಕಹ ಅಂತ ಹೇಳಿದಂಗ ಅವನ ಮುಖದ ಮಂದಹಾಸದ ರಸಾಯನವನ್ನ ಪಾನ ಮಾಡ್ತಾ ಎಲ್ಲರೂ ಆನಂದದಿಂದಿದ್ದಾರೆ. ಗೋಪಿಕಾ ತಾನು ಯಶೋದೆ ಬಂದು ಎಣ್ಣೆ ಹಚ್ಚಿ ಕೂಸನ್ನ ಎರೀತಾ ಇದ್ದಾಳೆ. ತಾ ಆಶಿಷ ಪ್ರೇಂಜಾನ ಚಿರಂಪಾಹೀತಿ ಬಾಲಕೆ ಹರಿದ್ರ ಚೂರ್ಣ ತೈಲಾದ್ಭಿ ಸಿಂಚಂತ್ಯೋ ಅಜನಂ ಉಜ್ಜಗುಹು ಅಂತ ಭಾಗವತ ಹೇಳ್ತಾರೆ. ಯಾವ ಅಜನ, ಯಾವನಿಗೆ ಜನ್ಮವೇ ಇಲ್ಲ ಅಂಥವನಿಗೆ ಇವರು ನೀ ಚಿರಂಜೀವಿಯಾಗು, ಆಯುಷ್ಯವಂತನಾಗು, ಅತಿಬಲ್ಲಿದನಾಗು, ಮಾಯಾವಿಖಳರ ಮರ್ದನನಾಗೆನುತ ಬಣ್ಣಿಸಿ ಗೋಪಿತ ಹರಸಿದಳು. ಯಾರಿಗೆ ಹರಸಿದಳು? ಯಾವನಿಗೆ ಜನ್ಮವೇ ಇಲ್ಲ, ಯಾವನು ಜಗನ್ನಾಥ ಅವನಿಗೆ ಇವಳು ಹರಿಸ್ತಾ ಇದ್ದಾಳೆ. ಅವನಿಗೆ ಇವಳು ಆ ಅರಿಶಿನ ಹಚ್ಚಿ ಎಣ್ಣೆಯಿಂದ ಅವನ ಮರ್ದನವನ್ನ, ಅವನ ಅಂಗಮರ್ದನವನ್ನು ತಾನು ಮಾಡ್ತಾ ಇದ್ದಾಳೆ. ಗೋಪ ಪರಸ್ಪರಂ ಹೃಷ್ಟಾಹ ದಧಿ ಕ್ಷೀರ ಘೃತಾಂಬುಭಿ, ದಧಿ ಕ್ಷೀರ ಘೃತ ಎಲ್ಲದರಿಂದ ತಾವು ತಾವು ಆಟ ಆಡ್ತಾ ಗೋಪಿಕೆಯರೆಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರಂತೆ. ತತ ಆರಭ್ಯನಂದಸ್ಯ ವ್ರಜ ಸರ್ವ ಸಮೃದ್ಧಿಮಾನ್. ಎಂದ ಕೃಷ್ಣ ವ್ರಜದೊಳಗೆ ಕಾಲಿಟ್ನೋ ಅಂದಿನಿಂದ ಸರ್ವ ಸಮೃದ್ಧಿ ಅಂತ. ಗೋಕುಲದೊಳಗೆ ಯಾವುದಕ್ಕೂ ಕಡಿಮೆ ಬೀಳಿಲ್ಲ. ಯಾಕ? ಹರೇರ್ ನಿವಾಸ ಅನುಗುಣೈಹಿ ರಮಾ ಕ್ರೀಡ ಮಬ್ಬುಂಡ್ರಪ. ಎಲ್ಲಿ ಭಗವಂತ ತಾನು ಬಂದು ಬಿಡುತ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಬಂದೇ ಕೊಡುತ್ತಾಳೆ. ಲಕ್ಷ್ಮಿ ಇವಳೇ ಸಮೃದ್ಧಿಯ ಸ್ವರೂಪ. ಹಾಗಾಗಿ ಭಗವಂತ ಬಂದಲ್ಲೇ ಲಕ್ಷ್ಮಿ ಇರಲಾರ್ದೆ ಹೆಂಗ, ಅವ ಹೋದಲ್ಲೇ ಅವಳಿಗೆ ಹೋಗೇ ಹೋಗ್ತಾಳೆ. ಆದ್ದರಿಂದ ಅವತ್ತು ಕೃಷ್ಣ ತಾನು ವ್ರಜಕ್ಕೆ ಬಂದ್ರೆ ಇಡಿಯಾದ ವ್ರಜ ಗೋಕುಲ ಸಮೃದ್ಧವಾಗಿದೆಯಂತೆ. ಆಗ ನಂದ ಕಂಸನಿಗೆ ವಾರ್ಷಿಕ ಕೊಡಬೇಕು ಅಂದ್ರ ಆನ್ಯುವಲ್ ಟ್ಯಾಕ್ಸು ಅದು ಕಟ್ಟಬೇಕು ಅಂತ ಹೊಂಟನಂತ. ಅವ ಅವ್ರ ಕೈಯಾಗಿದ್ದ ರಾಜ, ಅವ ಕಂಸನ ಕೈಯಾಗಿದ್ದ ಇವ. ಹಿಂಗಾಗಿ ಅಲ್ಲಿ ಹೋಗ್ಯಾನ. ಹೋದಾಗ ಇವ ಎದ್ದು ಬಂದು ವಸುದೇವ ಗಾಬರಿ ಆದ. ಭ್ರಾತರ್ಮಮ್ಮ ಸುತಕ್ ಕಚ್ಚಿನ್ ಮಾತ್ರ ಸಹ ಭವಧ್ವಜೆ. ಏನೋ ವ್ರಜದೊಳಗೆ ಎಲ್ಲರೂ ಆರಾಮಿದ್ದಾರೇನೋ, ಕೂಸನಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟ ನೀವ. ಅವ್ನ್ ಗೊತ್ತೇ ಇಲ್ಲ ತನ್ನ ಕೂಸಲ್ಲಿ ಅದ ಅಂತ ನಂದಗೆಲ್ಲ ಗೊತ್ತದ. ಹಿಂಗಾಗಿ ನೋಡಪ್ಪ ನೀವೆಲ್ಲ ಇದ್ದೀರಿ ಅಂತ ಅನ್ಕೊಂಡು ನಾ ಇಲ್ಲಿ ಆರಾಮಿದ್ದೀನಿ ಅಂತಿಮ ಹೇಳಿದ ವಸುದೇವ. ಯಾಕಂತ ಗೊತ್ತಾಗೋದು ನಂದಗ. ಎಷ್ಟು ಚಂದ ಹೇಳಿದ್ ನೋಡ್ರಿ. ಅಲ್ಲ ರೋಹಿಣಿ ಮೊದಲಾದವರೆಲ್ಲ ಅಲ್ಲಿದ್ದಾರಲ್ಲ, ರೋಹಿಣಿ ನನ್ನ ಹೆಂಡತಿ, ಅವನ್ ಮಗ ಬಲರಾಮ ಅಂತ ಹೇಳಿಗತ್ತಾನೆ ಅವನಿಗೆ. ಒಳಗ ಕೃಷ್ಣ ಅಂತ ತನಗ ತಲೆ ಆಗದ ವಸುದೇವನಿಗೆ. ಹಾಗಾಗಿ ಎಲ್ಲಾ ಮಕ್ಕಳು ಆರಾಮಿದ್ದಾರಲ್ಪ. ಅಹೋತೆ ದೇವಕಿ ಪುತ್ರ ಕಂಸೇನ ಭವೋ ಹತಾಹ. ಅಯ್ಯೋ ದೇವಕಿ, ನಿಮ್ಮ ಎಷ್ಟೋ ಮಕ್ಕಳನ್ನ ಕಂಸ ಕೊಂದ ಅಂತ ನಾನು ಸುದ್ದಿ ಕೇಳಿದೆ. ಈ ಒಂದೇ ಪಾಪ ಕನ್ಯಾ ಒಳಗಿತ್ತಂತ, ಅದು ಕೂಡ ಹೋಗ್ಬಿಡ್ತಂತ. ಬಹಳ ಕೆಟ್ಟ ಅನ್ನಿಸ್ತೀನಿ ನಮಗ. ನಾನು ಇಲ್ಲಿ ವಾರ್ಷಿಕ ಕರ ಕಟ್ಲಿಕ್ಕೆ ಬಂದೀನಿ ಕಂಸನ ಕಡೆಗೆ. ಅವ ಅಂದ ನೇಹಸ್ತೇಯಂ ಬಹುದಿನಂ ಸಂತ್ಯುತ್ಪಾತಾಶ್ಚ ಗೋಕುಲೆ. ಅಲ್ಲಿ ನೋಡು ಉತ್ಪಾತ ಆಗ್ಲಿಕ್ಕತ್ತಾವ ಗೋಕುಲದೊಳಗ. ಇಲ್ಲಿ ಭಾಳ ದಿವಸ ಇರಬೇಡ, ಸುಮ್ಮ ಪಟ್ನೆ ಕರ ಕಟ್ಟುದದ ಹೋಗ್ಬಿಡುದದ, ಬಹಳ ಇದು ಇರಬಾರ್ದು ಅಂತಂದ. ಹೌದಾ, ಆಗ್ಲಿ ಆಗ್ಲಿ ಅಂತ ತಾನು ಓಡಿ ತಾನು ಮತ್ತೆ ಮರಳಿ ಹೋಗುವಷ್ಟರೊಳಗೇನೆ ಕಂಸೇನ ಪ್ರಹಿತ ಘೋರ ಪೂತಣ ಬಾಲಘಾತಿನಿ. ಪೂತಣ ಬಾಲಘಾತಿನಿ ಅಂತ ಅವಳ ಗುಣನೇ ಅಂತದ್ದು ಪಾಪ. ಎಲ್ಲಿ ಬಾಲಕರನ್ನು ನೋಡ್ತಾಳೆ ಅದು ಕೊಂದ್ಬಿಡ್ತಿದ್ಲು ಪಾಪ. ಹಿಂಗಾಗಿ ಅಲ್ಲಿ ಹೋಗಿ ಬಂದೇ ಬಿಟ್ಟಿದ್ಲಕ್ಕೆ. ನಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸರ್ವ ಸ್ವಕರ್ಮಸು ಕುರ್ವಂತಿ ಸತ್ವತಾಂ ಭರ್ತುಹು ಯಾತು ಧಾನ್ಯಶ್ಚ ತತ್ರ ಹಿ. ಭಾಗವತ ಎಂಥ ಸಂದೇಶ ಕೊಡ್ತದೆ ನೋಡ್ರಿ. ಎಲ್ಲಿ ಕೃಷ್ಣನ ಸ್ತೋತ್ರವಿಲ್ಲ, ಎಲ್ಲಿ ರಕ್ಷೋಘ್ನವಾದಂತಹ ಈ ದೃಷ್ಟಿಯಾಗುವಂತಹ ಅನೇಕ ಕೆಟ್ಟ ರಾಕ್ಷಸರು ಗ್ರಹಗಳು ಇವುಗಳ ಶಾಂತಿಗಾಗಿ ಮಂತ್ರಗಳ ಪಠಣ ಯಾವ ಮನೆಯೊಳಗಾಗುವುದಿಲ್ಲ, ಅಲ್ಲಿ ಈ ಪೂತನ ಒಂದು ರೂಪದಿಂದ ಬಂದೇ ಬರ್ತಾಳಂತೆ. ಕೂಸಿಗೆ ಉಪದ್ರವ ಕೊಡ್ಲಿಕ್ಕೆ ಅವಳು ಬರ್ತಾಳೆ. ಹಾಗಾಗಿ
ಅವಳು ಖೇಚರಿಯಾಗಿ ಪಕ್ಷಿಯ ರೂಪದಲ್ಲಿ ಬಂದ್ಲು ಅಂತ ಹರಿವಂಶ ಹೇಳ್ತದೆ. ಇಲ್ಲಿ ಅಪ್ಸರಾ ರೂಪದಿಂದ ಬಂದ್ಲು ಅಂತ ಭಾಗವತ ಹೇಳ್ತಾರೆ. ಯಾವುದನ್ನು ಕರೆಕ್ಟ್ ತಿಳ್ಕೊಳ್ಳೋಣ, ಸತಧರ್ಮದಲ್ಲಿ ಎರಡೂ ಕೊಡಿಸ್ಬಿಡ್ತಾರೆ. ಅಲ್ಲೇ ಗೋಕುಲಕ್ಕೆ ಬರುತನ ಪಕ್ಷಿಯಾಗಿ ಹಾರು ಬಂದು ಒಳಗೆ ಬಂದ್ಮೇಲೆ ಅಪ್ಸರಾ ಸ್ತ್ರೀಯಾಗಿ ಬಂದ್ಬಿಟ್ಲಕ್ಕೆ, ಎರಡೂ ಸರಿನೇ ಅಂತ ಹೇಳಿದ್ರು ಅವಳು. ಹೀಗಾಗಿ ಪಕ್ಷಿ ರೂಪದಲ್ಲಿ ಅಲ್ಲಿ ಬಂದು ತಾನು ಅಪ್ಸರೆಯ ರೂಪವನ್ನು ತೆಗೆದುಕೊಂಡು ಅವಳು ಬಾಲಗ್ರಹಿಯಾದಂಥ ಅವಳು ನಂದ ಗ್ರಹದೊಳಗೆ ತಾನು ಬರ್ತಾಳಂತ. ಉರುತೇಜಸಂ ದದರಶ ತಲ್ಪೆ ಅಗ್ನಿಮಿವ ಹಿತಂಭಸಿ. ಅಗ್ನಿಯನ್ನ ನೋಡ್ಲಾರ್ದೆ ಕೂಸು ಹೋಗಿ ಕೈ ಹಾಕ್ತಲ್ಲ ಕೆಂಡದೊಳಗೆ, ಹಂಗ ಈ ಕೂಸಿಗೆ ತಾನು ಕೈ ಹಾಕಿದ್ಲು. ಅದು ಕೆಂಡಿತ್ತು, ಇದು ಅವಳ ಮೃತ್ಯು ಇತ್ತು. ಹೋಗಲ್ಲಿ ಕೈ ಹಾಕ್ತಾಳ. ಬಾಲಭಾವಂ ವಿಭಾವಯನ್ ಕಿಂಚಿದು ವಾಚನ ಪ್ರಭು. ನಾನು ಬಾಲಕ, ಇವಳ ಜೊತೆಗೆ ಯಾಕೆ ಮಾತಾಡು, ನನ್ನ ಪಾಪ ಮೌನದಿಂದ ಇದ್ ನನ್ನ ಭಗವಂತ ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನಿದ್ದಾನೆ. ಅನಂತಂ ಆರೋಪಯದ ಅಂತಕಂ ಯಥ. ಅನಂತನನ್ನ ನಾನು ಅಂತ ಮಾಡ್ತೀನಿ ಅಂತ ತನ್ನ ಅಂಕದ ಮೇಲೆ, ತೊಡೆಯ ಮೇಲೆ ತಾನು ಮಲಗಿಸಿಕೊಳ್ತಾಳೆ. ಅವನು ಇವಳಿಗೆ ಅಂತಕನಾಗಿ ತಾನು ಇವಳ ಒಂದು ಪ್ರಾಣವನ್ನೇ ಅಲ್ಲಿ ಹೀರ್ತಾ ಇದ್ದಾನೆ. ತತ್ ಪ್ರಾಣ ಸಮಂ ರೋಷ ಸಮನ್ವಿತೋ ಅಪಿಬತ್. ಅವಳ ಪ್ರಾಣವನ್ನ ಇವಳು ಕೊಡುವಂತಹ ಹಾಲಿನ ಜೊತೆಗೆ ಅವಳ ಪ್ರಾಣವನ್ನೇ ತಾನು ಜಗ್ಗಿದ್ದಾನೆ ಭಗವಂತ. ಸಾ ಮುಂಚೆ ಏತಿಗಿರಾ ಪ್ರಭಾಷಣೆ, ಬಿಡೋ 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 ಅಂತ ಒದ್ದಾಡ್ತಾ ಇದ್ದಾಳೆ. ಮುಹುರ್ ವಿಕ್ಲಿನ್ನ ಗಾತ್ರ ಕ್ಷಿಪತೀರುರಾವಹ. ತಾನು ಬಿದ್ದು ಅಳುತ್ತಾ ಇದ್ದಾಳೆ. ಅಳುತ್ತಾ ತನ್ನ ಪ್ರಾಣವನ್ನೇ ಪೂತನೆ ಅಲ್ಲಿ ಕಳೆದುಕೊಳ್ತಾಳೆ. ಪ್ರಾಣ ಕಳೆದುಕೊಳ್ಳುವಾಗ ದೈತ್ಯರಿಗೆ ಇಡೀ ತಮ್ಮ ಮೂಲ ದೇಹ ಬಂದ್ಬಿಡ್ತದಂತ. ಮೂಲ ದೇಹದೊಳಗೆ ನಂದ ಗೋಕುಲದ ಪೂರ್ಣ ವ್ಯಾಪ್ತಿ ಇತ್ತಂತಕ್ಕೆ, 4 ಕಿಲೋಮೀಟರ್ ದೇಹ ಇತ್ತಂತಕ್ಕೆ. ಅಷ್ಟು ದೊಡ್ಡ ದೇಹದಿಂದ ಬಿದ್ದು ಬಿಟ್ಲಿಕ್ಕೆ ಸಂಸ್ಕಾರ ಮಾಡ್ಲಿಕ್ಕೆ ಒದ್ದಾಡಿದ್ರಿ. ಯಾಕಿನ್ನ ಕೈ ಒಂದು ಕಾಲೊಂದು ಕಟ್ಟು ಮಾಡಿ ಸಂಸ್ಕಾರ ಮಾಡಬೇಕಾಯ್ತು. ಈ ಪೂತನಂದು ಪ್ರಸಾರಿಯ ಗೋಷ್ಠೆ ನಿಜರೂಪ ಮಾಸ್ಥಿತ ವಜ್ರಾಹತೋ ವೃತ್ರ ಇವಾಪತನ್ ನೃಪ. ತಾನು ವಜ್ರದಿಂದ ಬಿದ್ದಂತಹ ಪೆಟ್ಟಿನಿಂದ ಹೇಗೆ ಸತ್ತು ಬೀಳ್ತಾರೋ ಹಾಗೆ ತಾನು ಬೀಳ್ತಾಳೆ. ಬಾಲಂಚ ತಸ್ಯ ಉರಸಿ ಕ್ರೀಡಂತ ಮಕುತೋ ಭಯಂ. ಬಾಲಕ ಎಲ್ಲಿ ಹೋದ ಅಂತ ಗಾಬರಿಯಾಗಿ ಎಲ್ಲರೂ ನೋಡಿದ್ರೆ ಅವಳ ಎದಿ ಮೇಲೆ ಆಟ ಆಡ್ಕೋತ ಕೂತಿತ್ತು. ಏನಾಗಿದ್ದಿಲ್ಲ, ಆನಂದದಿಂದ ಇದ್ದಂಥ ಅವನನ್ನು ನೋಡಿ ಅಯ್ಯೋ ಅಯ್ಯೋ ಕರ್ಕೊಂಬರ್ರಿ ಕೂಸಿನ, ರಕ್ಷಾ ಕೊಡ್ರಿ ಅದಕ್ಕೆ ಅಂತ ಹೇಳಿ ಅವನಿಗೆ ರಕ್ಷೆಯನ್ನು ಇಡ್ತಾಳಂತೆ. ಕಾಡ್ಗಿ ಹಚ್ತಾಳೆ. ಎಲ್ಲೋ ಒಂದು ತಾನು ಕಪ್ಪು ದೃಷ್ಟಿ ಆಗಬಾರ್ದು ಅಂತ ಬೇಕಾದಷ್ಟು ರಕ್ಷೆಯನ್ನ ತಾನು ಮಾಡ್ತಾ ಇದ್ದಾಳೆ ಗೋಪಿಕೆ ಯಶೋದೆ. ಅದೇ ಬಾಲರಕ್ಷಾ ಸ್ತೋತ್ರ ಅಂತ ಆಗ್ತದೆ. ಇವತ್ತಿಗೂ ಬಾಲಕರಿಗೆ ಏನಾದ್ರೂ ದೃಷ್ಟಿಯಾಗಿ ತ್ರಾಸಾಗ್ಲಿಕ್ಕಂತಂದ್ರೆ ಈ ಬಾಲರಕ್ಷಾ ಸ್ತೋತ್ರದಿಂದ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಅವ್ಯಾದ ಜೊಂಘ್ರಿ ಮಣಿಮಾನ್ಸ್ತ ವಜಾನ್ವಥೋರು ಯಜ್ಞೋಚ್ಯುತ ಕಟಿತಟಂ ಜಠರಂ ಖಯಾಸ್ಯಃ ಹೃತ್ ಕೇಶವಸ್ತ್ವದುರ ಈಶ ಇನಸ್ತು ಕಂಠಂ ವಿಷ್ಣುರ್ಭುಜಂ ಮುಖಮುರುಕ್ರಮ ಈಶ್ವರಕ್ಕಂ. ನಿನ್ನ ಅಂಗ್ರಿಗಳನ್ನ ಅಜ ತಾನು ಬಂದು ರಕ್ಷಣೆ ಮಾಡಲಿ, ನಿನ್ನ ಜಾನುಗಳನ್ನ ಯಜ್ಞ, ನಿನ್ನ ಸೊಂಟವನ್ನ ಅಚ್ಯುತ, ನಿನ್ನ ಹೊಟ್ಟೆಯನ್ನ ಹಯಗ್ರೀವ, ನಿನ್ನ ಹೃದಯವನ್ನ ಕೇಶವ. ಹೀಗೆ ಒಂದೊಂದೊಂದೊಂದು ಅಂಗಕ್ಕೆ ಒಬ್ಬೊಬ್ಬರ ರಕ್ಷೆಯನ್ನ, ಬೆನ್ನಿಗೆ ಭೀಮನ್ ರಕ್ಷೆ, ಕಣ್ಣಿಗೆ ಕಾಮನ್ ರಕ್ಷೆ ಅಂತ ಇಡ್ತಿರ್ತಾರೆ ನೋಡ್ರಿ ಇವತ್ತು. ಅಂಥ ರಕ್ಷೆಯನ್ನ ತಾನು ತಾಯಿ ಇಟ್ಕೊಳ್ತಾ ಇಂದ್ರಿಯಗಳನ್ನ ಋಷಿಕೇಶ, ಪ್ರಾಣಗಳನ್ನು ನಾರಾಯಣ, ಮನಸ್ಸನ್ನ ಶ್ವೇತದ್ವೀಪಪತಿ ಆ ಯೋಗೇಶ್ವರ ಇವರು ರಕ್ಷಣೆ ಮಾಡಲಿ. ನೀನು ಅಡ್ಡಾಡುವಾಗ ವೈಕುಂಠ ನಿನ್ನನ್ನು ರಕ್ಷಣೆ ಮಾಡಲಿ, ನೀನು ಕೂತಾಗ ಶ್ರೀಯಪ್ಪತಿ ನಿನ್ನನ್ನು ರಕ್ಷಣೆ ಮಾಡಲಿ, ನೀನು ಉಣ್ಣುವಾಗ ಯಜ್ಞಭುಕ್ ನಿನ್ನ ರಕ್ಷಣೆ ಮಾಡಲಿ. ಸರ್ವಗ್ರಹ ಭಯಂಕರಾಹ, ಎಲ್ಲ ಗ್ರಹಗಳಿಗೆ ಭಯಂಕರನಾದ ಭಗವಂತ. ಡಾಕಿನ್ಯೋ ಯಾತಧಾನ್ಯಶ್ಚ ಕೂಷ್ಮಾಂಡ ಏರ್ಭಕಗ್ರಹ ಭೂತ ಪ್ರೇತ ಪಿಶಾಚಶ್ಚ ಯಕ್ಷ ರಕ್ಷೋ ವಿನಾಯಕ ಕೋಟರ ರೇವತಿ ಜ್ಯೇಷ್ಠ ಪೂತನ ಮಾತೃಕಾಲಯ ಉನ್ಮಾದಾಯ ಹ್ಯಪಸ್ವರ ದೇಹ ಪ್ರಾಣೇಂದ್ರಿಯ ಧ್ರುವ ಸ್ವಪ್ನ ದೃಷ್ಟ ಮಹೋತ್ಪಾತ ವೃದ್ಧ ಬಾಲಗ್ರಹಾಶ್ಚಯೇ ಸರ್ವೇ ನಶ್ಯಂತು ತೇ ವಿಷ್ಣೋರ್ ನಾಮಗ್ರಹಣ ಭೀರವಃ. ವಿಷ್ಣುವಿನ ನಾಮಗ್ರಹಣದಿಂದ ನಿನ್ನ ಎಲ್ಲಾ ದೃಷ್ಟಿ ಕೆಟ್ಟ ಈ ಪೂತನ ಮೊದಲಾದ ಗ್ರಹಗಳು ರಾಶವಾಗಿ ಹೋಗ್ಲಿ. ಅವ ಅಂದ, ಯಾರ ನಾಮ ಅಂತ ಕೇಳಿದವ. ನಂದೇ ನಾಮ, ನನಗೇನು ಹಾಕ್ತೀನಿ ನೀನು ಅಂತ. ತಾವನ್ನಂದಾದಯೋ ಗೋಪ. ಅಂತೂ ನಂದಾದಿಗಳಲ್ಲಿ ಬಂದು ಅವಳ ದೇಹವನ್ನು ನೋಡಿ ವಿಸ್ಮಿತರಾಗಿ ಅವಳನ್ನ ತಾವು ಸಂಸ್ಕಾರ ಮಾಡ್ತಾ ಇದ್ರೆ ಅವಳ ದೇಹದಿಂದ ಸುಗಂಧ ಇದು ಹೊರಗೆ ಬಂತು. ಆವಾಗ ಅವಳ ದೇಹದಲ್ಲೂ ಕೂಡ ಊರ್ವಶಿ ಅವಳಿದ್ದಾಳೆ. ಅವಳು ಲೋಕಕ್ಕೆ ಹೋಗಬೇಕಾದಾಗ ಸುಗಂಧ ಅದು ಬಂತು ಅಂತ ಹೇಳ್ತಾರೆ. ಅದಕ್ಕೆ ಭಾಗವತ ಹೇಳ್ತದ್ರಿ, ಜಿಘಾಂಸಯಾಪಿ ಹರಯೇ ಸ್ತನಂ ದತ್ವಾಪ ಸದ್ಗತಿಂ. ಕೊಲ್ಲಿಕ್ಕೆ ಅಂತ ಹಾಲು ಉಣಿಸ್ಲಿಕ್ಕೆ ಬಂದಂತಹ ಪೂತನಿಗೆ ತಾನು ಸದ್ಗತಿಯನ್ನ, ಒಳಗಿದ್ದ ಊರ್ವಶಿಗೆ ತಾನು ಸದ್ಗತಿಯನ್ನ ಭಗವಂತ ಕೊಟ್ಟಾನಂದ್ರ ದೇವಕಿ, ಯಶೋಧ, ಕೌಸಲ್ಯ ನಿಜವಾಗಿ ತಾನು ತಮ್ಮ ಹಾಲನ್ನ ಕೊಟ್ಟಾಗ, ಅಥವಾ ನೀವು ಸುಮ್ಮನೆ ಮುಂದೊಂದು ಹಾಲಿಟ್ಟು ನೈವೇದ್ಯವನ್ನ ಭಗವಂತನಿಗೆ ತೋರಿಸಿದ್ರೆ ನಿಮ್ಮನ್ನು ಉದ್ಧಾರ ಮಾಡಂಗಿಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ ಭಾಗವತ ಕೇಳ್ತಾರೆ. ನಿಮ್ಮ ಉದ್ಧಾರವನ್ನು ಭಗವಂತ ಮಾಡ್ತಾನೆ. ಕಿಂಪುನ ಶ್ರದ್ಧೆಯ ಭಕ್ತ್ಯ ಕೃಷ್ಣಾಯ ಪರಮಾತ್ಮನೆ ಯಚ್ಛನ್ ಪ್ರಿಯತಮಂ ಕಿಂಚಿತ್ ರಕ್ತಾಹ ತಾಂ ತನ್ ಮಾತರೋ ಯಥ.
ಆ ತನ್ನ ಯಶೋಧ ಕೌಸಲ್ಯರಿಗೆ ನೀಡಿದಂತಹ ಒಂದು ಗತಿಯನ್ನ ನೀವು ಅದೇ ಶ್ರದ್ಧಾ ಭಕ್ತಿಯಿಂದ ಕೃಷ್ಣನಿಗೆ ಕೃಷ್ಣಾರ್ಪಣ ಅಂತ ಒಂದು ಹಾಲನ್ನು ನೀವು ಕೊಟ್ಟರೂ ಕೂಡ ಭಗವಂತ ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಪದ್ಭ್ಯಾಂ ಭಕ್ತ ಹೃದಯಸ್ಥಾಭ್ಯಾಂ ವಂದ್ಯಾಭ್ಯಾಂ ಲೋಕವಂದಿತಃ ಅಂಗಂ ಯಸ್ಯ ಸಮಕ್ರಮ್ಯ ಭಗವಾನ್ ಅಪಿಬತ್ಸ್ತನಂ ಅಂತ ಸ್ತನ ಕೊಟ್ಟ ಪೂತನೆಯನ್ನು ಭಗವಂತ ಉದ್ಧಾರ ಮಾಡಿದ ಅಂತ ಹೇಳ್ತಾ, ಏತತ್ ಪೂತನಾ ಮೋಕ್ಷಂ ಕೃಷ್ಣಸ್ಯ ಅರ್ಭಕಚಷ್ಟಿತಂ, ಕೃಷ್ಣ ಬಾಲಕನಾಗಿದ್ದಾಗ ಮಾಡಿದ ಈ ಪೂತನಾ ಮೋಕ್ಷವನ್ನು ಯಾರು ಕೇಳ್ತಾರೋ ನಿಶಮ್ಯ ಶ್ರದ್ಧೆಯ ಮರ್ತ್ಯೋ ಗೋವಿಂದೇ ಲಭತೆ ರತಿಂ, ಗೋವಿಂದನಲ್ಲಿ ಭಕ್ತಿಯನ್ನ ಆ ವ್ಯಕ್ತಿ ತಾನು ಪಡೀತಾನೆ ಅಂತ ಪೂತನಾ ಮೋಕ್ಷದ ಕಥೆಯನ್ನು ನಮಗೆ ತಿಳಿಸ್ತಾ, ಕರೋತಿ ಕರ್ಣ ರಮ್ಯಾಣಿ ಮನೋಜ್ಞಾನಿ ಜನ ಪ್ರಭು, ಇನ್ನೂ ನನಗೆ ಹೇಳಲಿಕ್ಕೆ ಸಾಲ್ತಾ ಇಲ್ಲ, ಹೇಳ್ರಿ ಅಂತ ರಾಜ ತಾನು ಹೇಳ್ತಾ ಇದ್ದಾನೆ. ಆವಾಗ ಅವರು ಹೇಳಿದ್ರಂತ, ವಿಸ್ತಾರದಿಂದ ಹೇಳ್ತೇನಪ್ಪ, ನಮಗೂ ಟೈಮ್ ಅದ ಇನ್ನ ಸಾಕಷ್ಟು ಅಂತ ಹೇಳ್ತಾ, ಕದಾಚಿತ್ ಔತ್ಥಾನಿಕ ಕೌತುಕಾಪ್ಲವೇ, ಔತ್ಥಾನಿಕವನ್ನ ನಿಷ್ಕ್ರಮಣ ಅಂತವನ್ನ 4 ತಿಂಗಳಿಗೆ ಮಾಡುವಂಥ ಒಂದು ಸಂಸ್ಕಾರ, ಮನೆಗೆ ದೇವ್ರ ಗುಡಿ ಕರ್ಕೊಂಡು ಹೋಗೋದು, ಮನೆ ಹೊರಗೆ ಮೊದಲನೇ ಸಲ ಆ ಗರ್ಭಿಣಿ ಸ್ತ್ರೀ ಬಾಣಂತಿ ತಾನು ಬರುವಂತಹ ಸಂಸ್ಕಾರಕ್ಕೆ ತಾನು ಹೊರಗೆ ಬಂದು ದೇವರನ್ನ ದರ್ಶನ ಮಾಡಿಕೊಂಡು ಅಲ್ಲೊಂದು ದೊಡ್ಡ ಬಂಡಿ, ಆ ಬಂಡಿಗೆ ಕೃಷ್ಣನ್ ಕಟ್ಟಿ ಮ್ಯಾಲೆಲ್ಲ ಹಾಲು ಮೊಸರು ತುಪ್ಪ ಎಲ್ಲ ಸಂಪತ್ತಿಟ್ಟು, ಪಾಪ ಅವಳು ನಂದ ಪತ್ನಿ ತಾನೇನು ಮಾಡ್ಯಾಳೆ, ಎಲ್ಲರನ್ನೂ ಮತ್ತು ಬಂದವರಿಗೆಲ್ಲ ಆದಾತಿಥ್ಯ ಮಾಡಬೇಕು ಅಂತ ಹೇಳಿ ನೈವಾಶ್ರಣೋದ್ವೈ ರುದಿತಂ ಸುತಸ್ಯ ಸಾ ರುದನ್ ಸ್ತನಾರ್ಥಿ ಚರಣಾ ಉದಕ್ಷಿಪತ, ನನಗೆ ಹಾಲು ಬೇಕು ಅಂತ ಇವ ಹಳ್ಳಿಗತ್ತಾನ, ಅತ್ತಿದ್ದನ್ನು ಕೇಳಿಸ್ಕೊಳ್ಳಿಲ್ಲ, ಎಲ್ಲಾರ್ದು ಅತಿಥಿ ಸತ್ಕಾರ ಮಾಡಲಿಕ್ಕೆ ಅಂತ ತಾನು ಬ್ಯುಸಿ ಆಗಿದ್ಲು. ಆವಾಗ ಸಿಟ್ಟು ಬಂತು, ತಾನು ಮಲಗಿದಂಥ ಯಾವ ಜೋಕಾಲಿ ತಾನು ಕಟ್ಟಿದ್ಲಲ್ಲ ಕೆಳಗ, ಅದರಿಂದ ತನ್ನ ಕಾಲು ಹೊರಗೆ ಹಾಕಿ ಆ ಒಂದು ಬಂಡಿಗೆ ತನ್ನ ಸಣ್ಣ ಪಾದದ ಉಗುರನ್ನು ಭಗವಂತ ಹಚ್ಚಿಬಿಟ್ಟ. ಅನಶ್ಯಯಾನಸ್ಯ ಶಿಶೋರಥ ಅಪ್ಲಕ ಪ್ರವಾಲ ಮುದ್ವಂಘ್ರಿ ಹತಂ ವ್ಯವರ್ತತ ವಿಧ್ವಸ್ತ ನಾನಾರಸ ಕುಪ್ಯ ಭಾಜನಂ ವ್ಯತ್ಯಸ್ತ ಚಕ್ರಾಕ್ಷ ವಿಭಿನ್ನ ಕೂಬರಂ. ಆ ಅನ ಅರ್ಥಾತ್ ಆ ಬಂಡೆ ತಾನು ಹಾರಿ ಕೆಳಗ ಬಿದ್ದು ಆ ಅಸುರ ಅಲ್ಲಿ ಪ್ರಕಟನಾಗಿ ಅವನೇ ಶಕಟಾಸುರ, ಶಕಟನ ಪ್ರಕಟವಾಯಿತು, ಅವನಲ್ಲಿ ಸತ್ತು ಬಿದ್ದ. ಮೇಲಿದ್ದಂಥ ಎಲ್ಲಾ ಸಂಪತ್ತು ಕ್ಷಣಾರ್ಧದೊಳಗ ನಾಶವಾಗಿ ಅದು ಬಿತ್ತು. ಮ್ಯಾಲಿನ ಹಾಲು ಮೊಸರು ತುಪ್ಪ ಎಲ್ಲ ದೇವರ ಅದ್ನ್ಯಾಕೆ ಬೆಣ್ಣೆ ತುಪ್ಪ ಯಾಕೆ ಇದನ್ನ ಮಾಡಿದ್ರಿ, ಇವನ್ ಬೀಳಿಸ್ಲಿ, ಅವದನ್ನ ಯಾಕೆಲ್ಲ ನಾಶ ಮಾಡ್ಬೇಕು. ಈಕೆ ಏನ್ ಮಾಡಿದ್ಲು, ಕೃಷ್ಣನ ಕೆಳಗ ಜೋಗಳಕ್ಕೆ ಹಾಕಿ ಕಟ್ಟಿ ಮ್ಯಾಲ ಸಂಪತ್ತಿಟ್ಟಿದ್ಲು. ನನ್ನ ಕೆಳಗೆ ಮಾಡಿ ಸಂಪತ್ ಮ್ಯಾಲಿಟ್ರಿ ಈ ಸಂಪತ್ ಹಿಂಗ ನಾಶ ಮಾಡ್ತೀನಿ ಅಂತ ದೇವ್ರಿಗೆ ತೋರಿಸೋದಿತ್ರಿ. ಹಿಂಗಾಗಿ ಎಲ್ಲಾ ಚಂದಾಗಿ ಆ ಎಲ್ಲ ಹಾಲು ಮೊಸರು ತಾನು ನಾಶ ಮಾಡಿದ್ದಾನೆ. ಆವಾಗ ಎಲ್ಲಾರು ಬಂದು ಹೆಂಗಾಯ್ತಿದು ಅಂತ. ಅವು ಬಾಲಕರ ಪಾಪ ಹೇಳಿದ್ದು, ಸಣ್ಣ ಸಣ್ಣ ಹುಡುಗರು ಆಟ ಆಡ್ಲಿಕತ್ತಿತ್ತು. ರುದತಾನೇನ ಪಾದೇನ ಕ್ಷಿಪ್ತಮೇತನ್ನ ಸಂಶಯ, ಅಳ್ಕೋತ್ ನಿಮ್ ಕೂಸಿದಕ್ಕೆ ಒತ್ರಿ ಅಷ್ಟಕ್ಕೈ ಬಂಡಿ ಮುರಿದದ ಅಂತ. ನತೆ ಶ್ರದ್ಧದಿದ್ರೆ ಗೋಪ ಬಾಲಭಾಷಿತ ಮತ್ ಸಣ್ಣ ಹುಡುಗರು ಮಾತಾಡ್ತಾವ, ಅದನ್ನೇ ನಂಬೋದಿರ್ತದ ಅಂತ ತಿಳ್ಕೊಂಡು ಹೋದು, ಗೊತ್ತಾಗ್ಲಿಲ್ಲ ಏನಾಗಿತ್ತು ಅಂತ ಅನ್ನೋದು. ಮತ್ತೆಲ್ಲರೂ ಬಂದು ಪಾಪ ಕೃಷ್ಣಗೆ ಆಶೀರ್ವಾದ ಕೊಡ್ಲಿಕತ್ತಾರಿ, ಕೂಸಿನ ರಕ್ಷಣಾ ಆಗ್ಲಿ, ಕೂಸಿನ ಭಗವಂತ ರಕ್ಷಣಾ ಮಾಡ್ಲಿ. ಅವ ನೋಡ್ಲಿಕತ್ತಾನೆ, ಯಾರಿಂದ ಯಾರಿಗೆ ರಕ್ಷಣಾ ಮಾಡಂತ ಹೇಳಿಕತ್ತೀರೋ, ಇರ್ಲಿ ಪಾಪ ನಿಮ್ಮ ರಕ್ಷಣಾ ನೀವು ಮಾಡುವಂತಹ ಆಶೀಷ ವಿಫಲ ಆಗುವುದು ಬೇಡ. ಯಾಕ ಭಾಗವತ ಹೇಳ್ತದ, ಏ ಅಸೂಯ ಅನೃತ ದಂಭ ಈರ್ಷಾ ಹಿಂಸಾ ಮಾನ ವಿವರ್ಜಿತಾ ನತೇಶಾಂ ಸತ್ಯಶೀಲಾನಾಂ ಆಶಿಷೋ ವಿಫಲ ಕ್ವಚಿತ್. ಯಾರು ಅಸೂಯ, ಸುಳ್ಳು, ದಂಭ, ಈರ್ಷ, ಹಿಂಸ, ಅಹಂಕಾರ ಇವನು ಬಿಟ್ಟವರು ಇವ್ರ ಬಾಯಿಯಿಂದ ಬರುವಂತಹ ಆಶೀರ್ವಾದ ಸತ್ಯ ಆಗ್ತದಂತ. ಹೀಗಾಗಿ ಅದೆಲ್ಲ ಬ್ರಾಹ್ಮಣರು ಬಂದು ಆಶೀರ್ವಾದವನ್ನು ಮಾಡ್ತಾ ಇರುವ ಕಾಲಕ್ಕೆ ಭಗವಂತ ಅಲ್ಲಿ ತಾನು ನಗತಾ ಇದ್ದಾನಂತೆ. ಆವಾಗ ಒಂದು ಸಲ ಆ ಕೂಸು ಬೆಳೀತಾ ಇದೆ, ಎತ್ಕೊಳ್ಳಿಕ್ಕಾಗ್ಲಿಲ್ಲಂತ. ಭಗವಂತ ತನ್ನ ಗರಿಮಾ ಒಮ್ಮೆ ತೋರಿಸ್ಬಿಟ್ಟ, ಅಣಿಮ ಗರಿಮಾ ಲಘಿಮಾ ಮಹಿಮಾ ಎಲ್ಲ ತೋರಿಸ್ತಾನೆ, ಅಷ್ಟಸಿದ್ಧಿಗಳನ್ನ. ಹಾಗಾಗಿ ಅಯ್ಯೋ ಎತ್ತಲಿಕ್ಕಾಗವಲ್ತು ಅಂತ ಕೆಳಗಿಟ್ಲು. ಕೆಳಗಿಟ್ಟದ್ದೇ ತಕ್ಷಣದೊಳಗ ಜೋರಾಗಿ ಗಾಳಿ ಬೀಸ್ತು, ಎಲ್ಲಾರ ಕಣ್ಣೊಳಗ ಮಣ್ಣು ಬಿತ್ತು. ನೋಡ್ತಾ ಇದ್ದಂತೆ ತೃಣಾವರ್ತ ಅನ್ನುವಂಥ ರಾಕ್ಷಸ ತಾನು ಸುಂಟರ ಗಾಳಿಯ ರೂಪದೊಳಗೆ ಬಂದು ಕೃಷ್ಣನ ಮ್ಯಾಲು ಒಯ್ದು ಬಿಟ್ಟು. ಒಂದು ಮುಹೂರ್ತದೊಳಗೆ ಇಡೀ ಗೋಕುಲ ಧೂಳಿನೊಳಗೆ ಮುಳುಗಿ ಹೋಗ್ಯದ. ಎಲ್ಲಿ ಕೃಷ್ಣ ಅಂತ ಅನ್ಲಿಗತ್ತಾರ, ಯಾವ ಮ್ಯಾಲ ಹೋಗ್ಬಿಟ್ಟಾನ. ಮ್ಯಾಲ ಹೋದಾಗ ಭಗವಂತ ಮ್ಯಾಲ ಹೋಗೋತನ ನಿಂತ, ಪೂರ್ಣ ತಾನು ಮೇಲೆ ಹೋದಾಗ ತನ್ನ ಇಡೀ ದೇಹವನ್ನು ಭಾರ ಮಾಡ್ಕೊಂಡ್ಬಿಟ್ಟ. ಅವಾಗ ಅವನನ್ನು ಎತ್ತಲಿಕ್ಕಾಗವಲ್ತಂತ. ಎತ್ತಲಿಕ್ಕಾಗ್ಲಾರ್ದಾಗ ಅವನ ಗಲವನ್ನ ತನ್ನ ಎರಡೇ ಬೆರಳಿನೊಳಗೆ ಹೆಂಗೆ ಹಿಡಿದು ಬಿಟ್ಟಾನ ಕೃಷ್ಣ ತೃಣಾವರ್ತನನ್ನ. ಒದ್ದಾಡಿ ತಾನು ಮೇಲಿಂದ ಕೆಳಗೆ ಧಪ್ ಅಂತ ಬಿದ್ದು ತೃಣಾವರ್ತ ಸತ್ತು ಹೋದ. ಏನಾಗ್ಯದ ಕೂಸಿಗೆ ಅಂತ ಬಂದು ನೋಡ್ತಾರ, ಅವ ಮಾತ್ರ ಅವನ ಎದಿ ಮೇಲೆ ಕೂತು ಚಂದ ಆನಂದದಿಂದ ಆಟವಾಡ್ತಾ ತೃಣಾವರ್ತನ ಸಂಹಾರವನ್ನ ಭಗವಂತ ಅಲ್ಲಿ ಮಾಡಿದ್ದಾನೆ. ನೋಡ್ರಿ, ಯಾವ ವಾದಗಳು ಕೆಲವೊಮ್ಮೆ ಎಲ್ಲಾರ ಮಂದಿ ಕಣ್ಣಾಗ ಧೂಳು ಎಬ್ಬಿಸಿ ಒಮ್ಮೆ ಮೇಲೆ ಬರ್ತಾವ ನೋಡ್ರಿ, ಅವು ಹಿಂಗೆ ಕೆಳಗೆ ಬೀಳ್ತಾವ. ಯಾವುದು ಸನಾತನವಾಗಿ ಶಾಶ್ವತವಾಗಿ ಬಂದಿರ್ತದೆ ಅದೇ ಅನಂತ ಕಾಲದವರೆಗೆ ಇರ್ತದೆ. ಒಮ್ಮಿಂದೊಮ್ಮೆ ಎದ್ದವಾದಗಳು ಹಂಗೆ ಬೀಳುತ್ತವೆ ಅನ್ನೋದಕ್ಕೆ ತೃಣಾವರ್ತನ ಒಂದು ಕಥೆಯನ್ನ ಭಾಗವತ ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ಕೃಷ್ಣ
ಆ ರೀತಿಯೊಳಗೆ ತಾನು ಲೀಲೆಗಳನ್ನು ತೋರಿಸ್ತಾ ಇರಬೇಕಾದಾಗ ಪಾಪ ಬಾಲಕನನ್ನು ಮಲಗಿಸೋಣ ಅಂತ ತೊಟ್ಟಿಲೊಳಗೆ ಹಾಕಿ ತಾನು ತೂಗುತ್ತಾ ಇದ್ದಾಳೆ ಯಶೋದೆ. ಸೃಷ್ಟಿಯ ಕರ್ತನೆಂದು ಜಗದೊಳಗೆ ಶಿಷ್ಟ ಸಂತುಷ್ಟನೆಂದು ದೃಷ್ಟಾಂತರಹಿತನೆಂದು ತೂಗಿದರು ಕೃಷ್ಣಾವತಾರ ಹರಿಯ. ತಾನು ಬೇಕಾದಷ್ಟು ತೂಗಬೇಕಾದಾಗ ನಿದ್ದೆ ಬಂತು ಅಂತ ಅಂತ ಆಕಳಿಸಿದ್ನಂತ. ಆಕಳಿಸಿದಾಗೆ ಒಂದು ಸಲ ಆ ಬಾಯಿಯೊಳಗೆ ಬ್ರಹ್ಮಾಂಡವನ್ನ ಮೊದಲೊಮ್ಮೆ ಯಶೋಧಾದೇವಿ ಅಲ್ಲಿ ಕಾಣ್ತಾ ಇದ್ದಾಳೆ. ಇನ್ನೂ ಇವನು ಆಕಳಿಸ್ಲಿಕ್ಕೆ ಬಾಯಿ ತೆಗೆದಾಗಲೇನೆ ಖಂ ರೋದಸಿ ಜ್ಯೋತಿರಣೀಕ ಮಾಷಾ ಸೂರ್ಯೇಂದು ವನ್ನಿಶ್ವ ಸನಾಂಬುಧೀಶ್ಚ ದ್ವೀಪಾನ್ ನಗಾನ್ ತದ್ದುಹಿತುರ್ವನಾನಿ ಭೂತಾನಿ ಯಾನಿ ಸ್ಥಿರಜಂಗಮಾನಿ. ಎಲ್ಲ ಸ್ಥಿರ ಜಂಗಮಗಳನ್ನು ಚರಾಚರ ವಿಶ್ವವನ್ನ ಅವನ ಬಾಯಿಯೊಳಗೆ ನೋಡ್ತಾ ಇದ್ದಾಳೆ. ಆವಾಗ ನಾಮಕರಣ ಮಾಡ್ರಿ ಅಂತಂದ್ರಂತ. ಏನು ಸಂಸ್ಕಾರ ಮಾಡ್ರಿಪ್ಪ, ಈ ಖುಷಿಗೆ ಯಾಕೋ ಭಾಳ ಇದು ಆಗ್ಲಿಕ್ಕೆ ಹೋಮ ಹವನ ಮಾಡಿ ಸಂಸ್ಕಾರ ಮಾಡ್ರಿ, ನಾಮಕರಣ ಇತ್ಯಾದಿಗಳನ್ನು ಮಾಡ್ರಿ ಅಂತ ಗರ್ಗಾಚಾರ್ಯರು ಒಂದು ಪುರೋಹಿತರು ಕರೆಸಿದ. ಪಾಪ ಯಾರು ನಂದಗೋಪ, ಇವನ್ ಹೆಸರಿಡಬೇಕ್ರಿ, ಈಗಾಗಲೇ ಹೆಸರು ಬಂದಾವ ನಿನ್ನ ಮಗ ಅಂತಂದ್ರು. ಶಕಟಾಸುರ ಸಂಹಾರಿ, ಪೂತಣ ಸಂಹಾರಿ, ತೃಣಾವರ್ತ ಸಂಹಾರಿ, ಇಷ್ಟು ಹೆಸರು ಬಂದಿದ್ದು. ಹಿಂಗೆ ಕರೀಲಿಕತ್ತಿದ್ರು ಎಲ್ಲರೂ. ಅಂಥದ್ದು ಬೇಡ್ರಿ, ಒಂದು ಚಂದ ಹೆಸರು ಇಡ್ರಿ, ಅವ್ರ ರಾಕ್ಷಸರ ಹೆಸರು ಮೊದಲು ತಗೋಬೇಕಾಗ್ತದೆ, ಅದಕ್ಕೆ ಬೇಡ ಒಂದೇನರ ಚಂದ ಹೆಸರು ಇಡ್ರಿ ಅಂತಂದಾಗ ಆಗಲಿ ಅಂತ ತೊಮ್ಮಿ ಬ್ರಹ್ಮವಿದಾಂ ಶ್ರೇಷ್ಠ ಸಂಸ್ಕಾರ ಕರ್ತು ಅರ್ಹತಿ. ನೀವೇ ಅವನ ಸಂಸ್ಕಾರಗಳನ್ನು ಮಾಡಬೇಕು ಅಂತಂದ್ರೆ ಗರ್ಗರು ನೋಡಿದ್ರಂತ ನಕ್ರಂತ. ಅಯಂ ಹಿ ರೋಹಿಣಿ ಪುತ್ರೋ ರಮಯನ್ ಹೃದಯ ಗುಣ. ಈ ರೋಹಿಣಿಯ ಮಗ ಇವ ಎಲ್ಲರನ್ನ ತನ್ನ ಗುಣಗಳಿಂದ ಆರಾಮವಾಗಿಡ್ತಾನೆ. ಆದ್ದರಿಂದ ಇವನಿಗೆ ರಾಮ, ಜೊತೆಗೆ ಮಹಾಬಲ ಇವನಿಗೆ ಬರ್ತದೆ. ಆದ್ದರಿಂದ ಇವನಿಗೆ ಬಲರಾಮ ಅಂತ ನಾನು ಹೆಸರಿಡ್ತೀನಿ. ಇನ್ನು ಇವನಿಗೇನು ಕರೀಲಿ ಅವನು? ನೋಡೋ ನಂದಗೋಪ, ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸದಸ್ಯತೆ. ನಿನ್ನ ಮಗನಿಗೆ ಬಹಳಷ್ಟು ರೂಪ, ಬಹಳಷ್ಟು ನಾಮ ಈಗಾಗಲೇ ಅವ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಪ್ಪರಿಗೀತಾನಿ. ಋಷಿಗಳೇ ಅವನಿಗೆ ಸಹಸ್ರ ನಾಮಗಳನ್ನು ಹೇಳಿಬಿಟ್ಟಾರ. ಇನ್ನೊಂದು ನಾಮ ನಾನು ಕೊಡೋದ್ರಿಂದ ಏನಾಗಬೇಕಾಗಿದೆ? ಅಂತೂ ಅದರದೇ ಒಂದು ನಾಮವನ್ನು ತೆಗೆದುಕೊಡ್ತೀನಷ್ಟೇ. ಯಾಕಂದ್ರೆ ಇವ ಸಾಮಾನ್ಯನಲ್ಲ. ಭಗವಂತ ಒಂದು ರೂಪ, ಅದನ್ನು ಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಲಿಲ್ಲ, ಸೂಕ್ಷ್ಮ ರೀತಿಯಲ್ಲಿ ನಿನಗೆ ಉದ್ಧಾರ ಮಾಡಲಿಕ್ಕೆ ಬಂದಂತಹ ನಿನ್ನ ಮಗ ಕಾಲೇನ ವ್ರಜತಾಲ್ಪೇನ ಗೋಕುಲೇ ರಾಮಕೇಶವವು, ಸ್ವಲ್ಪೇ ದಿವಸಗಳೊಳಗ ನಿನ್ನ ಉದ್ಧಾರ ಇವನಿಂದ ಆಗ್ತದ ಅಂತ ಹೇಳಿ ಇಡಿಯಾದ ಗೋಕುಲದ ಮನಸ್ಸನ್ನ ತನ್ನ ಕಡೆಗೆ ಕರ್ಷಣ ಮಾಡಿಕೊಳ್ತಾ ಇದ್ದಾನಲ್ಲ. ಇಡಿಯಾದ ಜಗತ್ತಿನ ರಥವನ್ನ ತಾನು ಮುಂದೆ ಕರ್ಷಣ ಮಾಡಿ ಎಳಿತಾ ಹೋಗ್ತಾನಲ್ಲ. ಪ್ರತಿಯೊಬ್ಬ ಜೀವನ ದೇಹದ ರಥವನ್ನೂ ತಾನೇ ಕರ್ಷಣ ಮಾಡ್ತಾನಲ್ಲ. ಹಾಗಾಗಿ ಇವನಿಗೆ ಕೃಷ್ಣ ಅಂತ ಹೆಸರಿಡ್ತೀನಿ ಅಂತ ಆ ಕೃಷ್ಣನೆಂಬ ನಾಮಕರಣವನ್ನ ಸಾಕ್ಷಾತ್ ಗರ್ಗಾಚಾರ್ಯರು ತಾವಲ್ಲಿ ಮಾಡ್ತಾ ಇದ್ದಾರೆ. ಅವನು ಕೃಷ್ಣನಾದ. ಕೃಷ್ಣ ಬಲರಾಮರು ತಾವು ರಂಗಮಾಣವು ವಿಚೇರತು, ತಾವು ಅಂಬೆಗಾಲ ಹಾಕ್ತಾ ಆ ಗೋಕುಲದೊಳಗೆ ನಡೆದಾಡ್ತಾ ಇದ್ದಾರಂತೆ. ದತ್ವಾ ಸ್ತನಂ ಪ್ರಪಿಬತೋಸ್ಮ ಮುಖಂ ನಿರೀಕ್ಷ ಮುಗ್ಧಸ್ಮಿತ್ ಅಲ್ಪ ದಶನಂ ಯಯತು ಪ್ರಮೋದಂ. ತಾಯಿ ರೋಹಿಣಿ, ಯಶೋಧ ಅವುಗಳ ಮುಖ ನೋಡಿ ಆನಂದವನ್ನ ಪಡ್ತಾ ಇದ್ದಾರೆ. ಯಶೋಧಾಗಂತೂ ಏನೂ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರುವುದು. ಸುಮ್ಮತ್ ಹಿಂಗೆ ನೋಡಾಕಿ ಮಲಿಗಾನೇನ್ ಕೃಷ್ಣ ಅಂತ ಅನ್ನೋದು, ಹಿಂಗೆ ಹೋಗೋದ್ರಾಗ ವ್ಯಕ್ತಿ ಎದ್ದೇ ಬಿಟ್ಟಿರ್ತಿದ್ದಾವೆ. ಯೋಗ ನಿದ್ರಾ ಒಂದು ಹಿಂಗೆ ಕಣ್ಮುಚ್ಚಿ ತೆಗೆದ್ಬಿಟ್ಟು ನಂದು ನಿದ್ದೆ ಆಗ್ಬಿಡ್ತದೆ. ಮತ್ತೆ ಎದ್ದದ ಕೂಸು ಅಂತ ಅದ್ರ ಜೊತೆಗೆ ಆಟ ಆಡ್ಕೋತ ಕೊಡು. ಅತಿ ಅಂದ್ಲು ಗೃಹ್ಯಾಣಿ ಕರ್ತುಮಪಿ ಯತ್ರ ನ ತಜ್ಜನನ್ಯೌ ಶೇಕಾತ ಆಪತುರಳಂ ಮನಸೋ ಅನವಸ್ಥಾಂ. ಮನಸ್ಸು ಅನವಸ್ಥಾ ಹೆಂಗಂತ ಅವತ್ತು ಗೊತ್ತಾಗಿತ್ತಂತವ್ರು. ಯಾಕಂದ್ರೆ ಮನಸ್ಸಿಗೆ ಅವಸ್ಥಾನೇ ಸಿಗೋಂತಾಗಿತ್ತು. ಸದಾ ಅಲ್ಲೇ ಇತ್ತಂತದು ಮನಸ್ಸು. ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಮನೆಯ ಕೆಲಸವ ಆರು ಮಾಡುವರೈ ಅಂತ ಕೊನೆಗೆ ಅವಳು ಹಾಡು ಹಾಡ್ತಾಳೆ. ಇವನಂತೂ ಮಲ್ಕೋದಿಲ್ಲ. ಆವಾಗ ಅವಳು ಅವನನ್ನೇ ನೋಡ್ತಾ ನೋಡ್ತಾ ತಾನು ಕಾಲವನ್ನು ಕಳೀತಾ ಇರಬೇಕಾದಾಗ ಎಲ್ಲಾ ಗೋಪಿಕಾ ಸ್ತ್ರೀಯರು ಬಂದು ಅವಳಿಗೆ ಕಂಪ್ಲೇಂಟ್ ಕೊಟ್ರಂತ. ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್ ಕ್ರೋಶ ಸಂಜಾತಃ ಸಹ ಸ್ಥೇಯಂ ಸ್ವಾದ್ವತ್ಯಥ ದಧಿಪಯ ಕಲ್ಪಿತೈಸ್ತೇಯ ಯೋಗೈಃ ಮರ್ಕಂ ಭೋಕ್ಷನ್ ವಿಭಜತಿ ಸಚೇನ್ ನಾಸ್ತಿ ಭಾಂಡಂ ಭಿನತ್ತಿ ದ್ರವ್ಯಾಲಾಭೆ ಸುಭೃಶ ಕುಪಿತಃ ಯಾತ್ಯುಪಕ್ರೋಶ್ಯತೋಕಾನ್. ಗೋಪಿಕಾ ಸ್ತ್ರೀಯರು ಬಂದಂದ್ರಂತ, ನಾವು ಇನ್ನ ಸಮಯ ಆಗಿರುವುದಿಲ್ಲ, ಅಷ್ಟರೊಳಗೇನೆ ತಾನು ಎಲ್ಲಾ ಕರುಗಳನ್ನು ಬಿಚ್ಚಿಬಿಡ್ತಾನೆ, ಎಲ್ಲಾ ಹಾಲವೇ ಕುಡಿದು ಬಿಡ್ತಾವ ಅಂತ. ಅವ ಅಂದ, ನಾ ಏನ್ ಮಾಡ್ಲಿ, ನನ್ನ ಸ್ವಭಾವ ಬಂಧನದೊಳಗೆ ಇದ್ದವ್ರನ್ನ ಬಿಡಿಸೋದು ನನ್ನ ಸ್ವಭಾವ ಅದ, ನಾನು ಬಿಡಿಸ್ತೀನಿ, ನಾ ಏನ್ ಮಾಡ್ಲಿ. ವತ್ಸ, ಅವು ವತ್ಸಗಳು, ವತ್ಸ ಅಂತಂದ್ರೆ ನನಗೆ ಪ್ರೀತಿ ಪಾತ್ರರಾದ ಭಕ್ತರು, ಅವ್ರನ್ನ ಬಿಡಿಸೋದು ನನ್ನ ಸ್ವಭಾವ ಅದ, ನಾ ಏನ್ ಮಾಡ್ಲಿ ಅಂದ. ಕ್ವಚಿತ್ ಅಸಮಯಾನ್, ಅಲ್ಲ ಅವುಗಳ ಸಮಯ ಆಗಿರುವುದಿಲ್ಲ. ಹೇ ಅಸಮ ಯಾನ್ ಅಂತ ಅದಕ್ಕೆ ಬಹಳಷ್ಟು ಸತ್ಯಧರ್ಮನ ಅರ್ಥ ಕೂತೆ ಅಂತಂದ್ರೆ ಮುಗಿಯೋದಿಲ್ಲ. ಇರ್ಲಿ. ಸ್ಥೇಯಂ ಸ್ವಾದು ಅತ್ತಿ, ಭಾರೀ ಸ್ವಾದು ಇದ್ದದ್ದನ್ನು ತಾನೇ ತಿಂದು ಬಿಡ್ತಾನ. ಹೌದು, ಶುಭ ಸಾರ ಭುಗವ್ಯಯ. ತಾನು ಸಂಸಾರಿಗಳ
ಜೀವರೊಳಗೆ ಬಿಂಬರೂಪಿಯಾಗಿದ್ದು ಆ ಜೀವಿಗಳು ತಾವು ಭೋಗ ಮಾಡುವುದರಲ್ಲಿನ ಶುಭಸಾರವನ್ನ ತಾನೇ ಗ್ರಹಣ ಮಾಡ್ತಾನೆ, ಸಾಖ್ಯ ರಸವನ್ನ ತಾನು ಗ್ರಹಣ ಮಾಡ್ತಾನೆ. ಆದ್ದರಿಂದ ಆ ಗ್ರಹಣ ಮಾಡಿದ್ದು ಅದ್ರೇನು ಆಶ್ಚರ್ಯ ಅಲ್ಲ ಅಂದಾಮ. ಇವರೆಲ್ಲ ಹೇಳಲಿಗತ್ತಾರ, ಇವರೆಲ್ಲ ನನ್ನ ಬೈಲಿಗತ್ತಾರೋ, ನನ್ನ ಸ್ವಭಾವ ಹೇಳಲಿಗತ್ತಾರೋ ಅಂತ ಗೊತ್ತಾಗೋಲ್ತು ಅವನಿಗೆ. ಮರ್ಕಂ ಭೋಕ್ಷನ್ ವಿಭಜತಿ, ಎಲ್ಲ ಮಂಗ್ಯಾಕ್ ಕೊಡ್ತಾನ. ಹಿಂದಿನ ರೂಪನಾಗ ರಾಮ ಆಗಿದ್ದೆ, ಜೊತೆಗೆಲ್ಲ ಮಂಗ್ಯಾನೇ ಇದ್ದು ಕೊಟ್ಟಿನಿ, ನಾ ಏನ್ ಮಾಡ್ಲಿ ಅಂತ. ಸಚೇನ್ ನಾಸ್ತಿ ಭಾಂಡಂ ಭಿನತ್ತಿ, ಭಾಂಡ ಒಡೆದು ಬಿಡ್ತಾನಿಲ್ಲ ಅಂದ್ರೆ ಸಿಗಲಿಲ್ಲ ಅಂತಂತಂದ್ರೆ ನಿಮ್ಮ ಲಿಂಗದೇಹನೇ ಹೊಡಿತೀನೋ, ಈ ಭಾಂಡೆ ಹೊಡೆಯೋದ್ರಿಂದ ಏನ್ ಮಾಡ್ಬೇಕು ಅಂತ ಇವ ಹೇಳಿಗತ್ತಾನೆ. ದ್ರವ್ಯ ಲಾಭೆ ಸುಭೃಷ ಕುಪಿತೋ ಯಾತ್ಯುಪಕ್ರೋಶತೋ ಕಾನ್, ಸಿಗಲಿಲ್ಲ ಅಂತಂತಂದ್ರ ಮನ್ಯಾಗ ತೊಟ್ಟಿಲ್ದಾಗ ಕೂಸ್ಕೊಂಡು ಮಲಗಿಸಿರ್ತಾರಲ್ಲ, ಚೂಟ್ ಓಡ್ ಹೋಗ್ಬಿಡ್ತಿದ್ ನಾವು, ಅವು ಅಳವಂಗೆ ಚೂಟ್ ಓಡ್ ಹೋಗ್ಬಿಡ್ತು. ನೀವು ಮತ್ತೆ ನಾನು ಬಂದಾಗ ನನಗೇನೋ ಕೊಡ್ಲಿಲ್ಲ ಅಂತಂದ್ರೆ ಮನ್ಯಾಗಿದ್ದವ್ರನ್ನ ಅಳಿಸಿ ಹೋಗ್ಬಿಡ್ತೀನಿ ನಾನು ಅಂತ. ಬಂದಾಗ ಕೊಟ್ಬಿಡ್ಬೇಕು. ಬಂದಾಗ ಯಾರೋ ಮನೆಗೆ ಬೇಡ್ಲಿಕ್ಕೆ ಬಂದಾರ ಅಂದ್ರೆ ಕೊಟ್ರಿ ಅಂದ್ರೆ ತೃಪ್ತ ಆಗ್ತಾನೆ ಭಗವಂತ. ಇಲ್ಲ ಅಂತಂತಂದ್ರೆ ಒಳಗಿದ್ದವ್ರನ್ನ ಅಳಿಸಿತಾ ಹೋಗ್ತಾನೆ. ಹೀಗಾಗಿ ಇದಕ್ಕೆ ಬಹಳಷ್ಟು ಅರ್ಥವನ್ನು ಅವ್ರು ಮಾಡ್ತಾರೆ. ಅಂತೂ ಆ ರೀತಿಯ ಅನೇಕ ಕಂಪ್ಲೇಂಟ್ಸ್ ಕೊಡ್ಲಿಕ್ಕತ್ತಾಗ ವಲ್ಲ ನಾನು ನಾ ಏನೂ ಮಾಡಂಗಿಲ್ಲ, ಇವ್ರ ಮನೆಗೆ ಹೋಗಂಗಿಲ್ಲ, ನಾನು ಇನ್ನು ಮನೆಗೆ ಇರ್ತೀನಿ ಅಂದಷ್ಟೇ, ಏನಿರ್ಲಿಲ್ಲ. ಮತ್ತೆ ಹೋಗ್ತಿದ್ದ. ಎಲ್ಲರಿಗೂ ತಾನಿನ್ನೇನು ಅವ್ರು ಹಿಡೀಲಿಕ್ಕೆ ಬರಬೇಕು ಅನ್ನೋದಕ್ಕೆ ನೋಡಿ ನಕ್ ಬಿಡ್ತಿದ್ದಂತ. ಅವು ನಕ್ಕು ಮರಳಾಗ್ಬಿಡ್ತಿದ್ದು ಪಾಪ ಗೋಪಿಕಾಸ್ತ್ರೀಯರು. ಅಯ್ಯೋ ಕೃಷ್ಣ ಬಾಬಾ ಅಂತ ತಾವೇ ಕೂತು ತಿನ್ನಿಸ್ತಿದ್ದು. ಅಂತೂ ಮತ್ತು ತಾನು ತನ್ನ ಕಾರ್ಯವನ್ನು ಭಗವಂತ ಮಾಡ್ಕೋತ ಹೊಂಟಾಗ ಅಲ್ಲೇ ಒಂದ್ಸಲ ಗೋಪಿಕಾಸ್ತ್ರೀಯರ ಕಂಪ್ಲೇಂಟಿಗೆ ಲಕ್ಷ ಕೊಟ್ಟಿದ್ದಿಲ್ಲ. ಆದ್ರೆ ಒಮ್ಮೆ ಬಲರಾಮನೇ ಬಂದು ಕಂಪ್ಲೇಂಟ್ ಮಾಡಿದ. ಕೃಷ್ಣೋ ಮೃದಂ ಭಕ್ಷಿತವಾನ್ ಇತಿ ಮಾತ್ರೇಣ್ಯವೇದಯನ್, ಇವ ಮಣ್ಣು ತಿಂದಾನ. ಮೊದ್ಲೆಲ್ಲ ಬೆಣ್ಣಿ ತಿಂದಾನ ಅಂತಂತಿದ್ರಿ. ಬೆಣ್ಣಿ ತಿನ್ಲಿ. ಸೌರಾಷ್ಟ್ರದ ಒಂದು ಚಂದ ಪದ ಅದ, ಮೈಯಾ ಮೋರೆ ಮೇನಹಿ ಮಾಖಡ ಖಾಯೋ ಅಂತ. ಬಾಲ ಬಾಲ ಸಬ ಬೈರ ಪಡೆ ಹೇ ಬರಬಸ ಮುಖಲಿಪಟಾಯೋ ಮೈಯಾ ಮೋರೆ ಮೇನಹಿ ಮಾಖಡ ಖಾಯೋ. ಈ ಒಂದು ಹಾಡೇನದಲ್ರಿ, ಇದನ್ನು ಕೇಳಬೇಕು ಅಂದ್ರೆ ನಮ್ಮ ಇಡೀ ರಾಜ್ಯದೊಳಗೆ ಒಬ್ಬ ವಿದ್ವಾಂಸರು ಇದನ್ನ ಎಷ್ಟು ಚಂದ ಹಾಡ್ತಿದ್ರು, ಇದನ್ನ ಎಷ್ಟು ಚಂದ ಹೇಳ್ತಿದ್ರು. ಪಂಡಿತ ಪೂಜ್ಯ ಶ್ರೀನಿವಾಸಾಚಾರ್ಯ ಉಮರ್ಜಿ ಅಂತ ಅವರು ಈ ಭಾಗವತದ ದಶಮಸ್ಕಂದದ ಕಥೆಯನ್ನ ಕೇಳಬೇಕು, ಅವ್ರ ಬಾಯಿಂದ ಕೇಳಬೇಕು. ಅಷ್ಟು ಹಾಡುಗಳನ್ನು ತುಂಬಿ ಭಾಗವತ ತಾತ್ಪರ್ಯದ ಒಂದೂ ಅಂಶವನ್ನು ಬಿಡಲಾರ್ದೇನೆ ಮಹಾನುಭಾವರು ಎಷ್ಟು ಚೆಂದಾಗಿ ಇದರ ಉಪನ್ಯಾಸವನ್ನು ಮಾಡ್ತೀವಿ. ಇವತ್ತೇ ಅವರು ತಾವು ದೇಹತ್ಯಾಗವನ್ನು ಮಾಡಿದ್ದಾರೆ, ಅವರ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಬಂದು ಬಹಳ ಮನಸ್ಸಿಗೆ ಆಘಾತ ಆಗಿದೆ. ನಮ್ಮ ಗುರುಗಳ ಅತ್ಯಂತ ಆಪ್ತ ಮಿತ್ರರು, ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಪಂಡಿತ ಪೂಜ್ಯ ಮಾಹುಲಿ ಪರಮಾಚಾರ್ಯರ ಆಪ್ತ ಶಿಷ್ಯರಾಗಿ ಇದ್ದಂಥವರು, ಮಹಾ ಭಾಗವತ ಪ್ರವಚನಕಾರರು. ಉಮ್ಮರ್ಜಿ ಅಂತ ದೊಡ್ಡ ಮನೆತನ, ಅವರ ಕುಲನೂ ಟಿಪ್ಪಣಿಕಾರರ ಮನೆತನ. ಅದರೊಳಗಿದ್ದು ಐನಾಪುರದಂತಹ ಚಿಕ್ಕ ಊರಿನೊಳಗಿದ್ದರೂ ಕೂಡ ನಾಡಿನಾದ್ಯಂತ ತಮ್ಮ ಪ್ರಸಿದ್ಧವಾದಂತಹ ಉಪನ್ಯಾಸಗಳನ್ನು ಹೇಳ್ತಾ ಮನಸ್ಸನ್ನು ಭಕ್ತಿಯಲ್ಲಿ ತೇಲಿಸಿದಂತಹ ಮಹಾನುಭಾವರು. ಹಾಗಾಗಿ ಅವರನ್ನು ಈ ದಶಮಸ್ಕಂದ ಹೇಳುವ ದಿವಸನೇ ಅವರು ಇಲ್ಲ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ. ಯಾಕೆಂದರೆ ಮುಂದೆ ನಾವು ಪ್ರಾಯ ಯಾವ್ಯಾವ ನಡು ದಾಸರ ಪದ ಅದೆಲ್ಲ ತಗೋತೀವಿ ನೋಡ್ರಿ, ಅವ್ರ ಪ್ರವಚನದಾಗೆ ಕೇಳಿದ್ದವ, ಯಾವ ಹೊಸವಿಲ್ಲ. ಹೀಗಾಗಿ ಅಷ್ಟು ಪ್ರಭಾವಿಯಾದಂತಹ ಪ್ರವಚನಕಾರರು. ಅವರಿಗೆ ಭಗವಂತ ವಿಶೇಷವಾದಂತಹ ಸದ್ಗತಿಯನ್ನು ನೀಡುವುದರೊಳಗೆ ಸಂದೇಹವೇ ಇಲ್ಲ. ಅಷ್ಟು ತಮ್ಮ ಜ್ಞಾನ, ತಮ್ಮ ಶ್ರದ್ಧಾದಿಂದ ಜನರಲ್ಲಿ ಅವರು ಭಗವಂತನ ಗುಣಗಾನವನ್ನು ಮಾಡಿದ್ದಾರೆ. ಆದರೆ ಅವರ ಚರಣಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಇವತ್ತು ನಾವು ಇಲ್ಲಿಯಿಂದ ತಿಳಿಸ್ತಾ, ಅವರ ಕಥೆಯ ಪ್ರಭಾವದಿಂದ ಕೃಷ್ಣನ ಕೆಲವು ಕಥೆಗಳನ್ನು ಹೇಳ್ತಾ ಇದ್ದೇನೆ ಅನ್ನೋದನ್ನು ಮೊದಲಿಗೆ ಸ್ಮರಣ ಮಾಡಿಕೊಳ್ತಾ ಇದ್ದೇನೆ. ಹಾಗಾಗಿ ಅಲ್ಲಿ ಕೃಷ್ಣ ಬಲರಾಮ ತಾನು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ, ಏನಿದು ಅಂತ ನೋಡ್ಲಿಕ್ಕಂತ ನಾನೇ ಬರ್ತೀನಿ ಅಂತ ಯಶೋಧ ತಾನೇ ಎದ್ದು ಬಂತಲಂತ. ಬಂದು ತಿಂದಿಯೇನೋ ಮಣ್ಣು, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾವಿಶಂಸಿನಃ ಯದಿ ಸತ್ಯಗಿರಸ್ತರ್ಹಿ ಸಮಕ್ಷಂ ಪಶ್ಯ ಮೇ ಮುಖಂ. ನಾಹಂ ಭಕ್ಷಿತವಾನಂಬ, ಅಮ್ಮ ನಾ ತಿಂದಿಲ್ಲ. ಸರ್ವೇ ಮಿಥ್ಯಾವಿಶಂಸಿನ, ಇವರೆಲ್ಲ ಸುಳ್ಳು ಹೇಳಿರ್ತಾರೆ ನಿನಗ. ಯದಿ ಸತ್ಯಗಿರಸ್ತರ್ಹಿ, ಸತ್ಯಗಿರಹ ಇದೆಲ್ಲ ಸತ್ತಿತ್ತು ಅಂತಂತಂದ್ರೆ ಬಾ, ಬೇಕಾದ್ರೆ ಸಮಕ್ಷಂ ಪಶ್ಯಮೇ ಮುಖಂ, ನನ್ನ ಮುಖ ನೋಡು. ಯದಿ ಸತಿ ಅಗಿರಹ ತರ್ಹಿ, ಸತಿ ಯಶೋಧೆ ಅಗಿರಹ, ನಿನಗೇನು ಮಾತಾಡ್ಬೇಕಂತ ತಿಳಿದಿಲ್ಲ ಅಂತಂತಂದ್ರೆ ಹಿಂಗೂ ಅರ್ಥ ಮಾಡ್ರಿ, ಸತ್ಯಗಿರಸ್ತರ್ಹಿ ಅನ್ನೋದನ್ನ. ನಿನಗೇನು ಮಾತಾಡ್ಬೇಕಂತ ತಿಳಿದಿಲ್ಲ ಅಂದ್ರೆ ಬಾ, ನನ್ನ ಮುಖವನ್ನಾದರೂ ನೋಡು ಅಂತ ಭಗವಂತ ಕರೀತಾ ಇದ್ದಾನೆ. ಅಲ್ಲ, ಇವ ಹುಟ್ಟಿದ್ದೇನೆ ಎಲ್ಲ ಸುಳ್ಳು ಮಾತಾಡೋರನ್ನ ತಾನು ಸಂಹಾರ ಮಾಡಬೇಕು ಅಂತ ಹುಟ್ಟ್ಯಾನ, ತಾನೇ ಸುಳ್ಳು ಮಾತಾಡ್ಲಿಕ್ಕತ್ತನಲ್ಲ. ಮಣ್ಣು ತಿಂದದ್ದೇ ಖರೆ ಇತ್ತು ಭಗವಂತ.
ಆಕಿ ಭೂದೇವಿ ಏನು ಮಾಡಿದ್ಲು, ನನ್ನ ಕಡೆ ಕೊಡ್ಲಿಕ್ಕೆ ಮಣ್ಣು ಬಿಟ್ಟು ಬೇರೆ ಇಲ್ಲ, ದೇವರೇ ಇದನ್ನೇ ಸ್ವೀಕಾರ ಮಾಡಿ, ನನ್ನ ಭಾರ ಅಪಹಾರ ಮಾಡ್ಲಿಕ್ಕೆ ನೀ ಬಂದು, ನಿನಗೆ ಬೇರೆ ಕೊಡ್ಲಿಕ್ಕೆ ಏನದ ಅಂತ ಹೇಳಿ ಅವಳು ಮಣ್ಣು ಕೊಟ್ಟಿದ್ಲು. ಭಗವಂತ ಎಲ್ಲ ತನ್ನ ದೇಹದೊಳಗೆ ಇಟ್ಕೊಂಡವ, ಅದು ಮಣ್ಣೋ ನೀರೋ ಬೆಂಕಿಯೋ ಅವನಿಗೆ ಏನೂ ಬೇರೆ ಅಲ್ಲೇ ಅಲ್ಲ, ಅವನು ಅಸಂಗೋಷ್ಠಯಂ ಪುರುಷ. ಹಾಗಾಗಿ ಏನು ಕೊಟ್ಟರು ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅದನ್ನು ತಿಂದಿದ್ದಾನೆ ಅಲ್ಲ. ಮತ್ತೆ ನಾಹಂ ಭಕ್ಷಿತವ ನಂಬ ಅನ್ನಲ್ಲ, ನಾನು ತಿಂದಿಲ್ಲ ಅಂತಂದಲ್ಲ, ಸುಳ್ಳು ಯಾಕೆ ಹೇಳಿದ ಇವನು? ಸಂದರ್ಭನಂತಾರೆ ಸುಳ್ಳು ಹೇಳಿದ್ದವ ಅಂತ. ನಾ ಅಂತಂದ್ರೆ ಭಗವಂತ ಎಲ್ಲರನ್ನ ತಾನು ಮುಂದೆ ಒಯ್ತಾನೆ. ಪರಮ ಪುರುಷನಾದಂತಹ ಭಗವಂತನಿಗೆ ನಾ ಅಂತ ಕರೀತಾರೆ. ನೃ ಅನ್ನೋ ಶಬ್ದ ನಾ ನಾರವ ನಾರಹ ಅಂತ ನಡೀತದೆ. ನಾ ಅಹಂ ಪರಮ ಪುರುಷನಾದ ನಾನು ಭಕ್ಷಿತವಾನಂಬ ಮಣ್ಣು ತಿಂದೀನಿ ಅಂತಂದ. ಸರ್ವೇ ಅಮಿಥ್ಯಾಭಿಶಂಸಿನಃ ಎಲ್ಲರೂ ಸತ್ಯನೇ ಹೇಳಿಗತ್ತಾರೆ ಅಂತಂದ. ಅದಕ್ಕೆ ಸತೀ ಅಗಿರಸ್ತರಿಹಿ, ನಿನಗೇನು ಮಾತಾಡ್ಬೇಕಂತ ತಿಳಿದಿಲ್ಲ ಅಂದ್ರೆ ಬಾ ನನ್ನ ಮುಖವನ್ನು ನೋಡು ಅಂತ ಬಾಯಿ ತಗದ. ಸತತ್ರ ದೃಶೇ ವಿಶ್ವಂ ಜಗತ್ಸ್ಥಾಸ್ನ ಚಖನ್ ದಿಶಃ ಸಾದ್ರಿ ದ್ವೀಪಾಬ್ಧಿ ಭೂಗೋಳಂ ಸವಾಯಿ ವಗ್ನೀಂತು ತಾರಕಂ. ಅಲ್ಲಿ ಇಡೀ ವಿಶ್ವವನ್ನ ತಾನು ನೋಡ್ತಾ ಇದ್ದಾಳಂತೆ. ನೋಡಿದಳು, ಅಲ್ಲೆಲ್ಲ ಪರ್ವತಗಳು, ದ್ವೀಪಗಳು, ಸಮುದ್ರಗಳು, ಭೂಗೋಳ, ಖಗೋಳ ಎಲ್ಲವೂ ಅದರಲ್ಲಿ ಕಾಣ್ತಾ ಇದೆ. ಸೂನೋ ಸ್ತನವು ವೀಕ್ಷ ವಿದಾರಿತಾಸ್ಯೇ ವ್ರಜಂ ಸಹ ಆತ್ಮಾನವಾಪ ಶಂಕಾಂ. ಒಳಗ ದೊಡ್ಡ ಬ್ರಹ್ಮಾಂಡ, ಅದರೊಳಗೊಂದು ಭೂಮಿ, ಆ ಭೂಮಿಯೊಳಗೆ ಗೋಕುಲ, ಭಾರತದೊಳಗೆ ಗೋಕುಲದೊಳಗೆ ತಾನೇ ತನ್ನ ಶಿಶುವಿನ ಬಾಯಿ ನೋಡ್ತಾ ಇರೋದು ಕಾಣಿಸ್ತಂತ. ನೋಡ್ತಾ ಇದ್ದಂಗೆ ಇದೇನು ನಾನು ಸ್ವಪ್ನ ಕಾಣ್ತಾ ಇದ್ದೀನೋ, ಏನು ಮಾಡ್ತಾ ಇದ್ದೀನೋ ಅಂತ ತಾನು ಕಣ್ಣು ತಿಕ್ಕಿ ನೋಡ್ತಾ ಇದ್ದಾಳೆ. ಅಯ್ಯೋ ಇದು ಹೌದು ಅಂತ ಅನಿಸುವಷ್ಟೊಳಗ ವೈಷ್ಣವೀಂ ವ್ಯತನೋನ್ಮಾಯಾಂ ಪ್ರಜಾ ಸ್ನೇಹಮಯೀಂ ವಿಭು. ಆ ಮಾಯೆಯನ್ನು ಭಗವಂತ ತನ್ನ ಬಾಯಿ ಮುಚ್ಚಿದ. ಸದ್ಯೋ ನಷ್ಟ ಸ್ಮೃತಿರ್ಗೋಪಿ, ಆ ಗೋಪಿಗೆ ಆ ಎಲ್ಲಾ ಸ್ಮೃತಿ ಮತ್ತೆ ತಾನು ಹೋಗಿ ಅಯ್ಯೋ ನನ್ನ ಕೂಸು ಅಂತ ಮತ್ತೆ ಅಪ್ಕೊಂಡ್ಬಿಟ್ಟು. ಭಾರೀ ಭಗವಂತನ ಮಹಾತ್ಮ್ಯ ಜ್ಞಾನವಾಗಿತ್ತು. ಒಂದೇ ಕ್ಷಣದೊಳಗೆ ಭಗವಂತ ಮೋಹ ತಂದ. ಅದೆಲ್ಲವೂ ಮತ್ತೆ ಅದು ಅಲ್ಲಿಯೇ ತಿರೋಧಾನವಾಗ್ತಾ ಇದೆ. ಹೀಗೆ ಭಗವಂತ ಅನೇಕ ವಿಚಿತ್ರವಾದಂತಹ ಆಟಗಳನ್ನು, ಲೀಲೆಗಳನ್ನು ತಾನು ತೋರಿಸ್ತಾ ಇದ್ದಾನೆ. ಯಾಕಿದು ನಂದ ಯಶೋಧೆಯರಿಗೆ ಇಂಥ ಒಂದು ದೊಡ್ಡ ಭಾಗ್ಯ ಅಂತ ಅನ್ನೋದನ್ನು ಭಾಗವತ ತಿಳಿಸ್ತದೆ. ದ್ರೋಣ ಅಂತ ಒಬ್ಬ ವಸು, ಆ ವಸುವಿಗೆ ಹೆಂಡತಿ ಧರ ಅಂತ, ಅವರಿಬ್ಬರು ಬ್ರಹ್ಮದೇವರ ಕುರಿತು ತಪಸ್ಸು ಮಾಡ್ತಾರಂತೆ. ತಪಸ್ಸು ಮಾಡಿ ಒಂದೇ ಕೇಳ್ಕೊಂಡಿರ್ತಾರೆ, ನಮಗ ಕೃಷ್ಣನ ದೇವರ ಬಾಲಲೀಲೆಗಳನ್ನು ನಮಗ ನೋಡ್ಬೇಕನ್ಸೇದ ಅಂತ ಆ ಒಂದೇ ಒಂದು ಉದ್ದೇಶವನ್ನು ಅವರು ಇಟ್ಕೊಂಡಿದ್ದಕ್ಕೆ ಅವರಿಗೆ ಭಗವಂತ ಬಾಲಲೀಲೆಗಳನ್ನಷ್ಟೇ, ಬಾಲ್ಯದಲ್ಲಷ್ಟೇ ಅವರಿಬ್ಬರಲ್ಲಿ ತಾನಿದ್ದ, ಮತ್ತೆ ಮುಂದೆ ವಸುದೇವ ದೇವಕಿಯರ ಕಡೆಗೆ ತಾನು ಹೋದ ಅನ್ನುವಂತಹ ಕಥೆಯನ್ನ ಭಾಗವತ ತಿಳಿಸ್ತಾ ಇದೆ. ಹೀಗೆ ಕೃಷ್ಣನ ವಿಚಿತ್ರವಾದ ಬಾಲಲೀಲೆಗಳು ಇಲ್ಲಿಗೆ ಮುಗಿದಿಲ್ಲ, ಈಗ ಪ್ರಾರಂಭ ಆಗಿವೆ. ಇನ್ನೂ ಅನೇಕ ಲೀಲೆಗಳನ್ನು ಭಗವಂತ ತೋರಿಸುವವನಿದ್ದಾನೆ. ನಾಳೆ ಮತ್ತೆ ಅಷ್ಟೇ ಶ್ರದ್ಧಾಭಕ್ತಿಗಳಿಂದ ಇದರ ಶ್ರವಣವನ್ನ ನಾವು ಮಾಡ್ತಾ ಇರೋಣ. ಇದು ದಶಮಸ್ಕಂಧ. ಇದು ಎಷ್ಟು ಹೇಳಿದರೂ ಕಡಿಮೆ. ನನಗೆ ಎಷ್ಟೋ ಬಿಡ್ತೇನೆ ಅಂತ ಅನಿಸ್ತಾ ಇರ್ತದೆ, ಆದರೆ ಇನ್ನೂ ಬಿಟ್ಟದ್ದು ಬಹಳಷ್ಟು ಇರ್ತದೆ. ಅಂತೂ ಮಹಾವಿದ್ವಾಂಸರ ಬಾಯಿಯೊಳಗೆ ಇದನ್ನು ನಿಜವಾಗಿ ಕೇಳಬೇಕು. ನಮ್ಮ ಯೋಗ್ಯತೆ ಅಲ್ಲ, ಆದರೂ ಕೂಡ ಕೇವಲ ಗುರುಗಳ ಅನುಗ್ರಹದಿಂದ ಒಂದು 4 ಮಾತುಗಳು, ಆ ಕೃಷ್ಣನ ಕಥಾನೇ ಅಷ್ಟು ಚಂದದ ಅನ್ನೋದಕ್ಕೆ ನಿಮಗೆ ಚಂದ ಅನಿಸುತ್ತದೆ ಹೊರತು ಅದರಲ್ಲಿ ಬೇರೆ ಯಾವ ಗುಣ ಇಲ್ಲ. ಅಂತೂ ಭಗವಂತನ ಕಥೆಯನ್ನು ಶ್ರದ್ಧಾಭಕ್ತಿಗಳಿಂದ ನಿತ್ಯದಲ್ಲಿ ಕೇಳಿ ನಾವು ಆ ಕೃಷ್ಣನ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ ಮತ್ತೆ ಈ ಅನುವಾದವನ್ನು ನಾಳೆಯ ದಿನ ಮುಂದೆ ಬರೆಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.